Hello everyone, welcome to India for IAS. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೇ ಡಿಸೆಂಬರ್ 29 KS ಫಿಲಿಮ್ಸ್ ಇದೆ. ಸೊ ಆ ಎಕ್ಸಾಮ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಟೀಮ್ ಇಂಡಿಯಾ ಫಾರ್ IAS ಕರೆಂಟ್ ಅಫೇರ್ಸ್ ರಿವಿಷನ್ ಪ್ರೋಗ್ರಾಮ್ ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡಿದೆ. ಸೊ ಅದರ ಅಂಗವಾಗಿ ಆಲ್ರೆಡಿ ಹಿಸ್ಟರಿ ಕ್ಲಾಸಸ್ ಹಿಸ್ಟರಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಮುಗಿದಿದೆ. ಅದೇ ರೀತಿ ಪೊಲಿಟಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಕೂಡ ಮುಗಿದಿದೆ. ಸೊ ಅದರ ಕಂಟಿನ್ಯೂಯೇಷನ್ ಆಗಿ ಇವಾಗ ನಾವು ಜಿಯೋಗ್ರಫಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಕ್ಲಾಸಸ್ನ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋದಲ್ಲಿ ನಾವು ಜಿಯೋಗ್ರಫಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಏನೆಲ್ಲ ಇಂಪಾರ್ಟೆಂಟ್ ಇದೆ ಎಕ್ಸಾಮ್ಗೆ ಅನ್ನೋದನ್ನ ಆ ಇಂಪಾರ್ಟೆಂಟ್ ಇರೋ ಟಾಪಿಕ್ಸ್ನ ಡಿಸ್ಕಸ್ ಮಾಡ್ತೇವೆ. ಓಕೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕರೆಂಟ್ ಅಫೇರ್ಸ್ ಇಂದ ಎಕ್ಸಾಮ್ಸ್ ಅಲ್ಲಿ 40 ಕ್ವಶನ್ಸ್ ಬರುತ್ತೆ. GS1 ಪೇಪರ್ ಅಲ್ಲಿ 40 ಕ್ವಶನ್ಸ್, GS2 ಪೇಪರ್ ಅಲ್ಲಿ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಇಂದ 20 to 25 ಕ್ವಶನ್ಸ್ ಬರುತ್ತೆ. ಸೊ GS1 ಅಲ್ಲಿ 40 ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಇಂದ ಬರಬೇಕು. ಸೊ ಈ 40 ಕ್ವಶನ್ಸ್ ಅಲ್ಲಿ 10 to 15 ಕ್ವಶನ್ಸ್ ಜಿಯೋಗ್ರಫಿಯಿಂದ ಬರುತ್ತೆ. ಸೊ GS2 ಪೇಪರ್ ಅಲ್ಲಿ 20 to 25 ಕ್ವಶನ್ಸು ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಇಂದ ಬರುತ್ತೆ. ಸೊ ಇದರಲ್ಲಿ 4 to 5 ಕ್ವಶನ್ಸ್ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸ್ ಇದೆ. ಸೊ ಇನ್ ಪೇಪರ್ 1 ಔಟ್ ಆಫ್ 40 ಕ್ವಶನ್ಸ್ 10 to 15 ಅಂದರೆ 20 ಇಂದ 30 ಮಾರ್ಕ್ಸ್ ಜಿಯೋಗ್ರಫಿಯಿಂದ ಬರೋ ಚಾನ್ಸಸ್ ಇರುತ್ತೆ. ಜಿಯೋಗ್ರಫಿ ರಿಲೇಟೆಡ್ ಕರೆಂಟ್ ಅಫೇರ್ಸ್. ಪೇಪರ್ 2 ನಲ್ಲಿ 8 ರಿಂದ 10 ಮಾರ್ಕ್ಸು ಜಿಯೋಗ್ರಫಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಈ ವರ್ಷದಲ್ಲಿ ಒಂದು ವರ್ಷದಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂತಹ ಜಿಯೋಗ್ರಫಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ನ ನಾವು ಡಿಸ್ಕಸ್ ಮಾಡೋಣ. So the first theme that we are going to discuss is planets and satellites. So ಯಾವ ಪ್ಲಾನೆಟ್ಸು ಮತ್ತು ಯಾವ ಸ್ಯಾಟಲೈಟ್ಸ್ ನ್ಯೂಸಲ್ಲಿತ್ತು. ಸ್ಯಾಟಲೈಟ್ಸ್ ಅಂತಂದರೆ ಸ್ವಾಭಾವಿಕ ಉಪಗ್ರಹ, ಒಂದು ಯಾವುದೇ ಪ್ಲಾನೆಟ್ ಇರೋದು. ಸೊ ಫಾರ್ ಎಕ್ಸಾಂಪಲ್ ನಾವು ಅರ್ತ್ ತೊಗೊಂಡ್ರೆ, ಭೂಮಿನ ತೊಗೊಂಡ್ರೆ, ಭೂಮಿಯ ಸ್ವಾಭಾವಿಕ ಉಪಗ್ರಹ ಚಂದ್ರ ಇರುತ್ತೆ. ಸೊ ಅದೇ ರೀತಿ ಬೇರೆ ಬೇರೆ ಗ್ರಹಗಳಿಗೆ ಸ್ವಾಭಾವಿಕ ಉಪಗ್ರಹಗಳಿರುತ್ತೆ. ಸೊ ಅದು ಏನಕ್ಕೆ ನ್ಯೂಸಲ್ಲಿತ್ತು, ಅದರಿಂದ ಎಕ್ಸಾಮಿಗೆ ಯಾವ ಥರ ಕ್ವಶನ್ಸ್ ಬರುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ವೀನಸ್ ನ್ಯೂಸಲ್ಲಿ ಇರುತ್ತೆ. ವೀನಸ್ ಯಾಕೆ ನ್ಯೂಸಲ್ಲಿ ಇರುತ್ತೆ ಅಂದರೆ ರೀಸೆಂಟ್ ಆಗಿ ಸೈಂಟಿಸ್ಟು ವೀನಸ್ಸು ತುಂಬ ಬೇಗವಾಗಿ ನೀರನ್ನು ಕಳೆದುಕೊಳ್ತಾ ಇದೆ ಅಂತ ಕಂಡುಹಿಡಿತಾರೆ. ಸೊ ಅದಕ್ಕೋಸ್ಕರ ವೀನಸ್ ನ್ಯೂಸಲ್ಲಿ ಇರುತ್ತೆ. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ವೀನಸ್ ಗ್ರಹದ ಮೇಲೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂದರೆ ವೀನಸ್ ಈಸ್ ದಿ ಸೆಕೆಂಡ್ ಪ್ಲಾನೆಟ್ ಫ್ರಾಮ್ ದ ಸನ್. ಸೊ ದಿಸ್ ಈಸ್ ದಿ ಸೆಕೆಂಡ್ ಪ್ಲಾನೆಟ್ ಫ್ರಾಮ್ ದ ಸನ್. ಇನ್ ಸೋಲಾರ್ ಸಿಸ್ಟಮ್ ವೀನಸ್ ಈಸ್ ಸೆಕೆಂಡ್ ಪ್ಲಾನೆಟ್. The first planet is Mercury. Mercury ಅಂದರೆ ಬುಧ ಗ್ರಹ, ವೀನಸ್ ಅಂದರೆ ಶುಕ್ರ ಗ್ರಹ. ಸೊ ಈ ಶುಕ್ರ ಗ್ರಹ ದಿಸ್ ಇಸ್ ದ ಬ್ರೈಟೆಸ್ಟ್ ಸ್ಟಾರ್ ಇನ್ ದ ಬ್ರೈಟೆಸ್ಟ್ ಪ್ಲಾನೆಟ್ ಇನ್ ದ ನೈಟ್. ಸೊ ರಾತ್ರಿ ಹೊತ್ತು ಇದು ತುಂಬ ಬ್ರೈಟ್ ಆಗಿ ಕಾಣುತ್ತೆ, ತುಂಬ ಹೊಳಿತಿರುತ್ತೆ. ಸೊ ದ ಸೆಕೆಂಡ್ ಇಂಪಾರ್ಟೆಂಟ್ ಫ್ಯಾಕ್ಟ್ ರಿಲೇಟೆಡ್ ಟು ವೀನಸ್ ಇಸ್ ದಿಸ್ ಈಸ್ ದಿ ಬ್ರೈಟೆಸ್ಟ್ ಸ್ಟಾರ್, brightest planet in the night sky. ಇನ್ನು ಥರ್ಡ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಆರ್ ಫೀಚರ್ ರಿಲೇಟೆಡ್ ಟು ವೀನಸ್ ಏನಂತಂದ್ರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಟ್ವಿನ್ ಆಫ್ ದ ಅರ್ತ್. ಭೂಮಿಯ ಟ್ವಿನ್ ಪ್ಲಾನೆಟ್ ಅಂತ ಕರೀತಾರೆ. ಸೊ ವೀನಸ್ ಈಸ್ ಟ್ವಿನ್ ಆಫ್ ದಿ ಅರ್ತ್. ಸೊ ಇದೆಲ್ಲ ಹೊರತುಪಡಿಸಿ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ವೀನಸ್ ಬಗ್ಗೆ, ಶುಕ್ರ ಗ್ರಹದ ಬಗ್ಗೆ ಏನು ಅಂತ ಅಂದರೆ ಎಲ್ಲ ಗ್ರಹಗಳು ಪಶ್ಚಿಮದಿಂದ ಪೂರ್ವಕ್ಕೆ ರೊಟೇಟ್ ಆದರೆ ವೀನಸ್ ಬಂದು ಪೂರ್ವದಿಂದ ಪಶ್ಚಿಮಕ್ಕೆ ರೊಟೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಈ ವೀನಸ್ ಅಂತ ಇದನ್ನು ನಾವು ತಗೊಂಡ್ರೆ ಇದು ವೀನಸ್ದು ಆಕ್ಸಿಸ್ ಅಂತ ಆದರೆ ವೀನಸ್ ಏನು ಮಾಡುತ್ತೆ, ಪೂರ್ವದಿಂದ ಪಶ್ಚಿಮಕ್ಕೆ ರೊಟೇಟ್ ಆಗುತ್ತೆ ಈ ರೀತಿ. ಸೊ ದಿಸ್ ಈಸ್ ನಾರ್ತ್, ದಿಸ್ ಇಸ್ ಸೌತ್, ದಿಸ್ ಈಸ್ ಈಸ್ಟ್, ದಿಸ್ ಈಸ್ ವೆಸ್ಟ್. ಎಲ್ಲ ಗ್ರಹಗಳು ಪಶ್ಚಿಮದಿಂದ ಪೂರ್ವಕ್ಕೆ ರೊಟೇಟ್ ಆದರೆ ವೀನಸ್ಸು ಪೂರ್ವದಿಂದ ಪಶ್ಚಿಮಕ್ಕೆ ರೊಟೇಟ್ ಆಗುತ್ತೆ. ಸೊ ಹಾಗಾಗಿ ವೀನಸ್ ಅಲ್ಲಿ ಸೂರ್ಯನ ಉಗಮ ಪಶ್ಚಿಮ ದಿಕ್ಕಿನಲ್ಲಾಗುತ್ತೆ ಮತ್ತು ಸೂರ್ಯಾಸ್ತ ಪೂರ್ವ ದಿಕ್ಕಿನಲ್ಲಾಗುತ್ತೆ. ಭೂಮಿಯ ಮೇಲೆ ಏನಾಗುತ್ತೆ, ಸೂರ್ಯನ ಉಗಮ, ಭೂಮಿಯ ಮೇಲೆ ಸೂರ್ಯನ ಉಗಮ ಪೂರ್ವದಲ್ಲಿ ಆಗಿ ಸೂರ್ಯಾಸ್ತ ಪಶ್ಚಿಮದಲ್ಲಾಗುತ್ತೆ. ಬಟ್ ಇದು ವೀನಸ್ ಅಂದರೆ ಶುಕ್ರ ಗ್ರಹದಲ್ಲಿ ಇದು ರಿವರ್ಸ್ ಇರುತ್ತೆ.
So these are the important facts related to Venus from the examination point of view. So the next topic is Charon ಎಂಬ ಸ್ಯಾಟಲೈಟ್. ಶರಾನ್ ಇಸ್ ದಿ ಸ್ಯಾಟಲೈಟ್ ಆಫ್ ಪ್ಲೂಟೋ ಡಾರ್ಫ್ ಪ್ಲಾನೆಟ್. ಸೊ ಇದು ನ್ಯೂಸ್ ಅಲ್ಲಿ ಇರುತ್ತೆ. ಶರಾನ್ ಏಕೆ ನ್ಯೂಸ್ ಅಲ್ಲಿ ಇರುತ್ತೆ ಅಂದ್ರೆ, ಶರಾನ್ ನ ಅಟ್ಮಾಸ್ಫಿಯರ್ ಅಲ್ಲಿ ಸೈಂಟಿಸ್ಟ್ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಹೈಡ್ರೋಜನ್ ಪೆರಾಕ್ಸೈಡ್ ನ ಡಿಟೆಕ್ಟ್ ಮಾಡಿರ್ತಾರೆ. ಸೊ ಆ ರೀಸನ್ಗೋಸ್ಕರ ಶರಾನ್ ನ್ಯೂಸ್ ಅಲ್ಲಿ ಇರುತ್ತೆ. ಸೊ ಈ ಶರಾನ್ ಬಂದು ಶರಾನ್ ಇಸ್ ದಿ ಲಾರ್ಜೆಸ್ಟ್ ಸ್ಯಾಟಲೈಟ್ ಆಫ್ ದಿ Pluto. Pluto is the dwarf planet. So earlier Pluto was the planet. So International Astronomical Union ಏನು ಮಾಡುತ್ತೆ ಅಂದರೆ ಪ್ಲೂಟೋನ ಡಾರ್ಫ್ ಪ್ಲಾನೆಟ್ ಅಂದರೆ ಕುಬ್ಜ ಗ್ರಹ ಅಂತ ಡಿಗ್ರೇಡ್ ಮಾಡುತ್ತೆ. ಸೊ ಪ್ಲೂಟೋಗೆ 5 ಸ್ಯಾಟಲೈಟ್ಸ್ ಇದೆ. ಔಟ್ ಆಫ್ ದಿ 5 ಸ್ಯಾಟಲೈಟ್ಸ್ ಶೆರಾನ್ ಇಸ್ ದಿ ಲಾರ್ಜೆಸ್ಟ್ ಸ್ಯಾಟಲೈಟ್ ಆಫ್ ದಿ ಪ್ಲೂಟೋ. ಮತ್ತೆ ಪ್ಲೂಟೋ ಮತ್ತೆ ಶೆರಾನ್ದು ಒಂದು ಇಂಪಾರ್ಟೆಂಟ್ ಫಿನಾಮಿನಾ ಏನಂತಂದ್ರೆ ಮ್ಯೂಚುವಲ್ ಟೈಡಲ್ ಲಾಕಿಂಗ್. ಮ್ಯೂಚುವಲ್ ಟೈಡಲ್ ಲಾಕಿಂಗ್ ಅಂದ್ರೆ ಇದನ್ನ ನಾವು ಪ್ಲೂಟೋ ಅಂತ ತಗೊಂಡ್ರೆ, ಇದನ್ನ ಶೆರಾನ್ ಅಂತ ತಗೊಂಡ್ರೆ ಯಾವಾಗಲೂ ಪ್ಲೂಟೋ ಮತ್ತೆ ಶೆರಾನು ಒಂದಕ್ಕೊಂದು ಮುಖಾಮುಖಿಯಾಗಿರುತ್ತವೆ. ಸೊ ಅವು ಅದೇ ರೀತಿ ಸೂರ್ಯನನ್ನ ಸುತ್ತುವರಿತಿರುತ್ತವೆ. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಮ್ಯೂಚುವಲ್ ಟೈಡಲ್ ಲಾಕಿಂಗ್ ಅಂತ ಕರೀತಾರೆ. ಸೊ ದಿಸ್ ಈಸ್ ಅಬೌಟ್ ಶೆರಾನ್. ಸೊ ದ ನೆಕ್ಸ್ಟ್ ಟಾಪಿಕ್ ಈಸ್ ಪ್ಲಾನೆಟರಿ ಅಲೈನ್ಮೆಂಟ್. ಸೊ ಆನ್ June 3, 2024 ಪ್ಲಾನೆಟರಿ ಅಲೈನ್ಮೆಂಟ್ ಎಂಬ ಒಂದು ಫಿನಾಮಿನಾ ಸೋಲಾರ್ ಸಿಸ್ಟಮ್ ಅಲ್ಲಿ ಆಕರ್ ಆಗುತ್ತೆ. ಏನಿದು ಪ್ಲಾನೆಟರಿ ಅಲೈನ್ಮೆಂಟ್? ಪ್ಲಾನೆಟರಿ ಅಲೈನ್ಮೆಂಟ್ ಅಂತ ಏನಂತಂದ್ರೆ ಸೌರಮಂಡಲದಲ್ಲಿ ಸೋಲಾರ್ ಸಿಸ್ಟಮ್ ಅಲ್ಲಿ ಇರ್ತಕ್ಕಂತಹ 6 ಗ್ರಹಗಳು ಒಂದೇ ಲೈನ್ ಅಲ್ಲಿ ಅಲೈನ್ ಆಗಿರುತ್ತೆ. ಆ 6 ಗ್ರಹಗಳು ಯಾವುದು ಅಂತಂದ್ರೆ ಮರ್ಕ್ಯೂರಿ ಬುಧ ಗ್ರಹ, ಮಾರ್ಸ್ ಮಂಗಳ ಗ್ರಹ, ಜೂಪಿಟರ್ ಗುರುಗ್ರಹ, ಸ್ಯಾಟರ್ನ್ ಶನಿ ಗ್ರಹ, ಯುರೇನಸ್ ಅಂಡ್ ನೆಪ್ಚೂನ್. ಈ 6 ಗ್ರಹಗಳು ಒಂದೇ ರೀತಿ ಈ ರೀತಿಯಾಗಿ ಸೂರ್ಯನಿಂದ ಒಂದೇ ರೀತಿ ಈ ರೀತಿಯಾಗಿ ಅಲೈನ್ ಆಗಿರುತ್ತೆ. ಸೊ ಇದನ್ನ ನಾವು ಪ್ಲಾನೆಟರಿ ಅಲೈನ್ಮೆಂಟ್ ಅಂತ ಕರಿತೀವಿ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಲ್ಲಿ ಏನು ಇಂಪಾರ್ಟೆಂಟ್ ಅಂದ್ರೆ ಈ ಪ್ಲಾನೆಟರಿ ಅಲೈನ್ಮೆಂಟ್ ಯಾವ ಡೇಟಿಗೆ ಆಗಿರುತ್ತೆ? June 3, 2024. ಸೊ ಈ ಪ್ಲಾನೆಟರಿ ಅಲೈನ್ಮೆಂಟ್ ಅಲ್ಲಿ ಅಲೈನ್ ಆಗಿರ್ತಕ್ಕಂತಹ ಗ್ರಹಗಳು ಯಾವುವು ಅಂತಂದ್ರೆ 6 ಗ್ರಹಗಳು. ದಟ್ ಈಸ್ ಮರ್ಕ್ಯೂರಿ, ಮಾರ್ಸ್, ಜೂಪಿಟರ್, ಸ್ಯಾಟರ್ನ್, ಯುರೇನಸ್ ಅಂಡ್ ನೆಪ್ಚೂನ್. ಸೊ ಈ 6 ಗ್ರಹಗಳು. ಸೊ ಎಕ್ಸಾಮ್ ಅಲ್ಲಿ ಯಾವ ತರ ಕೇಳ್ಬೋದು ಅಂದ್ರೆ ಈ 6 ಗ್ರಹಗಳನ್ನ ಕೊಟ್ಟು ವಿಚ್ ಆಫ್ ದ ಅಬೌವ್ ಫಾಲೋಯಿಂಗ್ ಪ್ಲಾನೆಟ್ಸ್ ಹ್ಯಾವ್ ಬೀನ್ ದೇರ್ ಇನ್ ದಿ ಪ್ಲಾನೆಟರಿ ಅಲೈನ್ಮೆಂಟ್ ಅಂತ ಕೇಳ್ಬೋದು, ಅಥವಾ ಪ್ಲಾನೆಟರಿ ಅಲೈನ್ಮೆಂಟ್ ಆಗಿರೋ ಡೇಟ್ ಯಾವುದು ಅಂತಾನು ಕೇಳ್ಬೋದು. ಈ ರೀತಿ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಬರ್ಬೋದು. ಸೊ ದೆನ್ ದ ನೆಕ್ಸ್ಟ್ ಟಾಪಿಕ್ ಈಸ್ ಆ್ಯಪ್ಹೀಲಿಯನ್. ಆ್ಯಪ್ಹೀಲಿಯನ್ ಆನ್ 5th July 2024 ಅರ್ತ್ ರೀಚ್ಡ್ ಇಟ್ಸ್ ಫಾರ್ದೆಸ್ಟ್ ಪಾಯಿಂಟ್ ಫ್ರಾಮ್ ದಿ ಸನ್. ಇವಾಗ ಅರ್ತ್ ಆರ್ಬಿಟ್ ಯಾವ ರೀತಿ ಇದೆ ಅಂತಂದ್ರೆ, ಸೊ ಅರ್ತ್ ರಿವಾಲ್ವ್ಸ್ ಅರೌಂಡ್ ದಿ ಸನ್ ಇನ್ ಆನ್ ಎಲಿಪ್ಟಿಕಲ್ ಆರ್ಬಿಟ್. ಎಲಿಪ್ಟಿಕಲ್ ಆರ್ಬಿಟ್ ಅಂದ್ರೆ ಆರ್ಬಿಟ್ ಯಾವ ರೀತಿ ಇರುತ್ತೆ ಅಂದ್ರೆ, ಇದು ಸನ್ ಅಂತ ಅಂದ್ರೆ ಸೂರ್ಯನ ಸುತ್ತ ಭೂಮಿ ಅಂಡಾಕಾರದ ಎಲಿಪ್ಟಿಕಲ್ ಆರ್ಬಿಟ್. ಸೊ ಈ ರೀತಿ ಅಂಡಾಕಾರದ ಆರ್ಬಿಟ್ ಅಲ್ಲಿ ರಿವಾಲ್ವ್ ಆಗುತ್ತೆ. ಸೊ ಈ ಆರ್ಬಿಟ್ ಸರ್ಕಲ್ ಆಗಿಲ್ಲ, ವೃತ್ತಾಕಾರದಲ್ಲಿ ಇಲ್ಲ, ಇನ್ಸ್ಟೆಡ್ ಇಟ್ ಈಸ್ ಅಂಡಾಕಾರವಾಗಿದೆ. ಸೊ ಇದಕ್ಕೆ ಏನಂತಾರೆ? ಎಲಿಪ್ಟಿಕಲ್ ಆರ್ಬಿಟ್ ಅಂತಾರೆ. ಸೊ ಈ ಎಲಿಪ್ಟಿಕಲ್ ಆರ್ಬಿಟ್ ಅಲ್ಲಿ ಸೂರ್ಯನ ಸುತ್ತ ರಿವಾಲ್ವ್ ಆಗಬೇಕಾದ್ರೆ ಭೂಮಿ ಒಂದು ಟೈಮ್ ಏನಾಗುತ್ತೆ, ಸೂರ್ಯನಿಗೆ ಅತಿ ಸಮೀಪವಾಗಿರುತ್ತೆ. ಆ ಪ್ಲೇಸ್ ಅನ್ನ ಏನಂತ ಕರಿತೀವಿ, ಆ ಡೇಟ್ ಅನ್ನ ಏನಂತ ಕರಿತೀವಿ ಅಂತಂದ್ರೆ ಪೆರಿಹೀಲಿಯನ್ ಅಂತೀವಿ. ಸೊ ಈ ಪೆರಿಹೀಲಿಯನ್ ಬಂದು ಯಾವ ಡೇಟ್ ಅಲ್ಲಿ ಬರುತ್ತೆ ಅಂದ್ರೆ 3rd January, ಎವ್ರಿ ಇಯರ್ 3rd January ಬರುತ್ತೆ. ಸೊ ಅದೇ ರೀತಿ ಭೂಮಿಯು ಸೂರ್ಯನಿಂದ ತುಂಬಾ ದೂರವಾದ ಈ ಆರ್ಬಿಟ್ ಅಲ್ಲಿ ತುಂಬಾ ದೂರವಾದ ಒಂದು ಪ್ಲೇಸಿಗೆ ಹೋದಾಗ ಆ ಡೇಟ್ನ ನಾವು ಏನಂತ ಕರಿತೀವಿ ಅಂದ್ರೆ ಆ್ಯಪ್ಹೀಲಿಯನ್ ಅಂತ ಕರಿತೀವಿ. ಸೊ ಈ ಆ್ಯಪ್ಹೀಲಿಯನ್ ಬಂದು ಜುಲೈ ಮಂತ್ ಅಲ್ಲಿ ಬರುತ್ತೆ. ಈ ವರ್ಷ ಇದು 5th July ಬಂದಿದೆ. ಸೊ ಪ್ರತಿ ವರ್ಷ ಇದು ಯಾವ ಡೇಟ್ ಅಲ್ಲಿ ಬರುತ್ತೆ ಅಂತಂದ್ರೆ ದೇರ್ ಇಸ್ ನೋ ಫಿಕ್ಸ್ಡ್ ಡೇಟ್. ಯಾವುದೇ ಒಂದು ಇದೇ ಡೇಟ್ ಅಲ್ಲಿ ಬರಬೇಕು ಅಂತಿಲ್ಲ, ಬಟ್ ದೇರ್ ಇಸ್ ಅ ರೇಂಜ್ ಆಫ್ ಡೇಟ್. 3rd July ಇಂದ 6th July ವರೆಗೂ ಆ್ಯಪ್ಹೀಲಿಯನ್ ಆಗ್ಬೋದು. ಸೊ ಈ ಆ್ಯಪ್ಹೀಲಿಯನ್ ಆದಾಗ ಭೂಮಿಯು ಸೂರ್ಯನಿಂದ ತುಂಬಾ ದೂರದಲ್ಲಿರುತ್ತೆ. ಪೆರಿಹೀಲಿಯನ್ ಇದ್ದಾಗ ಭೂಮಿಯು ಸೂರ್ಯನಿಗೆ ತುಂಬಾ ಸಮೀಪವಾಗಿರುತ್ತೆ. ಸೊ ದಿಸ್ ಈಸ್ ಅಬೌಟ್ ಆ್ಯಪ್ಹೀಲಿಯನ್. ಕಮಿಂಗ್ ಟು ದ ನೆಕ್ಸ್ಟ್ ಟಾಪಿಕ್, ಆನ್ಯುಲಾರ್ ಸೋಲಾರ್ ಎಕ್ಲಿಪ್ಸ್ ನ್ಯೂಸ್ ಅಲ್ಲಿ ಇರುತ್ತೆ. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಸೋಲಾರ್ ಎಕ್ಲಿಪ್ಸ್ ಅಂತಂದ್ರೆ ಸೂರ್ಯಗ್ರಹಣ. ಸೂರ್ಯಗ್ರಹಣ ಆಗ್ಬೇಕು ಅಂದ್ರೆ ಏನಿರಬೇಕು? ಸೂರ್ಯಗ್ರಹಣ ಹ್ಯಾಪನ್ಸ್ ಓನ್ಲಿ ಆನ್ ಅಮಾವಾಸ್ಯೆ ದಿನ. ಅಮಾವಾಸ್ಯೆ ಅಂದ್ರೆ ನ್ಯೂ ಮೂನ್. ಸೊ ನ್ಯೂ ಮೂನ್ ಯಾವಾಗಿರುತ್ತೆ ಅವಾಗ ಸೂರ್ಯಗ್ರಹಣ ಆಗುತ್ತೆ. ಸೂರ್ಯಗ್ರಹಣ ಆಗ್ಬೇಕಂದ್ರೆ ಭೂಮಿ ಮತ್ತು
ಸೂರ್ಯ ಮತ್ತು ಚಂದ್ರ ಒಂದೇ ಲೈನ್, ಭೂಮಿಯ ಒಂದೇ ಕಡೆ ಬರಬೇಕು. ಇದು ಸೂರ್ಯ ಆದರೆ ಸೊ ಇದು ಚಂದ್ರ, ಸೊ ಇದು ಭೂಮಿ. ಸೊ ಸೂರ್ಯಗ್ರಹಣ ಆಗಬೇಕಂದ್ರೆ ಸೂರ್ಯ ಮತ್ತು ಚಂದ್ರ ಒಂದೇ ಲೈನಲ್ಲಿ ಬಂದಾಗ ಸೂರ್ಯಗ್ರಹಣ ಆಗುತ್ತೆ. ಇದರ ಅರ್ಥ ಸೂರ್ಯನ ಮತ್ತು ಭೂಮಿಯ ಮಧ್ಯೆ ಚಂದ್ರ ಬರುತ್ತೆ. ಸೊ ಈ ಫಿನಾಮಿನ ಯಾವಾಗ ಆಗುತ್ತೆ ಅಂದರೆ ನ್ಯೂ ಮೂನ್ ಆಗುತ್ತೆ. ನ್ಯೂ ಮೂನ್ ಅಂತಂದರೆ ಅಮಾವಾಸ್ಯ ದಿನ. ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ನ್ಯೂ ಮೂನ್. ಸೊ ಅಕ್ಟೋಬರ್ 2024 ಅಲ್ಲಿ ಏನಾಗುತ್ತೆ ಅಂದರೆ ಆ್ಯನುಲಾರ್ ಸೋಲಾರ್ ಎಕ್ಲಿಪ್ಸ್ ಅಂತ ಆಗುತ್ತೆ. ಆ್ಯನುಲಾರ್ ಸೋಲಾರ್ ಎಕ್ಲಿಪ್ಸ್ ಅಂದರೆ ಉಂಗುರಾಕಾರದ ಸೂರ್ಯಗ್ರಹಣ. ಸೊ ಈ ಇಮೇಜ್ ಅಲ್ಲಿ ನಾವು ನೋಡ್ಬೋದು. ಸೊ ದಿಸ್ ಈಸ್ ಆ್ಯನುಲಾರ್ ಸೋಲಾರ್ ಎಕ್ಲಿಪ್ಸ್. ಸೊ ದಿಸ್ ಈಸ್ ಕಂಪ್ಲೀಟ್ ಸೋಲಾರ್ ಎಕ್ಲಿಪ್ಸ್. ದಿಸ್ ಈಸ್ ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್. ಸೊ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಆಗಬೇಕು ಅಂತಂದ್ರೆ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಚಂದ್ರನು ಇದ್ದಾಗ ಚಂದ್ರನು ಭೂಮಿಗೆ ಸಮೀಪವಾಗಿರಬೇಕು. ಸೊ ಇದಕ್ಕೆ ಏನಂತಾರೆ ಪೆರಿಜಿ ಅಂತ ಕರೀತಾರೆ. ಸೊ ಚಂದ್ರನು ಯಾವಾಗ ಭೂಮಿಗೆ ಸಮೀಪವಾಗಿರ್ತಾನೆ ಅವಾಗ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಆಗುತ್ತೆ. ಚಂದ್ರನು ಭೂಮಿಯಿಂದ ಸ್ವಲ್ಪ ದೂರ ಹೋದಾಗ ಏನಾಗುತ್ತೆ ಆ್ಯನುಲಾರ್ ಸೋಲಾರ್ ಎಕ್ಲಿಪ್ಸ್ ಆಗುತ್ತೆ. ಸೊ ಈ ಆ್ಯನುಲಾರ್ ಸೋಲಾರ್ ಎಕ್ಲಿಪ್ಸ್ ಮತ್ತೆ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಆಗೋದು, ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಆಗೋದು ಪೆರಿಜಿಯಲ್ಲಿದ್ದಾಗ. ಪೆರಿಜಿ ಅಂದರೆ ಚಂದ್ರನು ಭೂಮಿಗೆ ಸಮೀಪವಾಗಿರ್ತಾನೆ. ಆ್ಯನುಲಾರ್ ಸೋಲಾರ್ ಎಕ್ಲಿಪ್ಸ್ ಆಗೋದು ಚಂದ್ರನು ಭೂಮಿಯಿಂದ ದೂರ ಇದ್ದಾಗ. ಇದಕ್ಕೆ ಏನಂತ ಕರಿತೀವಿ ಅಂದರೆ ಅಪೋಜಿ ಅಂತ ಕರಿತೀವಿ. ದೆನ್ ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್ ಏನಂದರೆ ಚಂದ್ರನು ಸೂರ್ಯನನ್ನು ಪಾರ್ಷಿಯಲ್ ಆಗಿ ಕವರ್ ಮಾಡಿರ್ತಾನೆ. ಅದು ಪೆರಿಜಿ ಇರ್ಬೋದು ಅಥವಾ ಅಪೋಜಿ ಇರ್ಬೋದು, ಯಾವುದಾದ್ರೂ ಒಂದು ಇರ್ಬೋದು. ಸೊ ದೀಸ್ ಆರ್ ದ 3 ಡಿಫರೆಂಟ್ ಕೈಂಡ್ಸ್ ಆಫ್ ಸೋಲಾರ್ ಎಕ್ಲಿಪ್ಸಸ್. ಸೊ ದ ನೆಕ್ಸ್ಟ್ ಟಾಪಿಕ್ ಈಸ್ ಅರೋರಾ ಬೋರಿಯಾಲಿಸ್. ಅರೋರಾ ಬೋರಿಯಾಲಿಸ್ ಏಕೆ ನ್ಯೂಸಲ್ಲಿ ಇರುತ್ತೆ ಅಂದರೆ ಇತ್ತೀಚೆಗೆ ಲಡಾಖ್ನ ಹೆನ್ಲೆ ವಿಲೇಜ್ ಅಲ್ಲಿ ಅರೋರಾಸ್ ಕಾಣಿಸ್ಕೊಳ್ಳಿರುತ್ತೆ. ಸೊ ಅದಕ್ಕೋಗಿ ಅರೋರಾ ಬೋರಿಯಾಲಿಸ್ ನ್ಯೂಸಲ್ಲಿ ಇರುತ್ತೆ. ಈ ಅರೋರಾ ಬೋರಿಯಾಲಿಸ್ನ ಏನಂತ ಕರೀತಾರೆ ಅಂದರೆ ನಾರ್ದರ್ನ್ ಲೈಟ್ಸ್ ಅಂತ ಕರೀತಾರೆ. ನಾರ್ದರ್ನ್ ಲೈಟ್ಸ್ ಅಂದರೆ ಉತ್ತರದ ಬೆಳಕುಗಳು. ಸೊ ಈ ಅರೋರಾ ಬೋರಿಯಾಲಿಸ್ನ ನಾರ್ದರ್ನ್ ಲೈಟ್ಸ್ ಅಂತ ಕರೀತಾರೆ. ಇದೇ ರೀತಿ ದಕ್ಷಿಣದಲ್ಲೂ ಕೂಡ ಲೈಟ್ಸ್ ಕಾಣಿಸ್ಕೊಳ್ಳುತ್ತೆ. ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಅರೋರಾ ಆಸ್ಟ್ರೇಲಿಯಸ್ ಅಂತ ಕರಿತೀವಿ. ಸೊ ಅದನ್ನ ದಕ್ಷಿಣದ ಬೆಳಕು ಅಂತ ಕರಿತೀವಿ. ಸೊ ಈ ರೀತಿ ಯಾಕೆ ಬೆಳಕು ಕಂಡು ಬರುತ್ತೆ, ಕಲರ್ಫುಲ್ ಲೈಟ್ಸ್, ಈ ಇಮೇಜ್ ಅಲ್ಲಿ ನಾವು ನೋಡ್ತಾ ಇರೋ ಹಾಗೆ ಈ ರೀತಿ ಕಲರ್ಫುಲ್ ಲೈಟ್ಸ್ ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂತಂದ್ರೆ ಸೌರಮಂಡಲದಿಂದ ಸೋಲಾರ್ ವಿಂಡ್ ಅಂತ ಬರುತ್ತೆ. ಆ ಸೋಲಾರ್ ವಿಂಡ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಎನರ್ಜೆಟಿಕ್ ಪಾರ್ಟಿಕಲ್ಸ್ ಇರುತ್ತೆ, ಶಕ್ತಿಯುತ ಕಣಗಳಿರುತ್ತೆ. ಆ ಎನರ್ಜೆಟಿಕ್ ಪಾರ್ಟಿಕಲ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಭೂಮಿಯ ಮೇಲ್ಮೈ ವಾತಾವರಣದಲ್ಲಿ ಇರ್ತಕ್ಕಂತಹ ಆಟಮ್ಸ್ ಜೊಂದಿಗೆ ಇಂಟರಾಕ್ಟ್ ಆಗಿ ಎನರ್ಜಿನ ರಿಲೀಸ್ ಮಾಡುತ್ತೆ. ಆ ಎನರ್ಜಿ ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಅಂದರೆ ಈ ರೀತಿ ಡಿಫ್ರೆಂಟ್ ಲೈಟ್ ಥರ ಕಾಣಿಸ್ಕೊಳ್ಳುತ್ತೆ. ಸೊ ಈ ನಾರ್ದರ್ನ್ ಲೈಟ್ಸ್ ಆ್ಯಂಡ್ ಸದರ್ನ್ ಲೈಟ್ಸ್ ಏನು ಅರೋರಾಸ್ ಇದೆ, ಇದು ಹೈಯರ್ ಆಲ್ಟಿಟ್ಯೂಡ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಹೈಯರ್ ಲ್ಯಾಟಿಟ್ಯೂಡ್ಸ್ ಅಂತಂದರೆ ಸೊ ಇಫ್ ದಿಸ್ ಈಸ್ ದ ಅರ್ತ್, ದಿಸ್ ಈಸ್ ಇಕ್ವೇಟರ್, ಸೊ ದಿಸ್ ಈಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್, ದಿಸ್ ಈಸ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. So this is the 66 degree south, this is 66 degree of north. So ಈ ಆರ್ಕ್ಟಿಕ್ ಸರ್ಕಲ್ ಏನಿದೆ, ಹಿಯರ್ ವಿ ಹ್ಯಾವ್ ಅಂಟಾರ್ಕ್ಟಿಕ್ ಸರ್ಕಲ್. ಸೊ ಈ ಆರ್ಕ್ಟಿಕ್ ಸರ್ಕಲ್ ಇಂದ ನಾರ್ತ್, ಈ ಅಂಟಾರ್ಕ್ಟಿಕ್ ಸರ್ಕಲ್ ಇಂದ ಸೌತ್, ಈ ರೀಜನ್ ಅಲ್ಲಿ ಹೈಯರ್ ಲ್ಯಾಟಿಟ್ಯೂಡ್ ರೀಜನ್ ಅಲ್ಲಿ ಮಾತ್ರ ನಾವು ಅರೋರಾ ಆಸ್ಟ್ರೇಲಿಸ್ ಮತ್ತೆ ಅರೋರಾ ಬೋರಿಯಾಲಿಸ್ನ ನೋಡ್ಲಿಕ್ಕಾಗತ್ತೆ. So this is about aurora borealis. So that completes the first theme, that is planets and satellites. Now we have a second theme, that is plate tectonics, earthquake and volcanoes. ಯಾವ ಪ್ಲೇಟ್ ಟೆಕ್ಟಾನಿಕ್ಸ್ ನ್ಯೂಸ್ ಅಲ್ಲಿ ಇತ್ತು, ಯಾವ ಅರ್ಥಕ್ವೇಕ್ ನ್ಯೂಸ್ ಅಲ್ಲಿ ಇತ್ತು, ಆಮೇಲೆ ಯಾವ ರೀತಿಯಾದ ವೋಲ್ಕೆನೋ ನ್ಯೂಸ್ ಅಲ್ಲಿ ಇತ್ತು. ಸೊ ಅದರಿಂದ ಎಕ್ಸಾಮಿನೇಷನ್ ಅಲ್ಲಿ ಯಾವ ತರ ಕ್ವಶನ್ಸ್ ಬರುತ್ತೆ ಅನ್ನೋದನ್ನ ನಾವು ನೋಡೋಣ. So before that, we will briefly discuss the different kinds of plate movements. There are 3 kinds of plate movement. One is divergent plate movement. Divergent plate movement ಅಲ್ಲಿ ಏನಾಗುತ್ತೆ ಅಂದರೆ ಎರಡು ಪ್ಲೇಟು ಒಂದಕ್ಕೊಂದು ದೂರವಾಗಿ ಮೂವ್ಮೆಂಟ್ ಆಗ್ತಿರುತ್ತೆ. ಸೊ ಇದನ್ನು ನಾವು ಡೈವರ್ಜೆಂಟ್ ಪ್ಲೇಟ್ ಮೂವ್ಮೆಂಟ್ ಅಂತ ಕರಿತೀವಿ. ಸೊ ಅದನ್ನು ನಾವು ಇಲ್ಲಿ ನೋಡ್ಬೋದು. ಇಲ್ಲಿ 2 ಪ್ಲೇಟ್ಸ್ ಇದೆ. ಒಂದು ಪ್ಲೇಟ್
ಪ್ಲೇಟ್ 1 ಈ ದಿಕ್ಕಿನಲ್ಲಿ ಮೂವ್ ಆಗ್ತಿದ್ರೆ ಪ್ಲೇಟ್ 2 ಈ ದಿಕ್ಕಿನಲ್ಲಿ ಮೂವ್ ಆಗುತ್ತೆ. ಸೊ ಎಲ್ಲಿ ಡೈವರ್ಜೆಂಟ್ ಪ್ಲೇಟ್ ಬೌಂಡ್ರಿ ಇರುತ್ತೆ ಅಲ್ಲಿ ರಿಡ್ಜಸ್ ಕ್ರಿಯೇಟ್ ಆಗುತ್ತೆ, ಜೊತೆಗೆ ರಿಫ್ಟ್ ವ್ಯಾಲಿ ಕ್ರಿಯೇಟ್ ಆಗುತ್ತೆ. ಸೊ ದ ಸೆಕೆಂಡ್ ಕೈಂಡ್ ಆಫ್ ಪ್ಲೇಟ್ ಮೂವ್ಮೆಂಟ್ಸ್ ಇಸ್ ಕನ್ವರ್ಜೆಂಟ್ ಪ್ಲೇಟ್ ಮೂವ್ಮೆಂಟ್. ಅಂದರೆ ಎರಡು ಪ್ಲೇಟ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಒಂದು ಪ್ಲೇಟು ಇನ್ನೊಂದು ಪ್ಲೇಟ್ ಕೆಳಗಡೆ ಹೋಗುತ್ತೆ. ಸೊ ಇದನ್ನು ನಾವು ಕನ್ವರ್ಜೆಂಟ್ ಪ್ಲೇಟ್ ಬೌಂಡ್ರಿ ಮೂವ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ಪ್ಲೇಟ್ 1 ಮತ್ತು ಪ್ಲೇಟ್ 2 ಎರಡು ಒಂದಕ್ಕೊಂದು ಡಿಕ್ಕಿ ಹೊಡೆದು ಪ್ಲೇಟ್ 1 ಏನಾಗ್ತಿದೆ ಪ್ಲೇಟ್ 2ನ ಕೆಳಗಡೆ ಸಬ್ಡಕ್ಟ್ ಆಗ್ತಿದೆ. ಸೊ ಇಲ್ಲಿ ಕಾಣಿಸ್ಕೊಳ್ತಕ್ಕಂಥ ಫೀಚರ್ಸ್ ಏನಂದರೆ ಟ್ರೆಂಚಸ್. ಇಲ್ಲಿ ನಾವು ಟ್ರೆಂಚಸ್ನ ಕಾಣ್ಬೋದು. ಆಮೇಲೆ ಈ ಟ್ರೆಂಚಸ್ ಕ್ರಿಯೇಟ್ ಆಗಿ ಏನಾಗುತ್ತೆ ನೆಕ್ಸ್ಟು ವೋಲ್ಕ್ಯಾನೋ ಫಾರ್ಮೇಷನ್ ಆಗುತ್ತೆ, ಅದರಿಂದ ಐಲ್ಯಾಂಡ್ ಆರ್ಕ್ಸ್ ಕ್ರಿಯೇಟ್ ಆಗುತ್ತೆ, ಮತ್ತು ಕಾಂಟಿನೆಂಟಲ್ ಆರ್ಕ್ಸ್ ಅಂತ ಕ್ರಿಯೇಟ್ ಆಗುತ್ತೆ. ಸೊ ದ ಥರ್ಡ್ ಕೈಂಡ್ ಆಫ್ ಪ್ಲೇಟ್ ಮೂವ್ಮೆಂಟ್ ಈಸ್ ಟ್ರಾನ್ಸ್ಫಾರ್ಮ್ ಪ್ಲೇಟ್ ಬೌಂಡ್ರಿ ಮೂವ್ಮೆಂಟ್. ಟ್ರಾನ್ಸ್ಫಾರ್ಮ್ ಪ್ಲೇಟ್ ಬೌಂಡ್ರಿ ಮೂವ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ಪ್ಲೇಟ್ಸು ಒಂದಕ್ಕೊಂದು ಸೈಡ್ ವೇಸಲ್ಲಿ ಮೂವ್ ಆಗ್ತಿರುತ್ತೆ. ಸೊ ಇಲ್ಲಿ ಪ್ಲೇಟ್ 1 ಈ ದಿಕ್ಕಿನಲ್ಲಿ ಮೂವ್ ಆಗ್ತಿದ್ರೆ ಪ್ಲೇಟ್ 2 ಈ ದಿಕ್ಕಿನಲ್ಲಿ ಮೂವ್ ಆಗ್ತಿರುತ್ತೆ. ಸೊ ಟ್ರಾನ್ಸ್ಫಾರ್ಮ್ ಪ್ಲೇಟ್ ಬೌಂಡ್ರಿ ಮೂವ್ಮೆಂಟಲ್ಲಿ ಯಾವ ರೀತಿ ಲ್ಯಾಂಡ್ ಫಾರ್ಮ್ ಕ್ರಿಯೇಟ್ ಆಗುತ್ತೆ ಅಂದರೆ ಅಲ್ಲಿ ಫಾಲ್ಟ್ಸ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಯಾವುದೇ ರೀತಿಯಾದ ಕಣಿವೆ ಕ್ರಿಯೇಟ್ ಆಗಲ್ಲ, ಯಾವುದೇ ರೀತಿಯಾದ ವೋಲ್ಕ್ಯಾನೋಸ್ ಕ್ರಿಯೇಟ್ ಆಗಲ್ಲ. ಇನ್ಸ್ಟೆಡ್ ವಿ ಹ್ಯಾವ್ ಫಾಲ್ಟ್ ಸಿಸ್ಟಮ್. ಸೊ ದೀಸ್ ಆರ್ ದ 3 kinds of plate movements. So the coming to the first topic is in the plate movements is Great Rift Valley news ಅಲ್ಲಿ ಇರುತ್ತೆ. ಸೊ ಈ ಗ್ರೇಟ್ ರಿಫ್ಟ್ ವ್ಯಾಲಿ ಯಾಕೆ ನ್ಯೂಸ್ ಅಲ್ಲಿ ಇರುತ್ತೆ ಅಂದರೆ ಗ್ರೇಟ್ ರಿಫ್ಟ್ ವ್ಯಾಲಿಯಲ್ಲಿ ಒಂದು ಡ್ಯಾಮ್ ಇರುತ್ತೆ ಕೀನ್ಯಾದಲ್ಲಿ, ಆ ಡ್ಯಾಮ್ ಏನಾಗುತ್ತೆ ಬರ್ಸ್ಟ್ ಆಗಿರುತ್ತೆ. ಸೊ ಬಿಕಾಸ್ ಆಫ್ ದ್ಯಾಟ್ ಗ್ರೇಟ್ ರಿಫ್ಟ್ ವ್ಯಾಲಿ ಈಸ್ ಇನ್ ನ್ಯೂಸ್. ಸೊ ಈ ಗ್ರೇಟ್ ರಿಫ್ಟ್ ವ್ಯಾಲಿ ಏನಂತಂದರೆ ಇದು ಆಫ್ರಿಕಾ ದೇಶದಲ್ಲಿ ಇರ್ತಕ್ಕಂಥ ಒಂದು ಕಣಿವೆ ಪ್ರದೇಶ. ಸೊ ಈ ಕಣಿವೆ ಪ್ರದೇಶ ಈಸ್ಟ್ ಆಫ್ರಿಕನ್ ರಿಸ್ಟ್ ಸಿಸ್ಟಮ್ ಅಂತ ಇರುತ್ತೆ, ಪೂರ್ವ ಆಫ್ರಿಕಾದ ಕಣಿವೆ ವ್ಯವಸ್ಥೆ. ಸೊ ಆ ಕಣಿವೆ ವ್ಯವಸ್ಥೆಯ ಒಂದು ಭಾಗವಾಗಿದೆ. ದಿಸ್ ಗ್ರೇಟ್ ರಿಫ್ಟ್ ವ್ಯಾಲಿ ಸಿಸ್ಟಮ್ ಇಟ್ ರನ್ಸ್ ಫ್ರಮ್ ಜೋರ್ಡಾನ್ ಇನ್ ಸೌತ್ ವೆಸ್ಟರ್ನ್ ಏಷ್ಯಾ ಟಿಲ್ ಮೊಜಾಂಬಿಕ್ ಇನ್ ಸೆಂಟ್ರಲ್ ಆಫ್ರಿಕಾ. ಸೊ ಏಷ್ಯಾದಿಂದ ಸೆಂಟ್ರಲ್ ಇಂಡಿಯನ್ ಓಷನ್ ಮೊಜಾಂಬಿಕ್ವರೆಗೂ ಇದು ರನ್ ಆಗುತ್ತೆ. ಸೊ ದಿಸ್ Rift Valley system, it is created because of the divergent plate boundary. So here we can see the formation of East African Rift System and also Great Rift Valley. So ಇಲ್ಲಿ ಏನಾಗ್ತಿದೆ ಅಂತಂದರೆ ಆಫ್ರಿಕನ್ ಪ್ಲೇಟ್ ಏನಿದೆ, ಆಫ್ರಿಕಾ ಖಂಡವು ಆಫ್ರಿಕನ್ ಪ್ಲೇಟ್ ಮೇಲೆ ಸಿಚುವೇಟ್ ಆಗಿದೆ. ಸೊ ಈ ಆಫ್ರಿಕನ್ ಪ್ಲೇಟ್ ಏನಾಗ್ತಿದೆ ಅಂತಂದರೆ ಎರಡು ಸಣ್ಣ ಸಣ್ಣ ಪ್ಲೇಟ್ಗಳಾಗಿ ಡಿವೈಡ್ ಆಗಿ ಡೈವರ್ಜ್ ಆಗ್ತಿದೆ. ಸೊ ದೇರ್ the divergent boundary is being created in African plate. So this big African plate is being divided into 2 small plates. One plate is Somalian plate. So this plate it is drifting towards the India through Arabian Sea. The second small plate, Nubian plate, it is drifting towards America through Atlantic Ocean. ಸೊ ಓವರ್ ಮಿಲಿಯನ್ಸ್ ಆಫ್ ಇಯರ್ಸ್, ಇನ್ನೂ ಮಿಲಿಯನ್ಸ್ ಆಫ್ ಇಯರ್ಸ್ ಆದಮೇಲೆ ಏನಾಗುತ್ತೆ ಅಂತಂದರೆ ದಿಸ್ ಪಾರ್ಟ್, ಸೊ ದಿಸ್ ಈಸ್ ದಿ ರಿಫ್ಟ್ ವ್ಯಾಲಿ ಕ್ರಿಯೇಟೆಡ್ ಇನ್ ಆಫ್ರಿಕಾ. ಸೊ ದಿಸ್ ಪಾರ್ಟ್ ದಟ್ ಈಸ್ ಸೋಮಾಲಿಯನ್ ಪ್ಲೇಟ್ ಇಟ್ ವಿಲ್ ಮೂವ್ ಟುವರ್ಡ್ಸ್ ಇಂಡಿಯಾ. ಇಂಡಿಯಾದ ವೆಸ್ಟರ್ನ್ ಕೋಸ್ಟ್ ಏನಿದೆ, ಈ ವೆಸ್ಟರ್ನ್ ಕೋಸ್ಟ್ ಏನಿದೆ ಅಲ್ಲಿ ಬಂದು ಅಪ್ಪಳಿಸುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಇಂಡಿಯಾದಲ್ಲಿ ಇಲ್ಲಿ ಮೌಂಟೇನ್ ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ. ಯಾವ ರೀತಿ ಇಂಡಿಯನ್ ಪ್ಲೇಟು ಯುರೇಷಿಯನ್ ಪ್ಲೇಟ್ನ ಅಪ್ಪಳಿಸಿ ಹಿಮಾಲಯನ್ ಮೌಂಟೇನ್ ಕ್ರಿಯೇಟ್ ಆಗಿದೆಯೋ ಅದೇ ರೀತಿ ಇಲ್ಲಿ ಫ್ಯೂಚರಲ್ಲಿ ಮೌಂಟೇನ್ಸ್ ಕ್ರಿಯೇಟ್ ಆಗೋ ಚಾನ್ಸಸ್ ಇದೆ. ಸೊ ದಿಸ್ ಈಸ್ ಅಬೌಟ್ ಗ್ರೇಟ್ ವ್ಯಾಲಿ ಸಿಸ್ಟಮ್. ಸೊ ಈ ಗ್ರೇಟ್ ರಿಫ್ಟ್ ವ್ಯಾಲಿ ಇಟ್ ರನ್ಸ್ ಅಕ್ರಾಸ್ 12 countries in Africa. That is, those countries are Eritrea, Djibouti, Ethiopia, Kenya, Tanzania, Uganda, Rwanda, Burundi, Democratic Republic of Congo, Malawi, Zambia and Mozambique. So this is about Great Rift Valley. So the next topic that was in news is Kuriles Islands. Kuriles Islands ಅಲ್ಲಿ ಏನಾಗುತ್ತೆ ಅಂದರೆ ಒಂದು 6.3 ಮ್ಯಾಗ್ನಿಟ್ಯೂಡ್ ಅರ್ಥಕ್ವೇಕ್ ಆಗುತ್ತೆ. ಸೊ ಬಿಕಾಸ್ ಆಫ್ ದಿಸ್ ಅರ್ಥಕ್ವೇಕ್ ದ Kuriles Islands ಈಸ್ ಇನ್ ನ್ಯೂಸ್. ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂದರೆ ಎಷ್ಟು ಮ್ಯಾಗ್ನಿಟ್ಯೂಡ್ ಅರ್ಥಕ್ವೇಕ್ ಆಗಿದೆ ಅಂತ ಎಕ್ಸಾಮಲ್ಲಿ ಕೇಳಲ್ಲ. ಬಟ್ Kuriles Islands ಈಸ್ ಆಲ್ಸೋ ಇನ್ ನ್ಯೂಸ್ ಬಿಕಾಸ್ ಆಫ್ ದಿ ಡಿಸ್ಪ್ಯೂಟ್ ಬಿಟ್ವೀನ್ ಜಪಾನ್ ಆ್ಯಂಡ್ ರಷ್ಯಾ. ಸೊ ರಷ್ಯಾ ಏನು ಹೇಳ್ತಾ ಇದೆ ಅಂತಂದರೆ Kuriles Islands ಬಿಲಾಂಗ್ ಟು ದೆಮ್ ಅಂತ ರಷ್ಯಾ ಹೇಳ್ತಾ ಇದೆ. ಆ್ಯಂಡ್ ಜಪಾನ್ ಏನು ಮಾಡ್ತಿದೆ, ಜಪಾನ್ ಈಸ್ ಆಲ್ಸೋ ಕ್ಲೇಮಿಂಗ್ ಆಲ್ರೆಡಿ Kuriles Islands ಈಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಜಪಾನ್. ಸೊ ಇಲ್ಲಿ ನಾವು ಜಪಾನ್ ಕಂಟ್ರಿ ನೋಡ್ಬೋದು, Kuriles Islands ಇಲ್ಲಿದೆ.
ಸೊ ಬಟ್ ರಷ್ಯಾ ಇಲ್ಲಿ ವಿ ಹ್ಯಾವ್ ಕಮ್ಚಟ್ಕಾ ಪೆನಿನ್ಸುಲಾ ಆಫ್ ರಷ್ಯಾ. ಇದು ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಾರೆ ಅಂದರೆ ಒಂದು ಸೈಡು ಕಂಟ್ರಿ ಕೊಡ್ತಾರೆ, ಇನ್ನೊಂದು ಸೈಡು ಪೆನಿನ್ಸುಲಾ ಕೊಡ್ತಾರೆ, ಮ್ಯಾಚ್ ದ ಫಾಲೋಯಿಂಗ್ ಅಂತಾನು ಕೇಳ್ಬೋದು. ಅವಾಗ ಕಮ್ಚಟ್ಕಾ ಪೆನಿನ್ಸುಲಾ ಅಂತ ಕೊಟ್ಟರೆ ಕಮ್ಚಟ್ಕಾ ಪೆನಿನ್ಸುಲಾ ಇಟ್ ಬಿಲಾಂಗ್ಸ್ ಟು ರಷ್ಯಾ. ಸೊ ಅದೇ ರೀತಿ ಕ್ಯೂರಿಲ್ ಐಲ್ಯಾಂಡ್ಸ್ ಇಟ್ ಬಿಲಾಂಗ್ಸ್ ಟು ಜಪಾನ್. ಬಟ್ ದೇರ್ ಇಸ್ ಅ ಡಿಸ್ಪ್ಯೂಟ್, ರಷ್ಯಾ ಮತ್ತು ಜಪಾನ್ ನಡುವೆ ವಿವಾದ ಇದೆ ವಿತ್ ರೆಸ್ಪೆಕ್ಟ್ ಟು ಕ್ಯೂರಿಲ್ ಐಲ್ಯಾಂಡ್ಸ್. That we should know from examination point of view. Along with that, we have Sea of Japan between Japan and Russia, and we have Sea of Okhotsk here between Kuril Islands and Russia, and this Sakhalin Island it belongs to Russia. This we should know from this map. Then next topic is Noctis volcano. Recent agi Noctis volcano news alli irutte. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ವೋಲ್ಕ್ಯಾನೋ ಬಗ್ಗೆ ನಾವು ಏನು ತಿಳ್ಕೋಬೇಕು ಅಂತಂದರೆ, ನಾಕ್ಟಿಸ್ ವೋಲ್ಕ್ಯಾನೋ ಇಟ್ ಆಕರ್ಡ್ ಆನ್ ಮಾರ್ಸ್. ದಿಸ್ ವೋಲ್ಕ್ಯಾನೋ ಸಿಚುವೇಟೆಡ್ ಆನ್ ಮಾರ್ಸ್, ನಾಟ್ ಆನ್ ಅರ್ತ್. ಸೊ ದಿಸ್ ವಿ ಶುಡ್ ನೋ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. Then coming to the volcanoes, there are 5 kinds of volcanic landforms. So we should know from examination point of view, we should know the type of volcano and example for that. So this may be asked in the examination. So the first one is shield volcanoes. Shield volcanoes ge example ಏನಂತಂದ್ರೆ Hawaiian volcanoes. Second kind of volcanoes are composite volcanoes. Composite volcano ಗೆ ಇನ್ನೊಂದು ಹೆಸರು ಏನಂತಂದ್ರೆ ಸ್ಟ್ರಾಟೋ volcano ಅಂತ ಕರಿತೀವಿ. ಸೊ ಈ ಸ್ಟ್ರಾಟೋ ವೋಲ್ಕ್ಯಾನೋ ಅಥವಾ ಕಾಂಪೋಸಿಟ್ ವೋಲ್ಕ್ಯಾನೋಸ್ಗೆ ಎಕ್ಸಾಂಪಲ್ ಏನಂತಂದರೆ ಮೌಂಟ್ ಮೇಯಾನ್ ಇದೆ ಫಿಲಿಪೈನ್ಸಲ್ಲಿ, ಮೌಂಟ್ ಫಿಜಿ ಜಪಾನಲ್ಲಿದೆ, ಮೌಂಟ್ ರೇನರ್ ಇದೆ ವಾಷಿಂಗ್ಟನ್ನಲ್ಲಿ. ದೆನ್ ವಿ ಹ್ಯಾವ್ ಕ್ಯಾಲ್ಡರಾ ಸಿಸ್ಟಮ್ ಆಫ್ ವೋಲ್ಕ್ಯಾನೋ. ಕ್ಯಾಲ್ಡರಾ ಸಿಸ್ಟಮ್ ಆಫ್ ವೋಲ್ಕ್ಯಾನೋಸ್ಗೆ ಎಕ್ಸಾಂಪಲ್ ಏನಂದರೆ ಕ್ರೇಟರ್ ಲೇಕ್ ಇನ್ ಒರೆಗಾಂವ್. ಆಫ್ಟರ್ ದ್ಯಾಟ್ ವಿ ಹ್ಯಾವ್ ಫ್ಲಡ್ ಬ್ರಸಾಲ್ಟ್ ಪ್ರೊವಿನ್ಸಸ್. ಫ್ಲಡ್ ಬ್ರಸಾಲ್ಟ್ ಪ್ರೊವಿನ್ಸಿಗೆ ಒಂದು ಗುಡ್ ಎಕ್ಸಾಂಪಲ್ ಏನಂದರೆ ಇಂಡಿಯಾದಲ್ಲಿ ಇರ್ತಕ್ಕಂತಹ ಡೆಕ್ಕನ್ ಪ್ಲಾಟು. ಇದನ್ನು ನಾವೇನಂತ ಕರಿತೀವಿ, ದಕ್ಕನ್ ಪ್ರಸ್ಥಭೂಮಿ ಅಂತಲೂ ಕರಿತೀವಿ. Then the fifth kind of volcano is mid-oceanic ridge volcanoes. Mid-oceanic ridge volcanoes ಗೆ ಒಂದು ಗುಡ್ ಎಕ್ಸಾಂಪಲ್ ಏನು ಅಂತಂದರೆ ಮಿಡ್ ಅಟ್ಲಾಂಟಿಕ್ ರಿಡ್ಜ್. ಅಟ್ಲಾಂಟಿಕ್ ಸಮುದ್ರದ ನಡುವೆ ಮಿಡ್ ಅಟ್ಲಾಂಟಿಕ್ ರಿಡ್ಜ್ ಕ್ರಿಯೇಟ್ ಆಗಿದೆ. ಅಲ್ಲಿ 2 ಪ್ಲೇಟು ಒಂದಕ್ಕೊಂದು ಡೈವರ್ಜ್ ಆಗ್ತವೆ, ಡೈವರ್ಜೆಂಟ್ ಬೌಂಡ್ರಿ ಇದೆ. ಸೊ ದಿಸ್ ಈಸ್ ಅಬೌಟ್ ದಿ 5 kinds of types of volcanoes and example for those types of volcanoes. ಇದ್ರ ಜೊತೆಗೆ ಇವಾಗ ನಾವು ಏನು ಸ್ಟಡಿ ಮಾಡೋಣ ಅಂತಂದರೆ ಯಾವ ವೋಲ್ಕ್ಯಾನೋ ನ್ಯೂಸಲ್ಲಿ ಇತ್ತು, ಅದು ಯಾವ ಕಂಟ್ರಿನಲ್ಲಿದೆ, ದೆನ್ ವಾಟ್ ದ್ಯಾಟ್ ವೋಲ್ಕ್ಯಾನೋ ಇಸ್ ವಾಟ್ ಕೈಂಡ್ ಆಫ್ ಆರ್ ವಾಟ್ ವಿಚ್ ಟೈಪ್ ಆಫ್ ವೋಲ್ಕ್ಯಾನೋ ಅನ್ನೋದನ್ನ ನಾವು ನೋಡೋಣ. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಆ ವೋಲ್ಕ್ಯಾನೋ ಬಗ್ಗೆ ಕೇಳೋದೇನೆಂದರೆ ಫ್ಯಾಕ್ಚುಯಲ್ ಕ್ವಶನ್ಸ್ನೇ ಕೇಳ್ತಾರೆ. ದ ಕ್ವಶನ್ಸ್ ಮೇ ಕಮ್ ಇನ್ ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಆಫ್ ಕ್ವಶನ್ಸ್. ಓಕೆ, ಸೊ ದ ಫಸ್ಟ್ ಒನ್ ಈಸ್ Mount Ruang. This was in news. This volcano, it was active volcano. So it was in Indonesia. So it is the type of volcano is stratovolcano. It is also called as stratovolcano, also called as composite type of volcano. Then the second volcano which was in news because of its eruption is Mount Ibu. So this Mount Ibu, it is also situated in Indonesia and it is also stratovolcano. Then the third volcano is Old Donyo Lengai. So this is in Tanzania. This is also stratovolcano. Then the fourth volcano that erupted this year is Tonga Tonga volcano. So this is situated in Tongan archipelago in Pacific Ocean. So this is submarine stratovolcano. Stratovolcano ನಾವು ಇನ್ನೊಂದು ಏನಂತ ಕರಿತೀವಿ, ಕಾಂಪೋಸಿಟ್ ವೋಲ್ಕ್ಯಾನೋ ಅಂತ ಕರಿತೀವಿ. ಬಟ್ ಹೊಂಗಾ ಟೊಂಗಾ ವೋಲ್ಕ್ಯಾನೋ ಇಸ್ ಸಬ್ಮರೈನ್, ಅಂದರೆ ಸಮುದ್ರದ ತಳಗಡೆ ಇರತಕ್ಕಂತಹ ವೋಲ್ಕ್ಯಾನೋ. ದೆನ್ ನೆಕ್ಸ್ಟ್ ವೋಲ್ಕ್ಯಾನೋ ವಿಚ್ ವಾಸ್ ಇರಪ್ಟೆಡ್ ದಿಸ್ ಇಯರ್ ಇಸ್ ಕ್ಯಾಂಪಿ ಫ್ಲೆಗ್ರಿ ವೋಲ್ಕ್ಯಾನೋ. ದಿಸ್ ಈಸ್ ಸಿಚುವೇಟೆಡ್ ಇನ್ ಇಟಲಿ. ಸೊ ದಿಸ್ ಈಸ್ ದ ಕ್ಯಾಲ್ಡರಾ ಸಿಸ್ಟಮ್ ಟೈಪ್ ಆಫ್ ವೋಲ್ಕ್ಯಾನೋ. ದೆನ್ ದ ನೆಕ್ಸ್ಟ್ ಈಸ್ ಮೌಂಟ್ ಎಟ್ನಾ. ಮೌಂಟ್ ಎಟ್ನಾ ಕೂಡ ನ್ಯೂಸಲ್ಲಿರುತ್ತೆ. ಇಟ್ ಈಸ್ ಸಿಚುವೇಟೆಡ್ ಇನ್ ಇಟಲಿ, ಸಿಸಿಲಿ region. So it is also stratovolcano. And the next volcano is Shiv Lake volcano. So it is situated in
Russian Kamchatka Peninsula. The type of volcano is stratovolcano. After that, we have Mount Adams. This also erupted this year. So it is situated in United States of America in Washington. This is also stratovolcano. The next volcano that erupted this year is Mount Merapi volcano. It is situated in Indonesia. So this is also stratovolcano. Then we have Mount Ewotobi Laki Laki. So this is in Indonesia. So this is also stratovolcano. These all volcanoes erupted this year. So because of that, these volcanoes are in news. From examination point of view, they are not going to ask in detail any questions. Whatever questions, ಏನೇ ಕ್ವಶನ್ಸ್ ಕೇಳಿದ್ರು ಫ್ಯಾಕ್ಚುಯಲ್ ರೀತಿ ಇರುತ್ತೆ. ಯಾವ ರೀತಿ ಇರುತ್ತೆ ಅಂದರೆ ಅದು ಯಾವ ಟೈಪ್ ವೋಲ್ಕ್ಯಾನೋ ಮತ್ತು ಅದು ಯಾವ ದೇಶದಲ್ಲಿ ಕಂಡು ಬರುತ್ತೆ ಅಂತ ಕ್ವಶನ್ಸ್ ಕೇಳ್ತಾರೆ. So that is about earthquakes, volcanoes and plate tectonics. The next theme is rivers which are in news. ಯಾವ ರಿವರ್ ನ್ಯೂಸಲ್ಲಿದೆ, ಸೊ ಅದರ ಟ್ರಿಬ್ಯೂಟರೀಸ್ ಏನು ಮತ್ತು ಅದರಲ್ಲಿ ಮೇಲೆ ಯಾವ ಡ್ಯಾಮ್ನ ಕಟ್ಟಲಾಗ್ತಿದೆ ಅಥವಾ ಯಾವ ಡ್ಯಾಮ್ ನ್ಯೂಸಲ್ಲಿದೆ ಅಂತ ನಾವು ಇವಾಗ ನೋಡೋಣ. ಸೊ ಇದು ರಿವರ್ಸ್ ಮೇಲೇನು ಕ್ವಶನ್ಸ್ ಯಾವ ರೀತಿ ಬರ್ಬೋದು ಅಂದರೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಬರ್ಬೋದು, ಅಥವಾ ಯಾವುದಾದ್ರೂ ಒಂದು ರಿವರ್ ನೇಮ್ ಕೊಟ್ಟು ಅದರ ಉಪನದಿಗಳನ್ನು ಕೊಟ್ಟು ಅಥವಾ ಟ್ರಿಬ್ಯೂಟರೀಸ್ನ ಕೊಟ್ಟು ಯಾವ ನದಿಗಳು ಇದರ ಬಲಬದಿಯ ನದಿಗಳು ಅಥವಾ ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಅಂತ ಕ್ವಶನ್ಸ್ ಕೇಳ್ಬೋದು, ಅಥವಾ ಎಡಬದಿಯ ಉಪನದಿಗಳು ಅಂತ ಕೇಳ್ಬೋದು, ಅಥವಾ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಅಂತ ಕ್ವಶನ್ ಅಲ್ಲಿ ಕೇಳ್ಬೋದು. ಸೊ ಇತ್ತೀಚೆಗೆ ಮಹಾನದಿ ರಿವರ್ ನ್ಯೂಸಲ್ಲಿ ಇರುತ್ತೆ. ಸೊ ಏನಕ್ಕೆ ನ್ಯೂಸಲ್ಲಿ ಇರುತ್ತೆ ಅಂತಂದರೆ ದ ಸ್ಟೇಟ್ ಓನ್ಡ್ ONGC ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಂಪನಿ ಏನು ಮಾಡುತ್ತೆ ಅಂತಂದರೆ ನ್ಯಾಚುರಲ್ ಗ್ಯಾಸ್ ರಿಸರ್ವ್ಸ್ನ ಮಹಾನದಿ ಬೇಸಿನಲ್ಲಿ ಐಡೆಂಟಿಫೈ ಮಾಡುತ್ತೆ. ಸೊ ಅದಕ್ಕೋಸ್ಕರ ಮಹಾನದಿ ರಿವರ್ ನ್ಯೂಸಲ್ಲಿರುತ್ತೆ. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಮಹಾನದಿ ರಿವರ್ನ ನಾವು ಸ್ಟಡಿ ಮಾಡೋದಾದರೆ ಮಹಾನದಿ ರಿವರ್ ಇಸ್ ದಿ 8th largest river basin in India. So this is 8th largest river basin in India. Coming to the right and left bank tributaries of Mahanadi river. ಮಹಾನದಿಯ ಎಡಬದಿ ಮತ್ತು ಬಲಬದಿಯ ಉಪನದಿಗಳನ್ನು ನೋಡೋದಾದರೆ ಸೊ ದಿಸ್ ಈಸ್ ಮಹಾನದಿ ರಿವರ್. ಸೊ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ನ ನೋಡೋದಾದರೆ ಹಿಯರ್ ವಿ ಹ್ಯಾವ್ Dionath river, Dio river, Mond river, then Ib river. These are all left bank tributaries of the Mahanadi river. Right bank tributaries na nododadre illi Jonk river ide, Ong river ide, then we have Tel river. These are the right bank tributaries of the Mahanadi river. Famous Hirakud Dam is in news every now and then, is situated on Mahanadi river. Hirakud Dam. The next river which was in news is Indrayani river. Indrayani river ಯಾಕೆ ನ್ಯೂಸ್ ಅಲ್ಲಿ ಇರುತ್ತೆ ಅಂತ, ರೀಸೆಂಟ್ ಆಗಿ ಇಂದ್ರಾಯಣಿ ರಿವರ್ ಅಲ್ಲಿ ಟಾಕ್ಸಿಕ್ ಫ್ರೋಮ್ ಕ್ರಿಯೇಟ್ ಆಗಿರುತ್ತೆ. ಟಾಕ್ಸಿಕ್ ಫ್ರೋಮ್ ಅಂತಂದ್ರೆ ವಿಷಕಾರಿ ಬುರುಗು. ಸೊ ಇದು ಏನಕ್ಕೆ ಕ್ರಿಯೇಟ್ ಆಗಿರುತ್ತೆ? ಬಿಕಾಸ್ ಆಫ್ ದಿ ರಿಲೀಸ್ ಆಫ್ ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್ ಆ್ಯಂಡ್ ಮುನ್ಸಿಪಲ್ ಸೀವೇಜ್ ವೇಸ್ಟ್. ಅದನ್ನು ಡೈರೆಕ್ಟ್ ಆಗಿ ನದಿಗೆ ಬಿಡ್ತಾ ಇರೋದ್ರಿಂದ ಫಾಸ್ಫೇಟ್ ಡಿಟರ್ಜೆಂಟ್ಸ್, ಫಾಸ್ಫೇಟ್ ಮತ್ತು ನೈಟ್ರೋಜನ್ ಈ ಎಲಿಮೆಂಟ್ಸ್ ಏನು ಮಾಡ್ತಾ ಇದೆ ಅಂತಂದರೆ ಟಾಕ್ಸಿಕ್ ಫೋಮ್ ಅನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ದಿಸ್ ಇಂದ್ರಾಯಣಿ ರಿವರ್ ಇಟ್ ಈಸ್ ಅ ಟ್ರಿಬ್ಯೂಟರಿ ಆಫ್ ದಿ ಭೀಮಾ ರಿವರ್. ಇದು ನಮಗೆ ಗೊತ್ತಿಲ್ಲ ನಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಇನ್ ಟರ್ಮ್ ಭೀಮಾ ರಿವರ್ ಇಸ್ ದಿ ಟ್ರಿಬ್ಯೂಟರಿ ಆಫ್ ದಿ ಕೃಷ್ಣ ರಿವರ್. ಸೊ ಇವಾಗ ನಾವು ಇಂದ್ರಾಯಣಿ ರಿವರ್ ನ್ಯೂಸಲ್ಲಿದೆ. ಇಂದ್ರಾಯಣಿ ರಿವರ್ ಭೀಮಾ ನದಿಯ ಉಪನದಿ ಅಂತ ಗೊತ್ತಾಯಿತು, ಭೀಮಾ ನದಿ ಕೃಷ್ಣಾ ನದಿಯ ಉಪನದಿ ಅಂತ ಗೊತ್ತಾಯಿತು. ಸೊ ಎಕ್ಸಾಮಲ್ಲಿ ಏನು ಕ್ವಶನ್ಸ್ ಕೇಳ್ಬೋದು? ಇಂದ್ರಾಯಣಿ ರಿವರ್ ಟ್ರಿಬ್ಯೂಟರಿ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ ಅಂತ ಕೇಳ್ಬೋದು, ಅಥವಾ ಕೃಷ್ಣಾ ರಿವರ್ ಟ್ರಿಬ್ಯೂಟರೀಸ್ ಮೇಲೆ ಕ್ವಶನ್ಸ್ ಬರ್ಬೋದು. ಸೊ ಕೃಷ್ಣಾ ನದಿಯ ಉಪನದಿಗಳನ್ನು ನೋಡೋದು, ಟ್ರಿಬ್ಯೂಟರೀಸ್ ಆಫ್ ಕೃಷ್ಣ. ಸೊ ಕಮಿಂಗ್ ಟು ದಿ ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಆಫ್ ಕೃಷ್ಣ ನೋಡೋದಾದರೆ ಈಸ್ಟಿಂದ ವೆಸ್ಟ್ಗೆ ಹೋಗ್ತಾ ಹೋದರೆ, ಪೂರ್ವದಿಂದ ಪಶ್ಚಿಮ, ಫಸ್ಟ್ ವಿ ಹ್ಯಾವ್ ತುಂಗಭದ್ರಾ ರಿವರ್, ದೆನ್ ವಿ ಹ್ಯಾವ್ ಮಲಪ್ರಭಾ ರಿವರ್, ದೆನ್ ವಿ ಹ್ಯಾವ್ ಘಟಪ್ರಭಾ ರಿವರ್. ಮಲಪ್ರಭಾ ಮತ್ತು ಘಟಪ್ರಭಾ ಈ ಮಧ್ಯದಲ್ಲಿ ಆಲಮಟ್ಟಿ ಡ್ಯಾಮು ಕೃಷ್ಣಾ ರಿವರ್ ಮೇಲಿದೆ. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ದೆನ್ ವಿ ಹ್ಯಾವ್ ಪಂಚಗಂಗಾ ರಿವರ್, ದೆನ್ ಕೊಯ್ನಾ ರಿವರ್. So these are the right bank, ಬಲಬದಿಯ ಉಪನದಿಗಳು, right bank tributaries of the Krishna river. Then the Gokak Falls situated on which river? Comment in the comment box. So the Gokak Falls situated on one of the tributaries of the Krishna river.
ಸೊ ಆ ನದಿಯ ಹೆಸರನ್ನು ನೀವು ಕಮೆಂಟ್ ಮಾಡಿ. ದೆನ್ ಅಪಾರ್ಟ್ ಫ್ರಮ್ ದ ರಿವರ್ಸ್ ಮೆನ್ಷನ್ಡ್ ಇನ್ ದಿ ಮ್ಯಾಪ್, Penna river is also right bank tributary of the Krishna river. Then we have Doodh Ganga. Then, so these two are also the right bank tributaries of the Krishna river. So in Krishna ನದಿಯ ಎಡಬದಿಯ ಉಪನದಿಗಳನ್ನು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ನ ನೋಡೋದಾದರೆ ಈಸ್ಟಿಂದ ವೆಸ್ಟ್ಗೆ ಮುನ್ನೇರು ರಿವರ್ ಇದೆ. ದೆನ್ ವಿ ಹ್ಯಾವ್ ಮೂಸಿ ರಿವರ್. ಮೂಸಿ ರಿವರ್ ಬ್ಯಾಂಕ್ ಮೇಲೆ ಹೈದರಾಬಾದ್ ಸಿಟಿ ಸಿಚುವೇಟ್ ಆಗಿದೆ. ಸೊ ಈ ಮೂಸಿ ರಿವರ್ ಮೇಲೆ ಎರಡು ಡ್ಯಾಮ್ನ ಕಟ್ಟಲಾಗಿದೆ, ಒಂದು ಹಿಮಾಯತ್ ಸಾಗರ್ ಡ್ಯಾಮ್, ಇನ್ನೊಂದು ಓಸ್ಮಾನ್ ಡ್ಯಾಮ್. ಓಕೆ, ದೆನ್ ವಿ ಹ್ಯಾವ್ ಹಲಿಯಾ ರಿವರ್, ಇಂಡಿ ರಿವರ್ ಆ್ಯಂಡ್ ಭೀಮಾ ರಿವರ್. ಸೊ ದೀಸ್ ಆರ್ ದಿ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಆಫ್ ದಿ ಕೃಷ್ಣಾ ರಿವರ್. So apart from the rivers mentioned in the map, we also have Munneru river and Paleru river. These are also left bank tributaries of the Krishna river. So the next river which is in news is Ravi river. Ravi river kuda news alli irutte. Enik news alli irutte antandre Ravi ನದಿಗೆ ಅಡ್ಡಲಾಗಿ ಶಾಪೂರ್ ಕಂಡಿ ಎಂಬ ಡ್ಯಾಮ್ ನ ಕನ್ಸ್ಟ್ರಕ್ಟ್ ಮಾಡಲಾಗುತ್ತೆ ಇಂಡಿಯಾದಲ್ಲಿ. ಶಾಪೂರ್ ಕಂಡಿ ಡ್ಯಾಮ್. ಸೊ ರಾವಿ ರಿವರ್ಗೆ ಅಡ್ಡಲಾಗಿ ಶಾಪೂರ್ ಕಂಡಿ ಬ್ಯಾರೇಜ್ ಅಥವಾ ಶಾಪೂರ್ ಕಂಡಿ ಡ್ಯಾಮ್ ಅನ್ನು ಕಟ್ಟಲಾಗತ್ತೆ. ಇದರ ಉದ್ದೇಶ ಏನಂತಂದ್ರೆ ರಾವಿ ನದಿಯ ನೀರನ್ನ ಜಮ್ಮು ಮತ್ತು ಕಾಶ್ಮೀರಕ್ಕೆ ಡೈವರ್ಟ್ ಮಾಡೋದು. ಏನಕ್ಕೋಸ್ಕರ? ಇರಿಗೇಷನ್ ಮತ್ತೆ ಡ್ರಿಂಕಿಂಗ್ ವಾಟರ್. ಇರಿಗೇಷನ್ ಅಂಡ್ ಡ್ರಿಂಕಿಂಗ್ ವಾಟರ್. ಸೊ ಇದರಿಂದ ಏನಾಗುತ್ತೆ ಅಂದರೆ ರಾವಿ ರಿವರ್ನ ಸಂಪೂರ್ಣವಾಗಿ ಕಂಪ್ಲೀಟ್ಲಿ ಇಂಡಿಯಾ ಸ್ಟಾಪ್ಸ್ ರಾವಿ ರಿವರ್ ವಾಟರ್ ಗೋಯಿಂಗ್ ಟು ದಿ ಪಾಕಿಸ್ತಾನ್. ಸೊ ದಿಸ್ ಪ್ರಾಜೆಕ್ಟ್ ಈಸ್ ಆಸ್ ಪರ್ ದಿ ಪ್ರೊವಿಷನ್ಸ್ ಆಫ್ ದಿ ಇಂಡಸ್ ವಾಟರ್ ಟ್ರೀಟಿ, ಸಿಂಧೂ ನದಿಯ ಜಲ ಒಪ್ಪಂದ ಅಂತ ಕರೀತೀವಿ. ದಿಸ್ ಇಂಡಸ್ ವಾಟರ್ ಟ್ರೀಟಿ ಇಟ್ ಈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಆ್ಯಂಡ್ ಇಟ್ ಈಸ್ ಬ್ರೋಕರ್ಡ್ ಬೈ ವರ್ಲ್ಡ್ ಬ್ಯಾಂಕ್. ಸೊ ಇಂಡಿಯಾ ಮತ್ತು ಪಾಕಿಸ್ತಾನ ಇಬ್ಬಾಗ ಆದಾಗ ಇಂಡಸ್ ರಿವರ್ ಸಿಸ್ಟಮ್ ಅಲ್ಲಿ ಯಾವ ನದಿ ನೀರನ್ನ ಇಂಡಿಯಾ ಮತ್ತೆ ಪಾಕಿಸ್ತಾನ ಯಾವ ರೀತಿ ಶೇರ್ ಮಾಡ್ಕೋಬೇಕು ಅಂತ ವಿವಾದ ಇರುತ್ತೆ. ಸೊ ಆ ವಿವಾದವನ್ನ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆ ವಹಿಸಿ ರಿಸಾಲ್ವ್ ಮಾಡುತ್ತೆ. ಸೊ ಅದಕ್ಕೆ ಏನಂತ ಕರಿತೇವೆ ಅಂತಂದ್ರೆ ಆ ಒಪ್ಪಂದಕ್ಕೆ, ಆ ಟ್ರೀಟಿಗೆ ನಾವು ಏನಂತ ಕರಿತೀವಿ? ಇಂಡಸ್ ವಾಟರ್ ಟ್ರೀಟಿ ಅಂತ ಕರಿತೀವಿ. ದಿಸ್ ಟ್ರೀಟಿ ಇಟ್ ಹ್ಯಾಪನ್ಡ್ ಇನ್ ದ ಇಯರ್ 1960. ಸೊ Indus Water Treaty, it happened in the year 1960. From Indian side, the then Prime Minister Jawaharlal Nehru, he signed the treaty. From the Pakistani side, the then President Ayub Khan, he signed the treaty. And to resolve the dispute between, future ಅಲ್ಲಿ ಏನೇ ಡಿಸ್ಪ್ಯೂಟ್ ಆದರೂ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಇಂಡಸ್ ವಾಟರ್ ರಿವರ್ ಶೇರಿಂಗ್ ಬಗ್ಗೆ ಡಿಸ್ಪ್ಯೂಟ್ ಆದರೆ ಆ ಡಿಸ್ಪ್ಯೂಟ್ನ ರಿಸಾಲ್ವ್ ಮಾಡಲಿಕ್ಕೆ ಪರ್ಮನೆಂಟ್ ಇಂಡಸ್ ಕಮಿಷನ್ ಅಂತ ಕೂಡ ಈ ಟ್ರೀಟಿ ಎಸ್ಟಾಬ್ಲಿಷ್ ಮಾಡುತ್ತೆ. ಸೊ ಆ ಟ್ರೀಟಿಯ ಪ್ರೊವಿಷನ್ಸ್ಗೆ ಅನುಗುಣವಾಗಿ ರಾವಿ ರಿವರ್ ಮೇಲೆ ಶಾಪೂರ್ ಕಂಡಿ ಬ್ಯಾರೇಜ್ನ ಇಂಡಿಯಾ ಕನ್ಸ್ಟ್ರಕ್ಟ್ ಮಾಡಿರುತ್ತೆ. ಸೊ ಇವಾಗ ಇಂಡಸ್ ರಿವರ್ ಸಿಸ್ಟಮ್ನ ನಾವು ನೋಡೋದಾದರೆ ಯಾವ್ಯಾವ ರಿವರ್ ಇಂಡಸ್ ರಿವರ್ ಸಿಸ್ಟಮ್ ಇದೆ ಅಂತ. ಸೊ ಮೊದಲನೇದು ಮೇನ್ ರಿವರ್ ಬಂದು ಇಂಡಸ್ ರಿವರ್. ಇಟ್ ಒರಿಜಿನೇಟ್ಸ್ ಇನ್ ಬೊಕಾರ್ಚು ಗ್ಲೇಸಿಯರ್ ಇನ್ ಟಿಬೇಟ್. ಸೊ ಟಿಬೇಟ್ನ ಬೊಕಾರ್ಚು ಗ್ಲೇಸಿಯರಲ್ಲಿ ಒರಿಜಿನೇಟ್ ಆಗುತ್ತೆ. ಅಲ್ಲಿಂದ ಇಂಡಿಯಾದ ಲಡಾಖ್ ಮುಖಾಂತರ ಹರಿತಾ ಪಾಕಿಸ್ತಾನಕ್ಕೆ ಎಂಟರ್ ಆಗುತ್ತೆ. ದೆನ್ ಇಟ್ ಕ್ಲೋಸ್ ಟು ಅರೇಬಿಯನ್ ಸಿ. ಸೊ ಇಂಡಿಯಾದಲ್ಲಿ ಇದಕ್ಕೆ ಎರಡು ಇಂಪಾರ್ಟೆಂಟ್ ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಇದೆ. ಒಂದು ಬಂದು ಶೋಕ್ ರಿವರ್, ಅದರ ಬಂದು ಗಿಲ್ಗಿಟ್ ರಿವರ್. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಡಸ್ ರಿವರ್ನ ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಅಂತಂದರೆ ಶೋಕ್ ಆ್ಯಂಡ್ ಗಿಲ್ಗಿಟ್. ಸೊ ಇದನ್ನು ಹೊರತಾಗಿಯೂ ಕೂಡ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನದಿಂದ ಕೆಲವೊಂದಿಷ್ಟು ನದಿಗಳು ಇಂಡಸ್ ರಿವರ್ನ ರೈಟ್ ಬ್ಯಾಂಕ್ ಆಗಿ ಜಾಯ್ನ್ ಆಗ್ತವೆ, ವಿಚ್ ಆರ್ ನಾಟ್ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. Only Gilgit and Shok are important. So apart from that, Indus also has 5 important left bank tributaries. So these rivers from east to west are as follows. The first river is Satluj river. Satluj river also originates in Tibet. So out of 6 rivers in Indus river system, only 2 rivers originates outside India. One is Indus river, that is in Tibet. The glacier name is Bokarsho glacier. Another one is Satluj river. The river also originates in Tibet. So these two rivers
originates outside India. Rest of the 4 rivers, they originate within India. After Satluj, we have Beas river, then we have Ravi river, then Chenab. Chenab river, it is formed by confluence of 2 rivers, Chandra and Bhaga. So these are those 2 rivers, Chandra and Bhaga. Then it becomes Chenab river. Then the westernmost river of the Indus tributaries is Jhelum river. So it is the westernmost tributary. Out of these 5 rivers, the westernmost tributary of the Indus river is Jhelum river. So these all 3 rivers, they join the Indus river in Pakistan. So this is the Indus river system. So one more thing which was in news with respect to Indus river system is Mangala Dam. This Mangala Dam is constructed across Jhelum river, and the Kishan Ganga river, which is also called as Neelam river. It is the largest tributary of the Jhelum river. So the next river which is in news is Lakshmana Tirtha river. Lakshmana Tirtha river ಯಾಕೆ ನ್ಯೂಸ್ ಅಲ್ಲಿ ಇರುತ್ತೆ ಅಂದ್ರೆ, ಬಿಕಾಸ್ ಆಫ್ ಡ್ರಾಟ್ ಕಂಡೀಷನ್, ಬರಗಾಲದ ಪರಿಸ್ಥಿತಿಯಿಂದ ಏನಾಗುತ್ತೆ ಅಂತಂದ್ರೆ ಲಕ್ಷ್ಮಣ ತೀರ್ಥ ರಿವರ್ ಕಂಪ್ಲೀಟ್ ಆಗಿ ಡ್ರೈ ಆಗಿರುತ್ತೆ. ಅದಕ್ಕೋಸ್ಕರ ಲಕ್ಷ್ಮಣ ತೀರ್ಥ ರಿವರ್ ನ್ಯೂಸ್ ಅಲ್ಲಿ ಇರುತ್ತೆ. ಲಕ್ಷ್ಮಣ ತೀರ್ಥ ರಿವರ್ ಬಂದು ಕಾವೇರಿ ನದಿಯ ಒಂದು ಉಪನದಿಯಾಗಿದೆ. ಇಟ್ ಈಸ್ ಅ ಟ್ರಿಬ್ಯೂಟರಿ ಆಫ್ ದಿ ಕಾವೇರಿ ರಿವರ್. ಸೊ ದ ಲಕ್ಷ್ಮಣ ತೀರ್ಥ ರಿವರ್ ಈಸ್ ಟ್ರಿಬ್ಯೂಟರಿ ಆಫ್ ದಿ ಕಾವೇರಿ ರಿವರ್, and this river, it joins the Kaveri river at Krishna Rajasagara lake. KRS lake ಏನಿದೆ ಅಲ್ಲಿ ಕಾವೇರಿ ರಿವರ್ನ ಜಾಯಿನ್ ಆಗುತ್ತೆ. ಈ ಲಕ್ಷ್ಮಣ ತೀರ್ಥ ರಿವರ್ ಮೇಲೆ ಒಂದು ಜಲಪಾತ ಇದೆ, ವಾಟರ್ ಫಾಲ್ಸ್ ಇದೆ. ಅದರ ಹೆಸರು ಏನಂತಂದ್ರೆ ತಿರುಪ್ಪು ವಾಟರ್ ಫಾಲ್ಸ್ ಅಂತ ಕರೀತಾರೆ, and it is also called as Lakshmana Tirtha water falls. So these are the few important facts related to Lakshmana Tirtha river. So ಇವಾಗ ನಾವು ಲಕ್ಷ್ಮಣ ತೀರ್ಥ ರಿವರ್ ಸ್ಟಡಿ ಮಾಡಿದ್ವಿ. We came to know that Lakshmana Tirtha river is the tributary of the Kaveri river. So now we should also study the other tributaries of the Kaveri river. So these are the other right and left bank tributaries of the Kaveri river. Coming to the right bank tributaries of the Kaveri river from east to west. So first we have Amaravati river, then we have Noyal river, Amaravati river. It is entirely in Tamil Nadu. Then we have Noyal river. This is also right bank tributary. Then we have Bhavani river. Then we have Suvarnavati river and Kabini river. So these are the right bank tributaries of the Kaveri river. Then we have Lakshmana Tirtha river here. This is also right bank tributary of the Kaveri river. Coming to the left bank tributary of the Kaveri river, here we have Harangi river. So then we have Hemavati river here. Then we have Shimsha river. Then we have Arkavati river. So Kaveri river ಮತ್ತೆ Arkavati river ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇರುತ್ತೆ ಬಿಕಾಸ್ ಆಫ್ ಮೇಕೆದಾಟು ಪ್ರಾಜೆಕ್ಟ್. ಮೇಕೆದಾಟು ಪ್ರಾಜೆಕ್ಟ್ ಎಲ್ಲಿ ಬರುತ್ತೆ ಅಂದ್ರೆ, ಎಲ್ಲಿ ಅರ್ಕಾವತಿ ರಿವರು ಮತ್ತೆ ಕಾವೇರಿ ರಿವರು ಕಾನ್ಫ್ಲುಯೆನ್ಸ್ ಆಗುತ್ತೆ, ಇಲ್ಲಿ ಮೇಕೆದಾಟು ಅಂತ ಒಂದು ಜಾರ್ಜ್ ಇರುತ್ತೆ. ಸೊ ಇಲ್ಲಿ ಏನ್ ಮಾಡ್ತಿದೆ ಕರ್ನಾಟಕ ಗೌರ್ಮೆಂಟ್ ಅಂದ್ರೆ ಮೇಕೆದಾಟು ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡ್ತಿರುತ್ತೆ. ಈ ಮೇಕೆದಾಟು ಪ್ರಾಜೆಕ್ಟ್ನ ಉದ್ದೇಶ ಏನಂತಂದ್ರೆ ಬೆಂಗಳೂರು ಮತ್ತೆ ಸರೌಂಡಿಂಗ್ ರೀಜನ್ಸಿಗೆ ನೀರನ್ನು, ಡ್ರಿಂಕಿಂಗ್ ವಾಟರ್ನ ಪ್ರೊವೈಡ್ ಮಾಡೋದು ಫಸ್ಟ್ ಆಬ್ಜೆಕ್ಟಿವ್. ದ ಸೆಕೆಂಡ್ ಆಬ್ಜೆಕ್ಟಿವ್ ಈಸ್ ಟು ಜನರೇಟ್ 400 megawatt electricity, and first objective is to provide 4.575 TMC drinking water to the Bengaluru and surrounding region. So these are the two main objectives of the Mekedatu project. So you should not get confused with Arkavati river and Amravati river. Both Arkavati and Amravati are the tributaries of the Kaveri river, but the Mekedatu project is associated with Arkavati river. Whereas Amravati river, it is entirely situated in Tamil Nadu. So in examination, they may ask, instead of giving Arkavati, they may give Amravati. So in the rush of attempting questions, what we will do? We will consider Amravati as the right option and we will proceed. So you should have that alertness in the examination, and you should not get confused with Arkavati and Amravati. Amravati is the right bank tributary of the Kaveri river, whereas Arkavati is the left bank tributary. Where Arkavati river meets Kaveri river, the Mekedatu project is going to be implemented. So this is about the Kaveri river basin.
Next river which is in news, which was in news is Yamuna river. Yamuna river ಯಾಕೆ ನ್ಯೂಸ್ ಅಲ್ಲಿ ಇರುತ್ತೆ ಅಂದ್ರೆ ಚೌತ್ ಪೂಜಾ ದಿನ ಏನಾಗುತ್ತೆ ಅಂದ್ರೆ ಯಮುನಾ ರಿವರ್ ತುಂಬಾ ಫೋಮ್ ಕ್ರಿಯೇಟ್ ಆಗಿರುತ್ತೆ. ನೀವು ನೋಡಬಹುದು ಫೋಮ್ is created because of the detergents, phosphatic detergent released by industries and municipality sewage waste. So because of that Yamuna river is in news. So ಇವಾಗ ಯಮುನಾ ರಿವರ್ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ ಯಮುನಾ ನದಿಯ ಉಪನದಿಗಳನ್ನ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಕಮಿಂಗ್ ಟು ದಿ ಟ್ರಿಬ್ಯೂಟರೀಸ್ ಆಫ್ ದ ಯಮುನಾ ರಿವರ್ ಫ್ರಮ್ ಈಸ್ಟ್ ಟು ವೆಸ್ಟ್, we have Kane river, then we have Betwa river here, then in between Kane and Betwa we have Dashana river, then Sindh river is here, then Chambal river. So Chambal river is one of the largest tributary of the Yamuna river. So coming to the tributaries of the Chambal river, we have Banas, which is westernmost tributary of the Chambal river, then we have Kali Sindh, then we have Parbati. So these are the tributaries of the Chambal river. This Yamuna river, it originates in Yamunotri, at Yamunotri glacier, and it meets the Ganga river at Allahabad. So Allahabad is also called as Prayagraj. Recent agi Allahabad na yenanta rename ಮಾಡ್ತಾರೆ, Prayagraj ಅಂತ rename ಮಾಡಿದ್ರು. So this we should know about Yamuna river and its tributaries. So ಇವಾಗ ನಾವು we came to know that Kane river is one of the tributary of the Yamuna river. So ಇವಾಗ Kane river ಕೂಡ ಪದೇ ಪದೇ ನ್ಯೂಸ್ ಅಲ್ಲಿ ಇರುತ್ತೆ ಬಿಕಾಸ್ ಆಫ್ ದಿ ಕೇನ್ ಬೆಟ್ವಾ ಇಂಟರ್ಲಿಂಕಿಂಗ್ ಪ್ರಾಜೆಕ್ಟ್. So what is this Kane Betwa interlinking project? Kane Betwa interlinking project is to transfer the surplus water from Kane river, which is situated in Madhya Pradesh, to the Betwa river, which is situated in Uttar Pradesh, to irrigate the drought prone region of Bundelkhand. Bundelkhand is a drought affected region. So ಇಲ್ಲಿ ಏನು ಮಾಡುತ್ತೆ ಅಂದರೆ ಗೌರ್ಮೆಂಟು ಕೇನ್ ರಿವರಲ್ಲಿ ಹರಿತಕ್ಕಂತಹ ಸರ್ಪ್ಲಸ್ ವಾಟರ್ನ ಬೇಟ್ವಾ ರಿವರ್ಗೆ ಲಿಂಕ್ ಮಾಡೋದ್ರ ಮುಖಾಂತರ ಟ್ರಾನ್ಸ್ಫರ್ ಮಾಡಿ, ಸೊ ದ್ಯಾಟ್ ರಿವರ್ ವಾಟರ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಇರಿಗೇಷನ್ ಪರ್ಪಸ್ ಇನ್ Bundelkhand region. So this is the objective of the Kane Betwa link project. So in order to fulfill this objective, government is going to construct Daudan Dam. ಈ ದೌದನ್ ಡ್ಯಾಮ್ ಅನ್ನ ಗೌರ್ಮೆಂಟ್ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಹೊರಟಿದೆ. ಇದನ್ನ ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಏನಾಗುತ್ತೆ, ಪನ್ನಾ ಟೈಗರ್ ರಿಸರ್ವ್ ಇದು ಸಬ್ಮರ್ಜ್ ಆಗುತ್ತೆ. ಸಬ್ಮರ್ಜ್ ಅಂದ್ರೆ ನೀರಿನ ಒಳಗಡೆ ಮುಚ್ಕೊಂಡು ಹೋಗೋ ಸಾಧ್ಯತೆ ಇದೆ. ನಾಟ್ ಫುಲ್ ಟೈಗರ್ ರಿಸರ್ವ್, ಅಟ್ ಲೀಸ್ಟ್ ಪಾರ್ಷಿಯಲ್ ಪಾರ್ಟ್, ಅಲ್ಪ ಸ್ವಲ್ಪ ಟೈಗರ್ ರಿಸರ್ವ್ ಏನಾಗುತ್ತೆ ನೀರಿನಲ್ಲಿ ಮುಳುಗಡೆ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಅಪಾರ್ಟ್ ಫ್ರಮ್ ಬಿಲ್ಡಿಂಗ್ ದಿಸ್ ಡ್ಯಾಮ್, ದ ಗೌರ್ಮೆಂಟ್ ಈಸ್ ಆಲ್ಸೋ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ 230 kilometer canal. So this is about Kane Betwa link project. Coming to the next river which was in news, Ganga river system. So we came to know that Yamuna river is tributary of the Ganga river. So Ganga river ಮೇಲೆ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಇದರ ಟ್ರಿಬ್ಯೂಟರೀಸ್ ಮೇಲೆ ಅಂತಂದ್ರೆ, ಸೊ ಎಲ್ರಿಗೂ ಗೊತ್ತಿರುತ್ತೆ ಗಂಗಾ ನದಿಯ ಉಪನದಿಗಳು ಯಾವುದು ಅಂತ. ಬಟ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅಂದ್ರೆ, ಅರೇಂಜ್ ದ ಫಾಲೋಯಿಂಗ್ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಆಫ್ ದ ಗಂಗಾ ರಿವರ್ ಫ್ರಮ್ ಈಸ್ಟ್ ಟು ವೆಸ್ಟ್ ಅಂತ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ಬೋದು. ಅಥವಾ ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಆಫ್ ಗಂಗಾ ರಿವರ್ನ ಈಸ್ಟ್ ಇಂದ ವೆಸ್ಟ್ ಅಥವಾ ವೆಸ್ಟ್ ಇಂದ ಈಸ್ಟ್, ಪೂರ್ವದಿಂದ ಪಶ್ಚಿಮದ ಕಡೆಗೆ ಅಥವಾ ಪಶ್ಚಿಮದಿಂದ ಪೂರ್ವದ ಕಡೆಗೆ ಅರೇಂಜ್ ಮಾಡಿ ಅಂತ ಕ್ವಶನ್ಸ್ ಕೇಳ್ಬೋದು. ಸೊ ನಾವು ವಿ ವಿಲ್ ಲುಕ್ ಇನ್ ಟು ದಿ ಟ್ರಿಬ್ಯೂಟರೀಸ್, ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಆಫ್ ದ ಗಂಗಾ ರಿವರ್. ಗಂಗಾ ನದಿಯ ಎಡಬದಿಯ ಉಪನದಿಗಳನ್ನ ಪೂರ್ವದಿಂದ ಪಶ್ಚಿಮಕ್ಕೆ ಯಾವ್ಯಾವ ಉಪನದಿ ಇದೆ ಅಂತ ನೋಡೋಣ. ಸೊ ಇನ್ ದ ಈಸ್ಟ್ ವಿ ಹ್ಯಾವ್ ಮಹಾನಂದ ರಿವರ್, then we have Kosi river here, then we have Gandak river, then we have Gagra river. After Gagra we have Sharda river, it is also called as Kali river. Then we have Gomti river, then we have Ram Ganga river, then we have Ganga river, main Ganga river. So at Prayagraj, Yamuna river joins the Ganga river. So this is Yamuna river. Yamuna river is the right bank tributary of the Ganga river. Ganga ನದಿಯ ಬಲಬದಿಯ ಉಪನದಿ. So this Yamuna river, it has also got tributaries, so which we have already gone through. So Banas river, Chambal river, Kali Sindh river, Parbati river, Sindh river, Betwa river, Kane river. Then we have Karmansha river. This is the tributary of the Ganga river, not the Yamuna river.
So then we have Son river. This is right bank tributary of the Ganga river. Then we have Punpun river and Falgu river. So these Falgu river, Punpun river, Son river and Karmansha river are right bank tributaries of the Ganga river, which originates outside Himalayan region. All other rivers, these left bank tributaries, they originate in Himalayan system, whereas the right bank tributaries, Falgu, Punpun, Son and Karmansha river, they originate in outside Himalaya, that is in Vindhyan system. So this is about the right bank and left bank tributaries of the Ganga river. So the next important river from Karnataka, which was in news recently, is Pennayar river. Pennayar river na ಇನ್ನೊಂದು ಹೆಸರು ಏನು ಅಂತಂದ್ರೆ ದಕ್ಷಿಣ ಪಿನಾಕಿನಿ. ಪೆನ್ನೈರ್ ರಿವರ್ ನ ದಕ್ಷಿಣ ಪಿನಾಕಿನಿ ರಿವರ್ ಅಂತಾನು ಕರೀತಾರೆ. ಅದನ್ನು ಸೌತ್ ಪೆನ್ನಾರ್ ಅಂತಾನು ಕರೀತಾರೆ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸೌತ್ ಪೆನ್ನಾರ್. ಸೊ ಈ ರಿವರು ನಂದಿ ಹಿಲ್ಸ್ ನಲ್ಲಿ ಒರಿಜಿನೇಟ್ ಆಗುತ್ತೆ. ನಂದಿ ಹಿಲ್ಸ್, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ನ ನಂದಿ ಹಿಲ್ಸ್ ಅಲ್ಲಿ ಪೆನ್ನಯ್ಯಾರ್ ರಿವರ್ ಒರಿಜಿನೇಟ್ ಆಗುತ್ತೆ. ಸೊ ಇಟ್ ಫ್ಲೋಸ್ ಥ್ರೂ ಕರ್ನಾಟಕ, ತಮಿಳುನಾಡು and it reaches Bay of Bengal. So this is about Pennayar river and its course. Coming to tributaries of the Pennayar river. Pennayar river na major tributaries na nododadre Markandeya river ide, Chinnar river ide, Pamban river ide and Vaniyar river. These are the four important major tributaries of the Pennayar river. Then along with that, the major dams and reservoirs that are constructed on Pennayar river. Pennayar river ಮೇಲೆ ಕಟ್ಟಲಾಗಿರತಕ್ಕಂಥ ಡ್ಯಾಮ್ಸ್ ಅಂಡ್ ರಿಸರ್ವರ್ಸ್ ನೋಡೋದ್ರೆ ಫಸ್ಟ್ ಒನ್ ಇಸ್ ಕೃಷ್ಣಗಿರಿ ಡ್ಯಾಮ್, is situated in Tamil Nadu. Second one is Satanuru dam, that is also situated in Tamil Nadu. So Pennayar river ಮೇಲೆ ಕರ್ನಾಟಕದಲ್ಲಿ ಯಾವುದೇ ರೀತಿ ಡ್ಯಾಮ್ ಇರಲ್ಲ. ಎರಡು ಡ್ಯಾಮ್ಸ್ ಇದೆ, ಆ ಎರಡು ತಮಿಳುನಾಡಲ್ಲಿ ಇದೆ. ಫಸ್ಟ್ ಒನ್ ಇಸ್ ಕೃಷ್ಣಗಿರಿ ಡ್ಯಾಮ್, ಸೆಕೆಂಡ್ ಸಾತನೂರು ಡ್ಯಾಮ್. ದಿಸ್ ವಿ ಶುಡ್ ನೋ. ಸೊ ಇವಾಗ ನಾವು ನಂದಿ ಹಿಲ್ಸ್ ಅಂತ ಸ್ಟಡಿ ಮಾಡಿದ್ವಿ. ಪೆನ್ನಯ್ಯಾರ್ ರಿವರ್ ಎಲ್ಲಿ ಒರಿಜಿನೇಟ್ ಆಗುತ್ತೆ, ನಂದಿ ಹಿಲ್ಸ್ ಅಲ್ಲಿ ಒರಿಜಿನೇಟ್ ಆಗುತ್ತೆ. ಸೊ ಅಪಾರ್ಟ್ ಫ್ರಮ್ ಪೆನ್ನಯ್ಯಾರ್ ರಿವರ್, ದೇರ್ ಆರ್ ಅದರ್ 5 rivers which originate in ನಂದಿ ಹಿಲ್ಸ್. ನಂದಿ ಹಿಲ್ಸ್ ಅಲ್ಲಿ ಟೋಟಲ್ 6 ರಿವರ್ ಒರಿಜಿನೇಟ್ ಆಗುತ್ತೆ. ಸೊ ದಿಸ್ ಈಸ್ ಪೆನ್ನಾ ರಿವರ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಉತ್ತರ ಪಿನಾಕಿನಿ. ದೆನ್ ವಿ ಹ್ಯಾವ್ Ten Penna, it is called as Dakshina Pinakini. Then we have Arkavati river, it originates in Nandi hills and joins the Kaveri river at Mekedatu. Then we have Palar river, goes through Tamil Nadu. Then we have Papagni river, then Chitravati river. So these are the 6 rivers which originate in Nandi hills. So among them which was frequently in news is Arkavati river. So this Arkavati river, it joins the Kaveri river at Mekedatu. So this is about rivers which originate in Nandi hills and which are frequently in news. So the next theme which we are going to study is resource geography. So the rivers, the important rivers which are in news, we have completed. ಇವಾಗ ನಾವು ರಿಸೋರ್ಸ್ ಜಿಯೋಗ್ರಫಿ ಪರ್ಸ್ಪೆಕ್ಟಿವ್ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಸ್ಟಡಿ ಮಾಡೋಣ. ಸೊ ಇತ್ತೀಚೆಗೆ ಕ್ರಿಟಿಕಲ್ ಮಿನರಲ್ಸ್ ತುಂಬ ನ್ಯೂಸಲ್ಲಿರುತ್ತೆ. ಈ ಕ್ರಿಟಿಕಲ್ ಮಿನರಲ್ಸ್ ಅಂದ್ರೇನು, ಒಂದು ಸ್ಟ್ಯಾಂಡರ್ಡ್ ಡೆಫಿನಿಷನ್ ಅಂತ ಇರಲ್ಲ ಕ್ರಿಟಿಕಲ್ ಮಿನರಲ್ಸಿಗೆ. ಸೊ ಅದರ ಫೀಚರ್ಸ್ ಏನಂತಂದರೆ, ಕ್ರಿಟಿಕಲ್ ಮಿನರಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ. ದೇ ಆರ್ ಎಕನಾಮಿಕಲಿ ವೆರಿ ಇಂಪಾರ್ಟೆಂಟ್ and they always face supply risk, because these critical mineral reserves, the ore reserves of the critical minerals are situated or located in only few countries in the world. Because of that, if any country which is dependent on import, if any supply shocks happens, if any exporting country, if it stops exporting those minerals, aವಾಗ ಏನಾಗುತ್ತೆ ಅಂದರೆ ಸಪ್ಲೈ ರಿಸ್ಕ್ ಸಿಚುವೇಶನ್ ಅರೈಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕೋವಿಡ್ನ ಸಿಚುವೇಶನ್ ನೋಡೋದಾದರೆ, ಕೋವಿಡ್ ಟೈಮಲ್ಲಿ ಏನಾಗುತ್ತೆ, ಲಾಕ್ಡೌನ್ ಆಗುತ್ತೆ ಆಲ್ ಓವರ್ ವರ್ಲ್ಡ್. ಸೊ ಬಿಕಾಸ್ ಆಫ್ ದಟ್ ವಾಟ್ ಹ್ಯಾಪನ್ಸ್, ದ ಸಪ್ಲೈ ಆಫ್ ದಿ ಕ್ರಿಟಿಕಲ್ ಮಿನರಲ್ಸ್ ಆಲ್ಸೋ ಸ್ಟಾಪ್ಸ್. ಸೊ ದೀಸ್ ಕ್ರಿಟಿಕಲ್ ಮಿನರಲ್ಸ್, ದೇ ಫೇಸ್ ದಿಸ್ ಸಪ್ಲೈ ರಿಸ್ಕ್ and they are economically important. And the criticality of minerals, what is criticality? The major industries like electronics industry and defense industry,
they are heavily dependent on the critical minerals. So because of that, they are very critical for the strategic industries for any country. So strategic industries andre defense industry irbodu, electronic industry irbodu, and any industry which is associated with national security. ಈ ರೀತಿ ಇಂಡಸ್ಟ್ರೀಸ್ ನಾವು ಸ್ಟ್ರಾಟಜಿಕ್ ಇಂಡಸ್ಟ್ರಿ ಅಂತ ಡಿವೈಡ್ ಮಾಡ್ತೀವಿ. ಸೊ ಕ್ರಿಟಿಕಲ್ ಮಿನರಲ್ಸ್ಗೆ ಯಾವುದೇ ಒಂದು ಸ್ಟ್ಯಾಂಡರ್ಡ್ ಡೆಫಿನೇಷನ್ ಇರೋದಿಲ್ಲ. ಬಟ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಮೈನ್ಸ್, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮಿನಿಸ್ಟ್ರಿ ಆಫ್ ಮೈನ್ಸ್ ಏನು ಮಾಡುತ್ತೆ, 30 ಮಿನರಲ್ಸ್ನ ಕ್ರಿಟಿಕಲ್ ಮಿನರಲ್ಸ್ ಆಗಿ ಕ್ಲಾಸಿಫೈ ಮಾಡುತ್ತೆ. ಸೊ ಈ 30 ಮಿನರಲ್ಸ್ನು ನಾವು ನೆನಪಿಟ್ಕೋಬೇಕಾಗತ್ತೆ. ಯಾಕಂದರೆ ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ಬೋದು, ಯಾವುದೇ ಒಂದು ಮಿನರಲ್ ಹೆಸರು ಕೊಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನಾಟ್ ಕ್ರಿಟಿಕಲ್ ಮಿನರಲ್ಸ್ ಅಂತ ಕೇಳ್ಬೋದು, ಅಥವಾ ವಿಚ್ ಆಫ್ ದ ಫಾಲೋಯಿಂಗ್ ಮಿನರಲ್ಸ್ ಆರ್ ಕ್ರಿಟಿಕಲ್ ಮಿನರಲ್ಸ್ ಅಂತ ಕೇಳ್ಬೋದು. ಸೊ ನೋಯಿಂಗ್ ಆಲ್ ದ ನೇಮ್ ಆಫ್ ಆಲ್ ದೀಸ್ 30 critical minerals is very important from examination point of view. So among these critical minerals, we are going to study about lithium, because recently lithium mineral is in news, because in India at two places we identified the lithium reserves, and also in United States at one place the United States identifies the world's largest lithium reserves. So ಇತ್ತೀಚೆಗೆ ಏನಾಗುತ್ತೆ ಅಂದರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಲಿಥಿಯಂ ರಿಸರ್ವ್ ವಿಚ್ ಹ್ಯಾಸ್ ಬೀನ್ ಐಡೆಂಟಿಫೈಡ್ ಇನ್ ಅಟ್ ದ ಬಿನೀತ್ ಆಫ್ ದಿ ಕ್ಯಾಲಿಫೋರ್ನಿಯಾ ಸಾಲ್ಟನ್ ಸಿ. ಕ್ಯಾಲಿಫೋರ್ನಿಯಾದಲ್ಲಿ ಇರ್ತಕ್ಕಂಥ ಸಾಲ್ಟನ್ ಸಿಯ ಕೆಳಗಡೆ, ಸಾಲ್ಟನ್ ಸಿಯ ಸ್ಥಳದಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಲಿಥಿಯಂ ರಿಸರ್ವ್ನ ಐಡೆಂಟಿಫೈ ಮಾಡಿರ್ತಾರೆ USA ನವರು. ಸೊ ದಿಸ್ ಸಾಲ್ಟನ್ ಸಿ, ಇಟ್ ಈಸ್ ಅ ಸಾಲ್ಟ್ ವಾಟರ್ ಲೇಕ್. ಸಾಲ್ಟ್ ವಾಟರ್ lake. So it is a lake, ಸರೋವರ ಅಂತ ಕರೀತಾರೆ, ಉಪ್ಪು ನೀರಿನ ಸರೋವರ. ದಿಸ್ ಲೇಕ್ is situated in California, USA. ಸೊ ಲಿಥಿಯಂನ ಕೆಲವೊಂದಿಷ್ಟು ಗುಣಗಳನ್ನು ನೋಡೋದಾದ್ರೆ, ಇಟ್ ಈಸ್ ದಿ ವೆರಿ ಲೋಯೆಸ್ಟ್ ಡೆನ್ಸಿಟಿ ಮಟೀರಿಯಲ್. Lithium has very lowest density and it vigorously reacts with the water, and it has applications in electronic devices and electric vehicles, because lithium is the one of the major component in manufacturing of the lithium ion batteries. So ivaga nam mobile phones togondre, mobile phones allu kuda lithium ion battery irutte. So because of that, whatever electric vehicles we are using, like Ather bike irbodu, Ola S1 bike irbodu, so ee ella ಬೈಕ್ಸ್ ಅಲ್ಲೂ ಕೂಡ ಲಿಥಿಯಂ ಅಯಾನ್ ಬ್ಯಾಟ್ರಿ ಇರುತ್ತೆ. ಇವಾಗ ನಾವು ಕಾರ್ಸ್ ತಗೊಂಡ್ರೆ ನೆಕ್ಸಾನ್ ಇವಿ ಅಂತ ಇದೆ ಟಾಟಾ ಅವ್ರದ್ದು. ಈ ನೆಕ್ಸಾನ್ ಇವಿನಲ್ಲಿ ಬ್ಯಾಟ್ರಿ ಯೂಸ್ ಮಾಡೋದು ಲಿಥಿಯಂ ಅಯಾನ್ ಬ್ಯಾಟ್ರೀಸ್. ಸೊ ನಾವು ಇಫ್ ವಿ ಸಿ ದಿ ಇಂಪಾರ್ಟೆನ್ಸ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಈಸ್ ಪುಷಿಂಗ್ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಸೊ ಎಲ್ಲ ಆಟೋಮೊಬೈಲ್ ಕಂಪ್ನೀಸ್ ಕೂಡ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಬ್ಯಾಟ್ರಿ ಬೇಕು. ಈ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ನಮ್ಗೆ ಏನು ಬೇಕು, ಲಿಥಿಯಂ ಬೇಕು. ಸೊ ಬಿಕಾಸ್ ಆಫ್ ದಿಸ್, ಲಿಥಿಯಂ ಇಸ್ ದಿ ಒನ್ ಆಫ್ ದಿ ಕ್ರಿಟಿಕಲ್ ಮಿನರಲ್ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ economic point of view, and it is also important from strategic point of view. Coming to next, one more topic that is associated with lithium is lithium triangle anta karitivi. Ee lithium triangle enagutte andre world's more than 50% of the lithium reserve more than 50% of the lithium reserve, Vishwada, more than 50% of lithium reserve is situated in these three countries. So these three countries are called as lithium triangle. So adannu yav reeti nenepitkobodu andre Argentina A, Bolivia and Chile C. So this is lithium triangle. ಸೊ ಈ ಟ್ರಯಾಂಗಲ್ ರೂಪದಲ್ಲಿ ಕಾಣುತ್ತೆ. ಸೊ ಈ ಟ್ರಯಾಂಗಲ್ ನಾವು ಈ ರೀತಿನೂ ಹಾಕೋಬಹುದು ನೆನಪಿಟ್ಕೊಳ್ಳೋಕ್ಕೋಸ್ಕರ. ಅರ್ಜೆಂಟೈನಾ ಎ, ಬೊಲಿವಿಯಾ ಬಿ and C, Chile. So these three countries have more than 50% of the world's lithium reserve,
So because of that, it is called as lithium triangle. Coming to the lithium reserves in India. ಇಂಡಿಯಾದಲ್ಲಿ lithium reserves ಎಲ್ಲೆಲ್ಲಿದೆ? 4 ಜಾಗದಲ್ಲಿದೆ. The first one is Salal Haimana area in Raisi district of Jammu and Kashmir. So ಈ region ಅಲ್ಲೂ ಕೂಡ lithium ore detect ಆಗಿದೆ. The second in Karnataka, second place is Balkhed and Marlagalla Allapatna area in Mandya district. Mandya district ಅಲ್ಲೂ ಕೂಡ ಏನಾಗಿದೆ lithium ore identify ಆಗಿದೆ. Then the third place is Rajasthanada Nagaur district na Degana region. So this Degana place, it is situated in Nagaur district of Rajasthan. Then in Bihar we have Chitrapur area. This is situated in Bhagalpur district of Bihar. So these are the 4 places where the government of India has explored and identified the lithium ore reserves in India. So this is all about lithium, its applications, the importance, and largest reserves, lithium triangle, and lithium reserves in India. So next we are going to study about dams and reservoirs. The dams and reservoirs which are in news. Exam ಅಲ್ಲಿ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಡ್ಯಾಮ್ಸ್ ಆ್ಯಂಡ್ ರಿಸರ್ವಿಯರ್ಸ್ ಮೇಲೆ ಕರೆಂಟ್ ಅಫೇರ್ಸ್ ಇಂದ ಅಂದರೆ ಯಾವ ಡ್ಯಾಮು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಮತ್ತು ಅದು ಯಾವ ದೇಶದಲ್ಲಿದೆ ಅಥವಾ ಯಾವ ರಾಜ್ಯದಲ್ಲಿದೆ ಅಂತ ಕ್ವಶನ್ಸ್ ಕೇಳಬಹುದು. ಸೊ ಡ್ಯಾಮ್ಸ್ ಆ್ಯಂಡ್ ರಿಸರ್ವೇರ್ಸ್ ಮೇಲೆ ಮೋಸ್ಟ್ ಆಫ್ ದ ಕ್ವಶನ್ಸ್ ದೇ ಕಮ್ ಫ್ರಮ್ ಮ್ಯಾಚ್ ದ ಫಾಲೋಯಿಂಗ್, ಅಂದರೆ ಹೊಂದಿಸಿ ಬರೆಯಿರಿ ಅಂತ ಕ್ವಶನ್ಸ್ ಬರುತ್ತೆ. ಸೊ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ಕ್ವಶನ್ಸ್ ಬರೋ ಚಾನ್ಸಸ್ ಇಲ್ಲ. ಸೊ these are the dams which are frequently in news. So the first one is Ratle Hydroelectric Project. So this project is in Jammu and Kashmir, Kishtwar district. Jammu and Kashmir, the Kishtwar district ಅಲ್ಲಿ ಆ ಪ್ರಾಜೆಕ್ಟ್ ಸಿಚುವೇಟ್ ಆಗಿದೆ. So this project is being constructed on Chenab river. So Chenab river, it is a tributary of the Indus river. So ಈ Chenab river ಮೇಲೆ ರಾಟ್ಲೆ ಹೈಡ್ರೋಎಲೆಕ್ಟ್ರಿಕ್ ಪ್ರಾಜೆಕ್ಟ್ ನ ಕನ್ಸ್ಟ್ರಕ್ಟ್ ಮಾಡಲಾಗಿದೆ ಆಲ್ರೆಡಿ. So it is in news. The next dam which is in news is KRS dam, Krishnarajasagara dam. ಇದು ಮಂಡ್ಯ ಡಿಸ್ಟ್ರಿಕ್ಟ್ ಕರ್ನಾಟಕದಲ್ಲಿದೆ. ಸೊ ಇದನ್ನು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. Then the third one is Upper Siang hydropower project. So this hydropower project, Upper Siang hydropower project, is situated in Upper Siang district of the Arunachal Pradesh, and this is constructed across Siang river. As the name itself indicates, it is constructed across Siang river. Then the fourth dam which was in news is Teesta river. So Teesta 5 hydropower station, this is in news frequently. So it is situated in Gangtok district of the Sikkim. It is being constructed across Teesta river. The next hydroelectric power project is Upper Karnali hydroelectric power project. ಇದು ಕರ್ನಲಿ ರಿವರ್ಗೆ ಅಡ್ಡಲಾಗಿ ಕಟ್ಟಲಾಗ್ತಿದೆ. ಇದು ನೇಪಾಳ ದೇಶದಲ್ಲಿದೆ. ಸೊ ದ ರಿವರ್ ಈಸ್ ಕರ್ನಲಿ. ಸೊ ದ ಡ್ಯಾಮ್ ಈಸ್ ಬೀಯಿಂಗ್ ಬಿಲ್ಟ್ ವಿತ್ ದ ಹೆಲ್ಪ್ ಆಫ್ ದಿ ಇಂಡಿಯಾ. ಸೊ ಬಿಕಾಸ್ ಆಫ್ ದಟ್ ಅಪ್ಪರ್ ಕರ್ನಲಿ ಹೈಡ್ರಾಲಿಕ್ ಪ್ರಾಜೆಕ್ಟ್ ಈಸ್ ಇನ್ ನ್ಯೂಸ್. ದೆನ್ ದ ನೆಕ್ಸ್ಟ್ ಡ್ಯಾಮ್ ವಿಚ್ ವಾಸ್ ಇನ್ ನ್ಯೂಸ್ ಈಸ್ ಉಕಾಯಿ ಡ್ಯಾಮ್. ಉಕಾಯಿ ಡ್ಯಾಮ್ ಗುಜರಾತಲ್ಲಿದೆ. ಇದನ್ನು ತಾಪ್ತಿ ರಿವರ್ಗೆ ಅಡ್ಡಲಾಗಿ ಕಟ್ಟಲಾಗ್ತಿದೆ. ಸೊ ಆಲ್ರೆಡಿ ನಾವು ಸ್ಟಡಿ ಮಾಡಿದ್ದೀವಿ ಶಾಪುರ್ ಕಂಡಿ ಡ್ಯಾಮ್ ಪ್ರಾಜೆಕ್ಟ್ ಈಸ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ರಾವಿ ರಿವರ್. ಆಲ್ರೆಡಿ ಕನ್ಸ್ಟ್ರಕ್ಟ್ ಮಾಡಲಾಗಿದೆ. ಸೊ ಇದು ಪಠಾನ್ಕೋಟ್, ಪಂಜಾಬ್ನ ಪಠಾನ್ಕೋಟ್ ರೀಜನಲ್ಲಿ ಬರುತ್ತೆ. ದೆನ್ ವಿ ಹ್ಯಾವ್ ಪಂಚೇಶ್ವರ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್. ಸೊ ಇದನ್ನು ಮಹಾಕಾಳಿ ರಿವರ್ಗೆ ಅಡ್ಡಲಾಗಿ ಕಟ್ಟಲಾಗ್ತಿದೆ. ಇದು ಇಂಡಿಯಾ ಮತ್ತು ನೇಪಾಳ ಬಾರ್ಡರಲ್ಲಿ ಬರುತ್ತೆ. ಸೊ ರಿವರ್ ನೇಮ್ ಇಸ್ ಮಹಾಕಾಳಿ ರಿವರ್. ಪ್ರಾಜೆಕ್ಟ್ ನೇಮ್ ಇಸ್ ಪಂಚೇಶ್ವರ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್. ದೆನ್ ವಿ ಹ್ಯಾವ್ ಸುಬಾನ್ಸಿರಿ ಲೋವರ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್. ಇದು ನ್ಯೂಸಲ್ಲಿದೆ. ಸೊ ಈ ಸುಬಾನ್ಸರಿ ಲೋವರ್ ಹೈಡ್ರೋಲಿಕ್ ಪ್ರಾಜೆಕ್ಟು ಅರುಣಾಚಲ್ ಮತ್ತು ಆಸಾಂನ ಬಾರ್ಡರಲ್ಲಿ ಬರುತ್ತೆ. ಸೊ ಇದನ್ನು ಸುಬಾನ್ಸರಿ ರಿವರ್ಗೆ ಅಡ್ಡಲಾಗಿ ಕಟ್ಟಲಾಗ್ತಿದೆ. ದೆನ್ ದ ನೆಕ್ಸ್ಟ್ ರಿವರ್ ಈಸ್ ಪುನರ್ಸುಂಗ್ಚು ಹೈಡ್ರೋ ಪವರ್ ಪ್ರಾಜೆಕ್ಟ್. ಪುನರ್ಸುಂಗ್ಚು ಹೈಡ್ರೋ ಪವರ್ ಪ್ರಾಜೆಕ್ಟ್ ಇದನ್ನು ವ್ಯಾಂಗ್ಡೂ ಫುಂಡ್ರಾಂಗ್ ಅನ್ನೋ ಭೂತಾನ್ನ ರೀಜನಲ್ಲಿ ಕಟ್ಟಲಾಗ್ತಿದೆ ವಿತ್ ದ ಹೆಲ್ಪ್ ಆಫ್ ಇಂಡಿಯಾ. ದ ರಿವರ್ ಇಸ್ ಪುನರ್ಸಾಂಗ್ಚು. ಇಂಡಿಯಾ ಮತ್ತು ಭೂತಾನ್ ಗೌರ್ಮೆಂಟ್ನ ಸಹಯೋಗದೊಂದಿಗೆ ಇಂಡಿಯಾ ಈ ಡ್ಯಾಮ್ನ ಕನ್ಸ್ಟ್ರಕ್ಷನ್ ಮಾಡ್ತಿದೆ.
So river name is Punaksumchu. So it is being constructed in Wangdu, Pondrang region of Bhutan. So these are the important dams which were in news recently. So ಈ ಡ್ಯಾಮ್ಸ್ ಮೇಲೆ ಕ್ವಶನ್ ಯಾವ ರೀತಿ ಬರುತ್ತೆ ಅಂದರೆ ಹೊಂದಿಸಿ ಬರೆಯಿರಿ ಕ್ವಶನ್ ಬರುತ್ತೆ. ಸೊ ಯಾವ ಡ್ಯಾಮ್ ಅನ್ನ ಯಾವ ನದಿಗೆ ಕಟ್ಟಲಾಗಿದೆ ಮತ್ತು ಅದು ಯಾವ ಪ್ಲೇಸ್ ಅಲ್ಲಿ ಸಿಚುವೇಟ್ ಆಗಿದೆ ಅಂತ ಕ್ವಶನ್ಸ್ ಕೇಳಬಹುದು. So the next important topic from geography point of view is tribes which are in news. ಯಾವ tribes news ಅಲ್ಲಿ ಇದೆ from Karnataka point of view. So before we studying tribes, we should know about a concept called particularly vulnerable tribal group. So ಅಂದ್ರೆ ಟ್ರೈಬಲ್ ಕಮ್ಯುನಿಟಿ, ಬುಡಕಟ್ಟು ಜನಾಂಗದಲ್ಲಿ ಅತಿ ದುರ್ಬಲವಾಗಿರ್ತಕ್ಕಂಥ ಬುಡಕಟ್ಟು ಜನಾಂಗವನ್ನು ನಾವು ಏನಂತ ಕರಿತೀವಿ ಅಂದರೆ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ ಅಂತ ಕರಿತೀವಿ. ಸೊ ಈ ರೀತಿ ದುರ್ಬಲವಾಗಿರ್ತಕ್ಕಂಥ ಗುಂಪು ಬುಡಕಟ್ಟು ಜನಾಂಗವನ್ನು PVTG ಅಂತ ಕರೀಲಿಕ್ಕೆ ರೆಕಮೆಂಡ್ ಮಾಡಿದ್ದು ದೇಬಾರ್ ಕಮಿಷನ್. ದೇಬಾರ್ ಕಮಿಷನ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ ಮಾಡಿರುತ್ತೆ. ಈ ದೇಬಾರ್ ಕಮಿಷನ್ ಏನು ಮಾಡುತ್ತೆ ಅಂದರೆ ಬುಡಕಟ್ಟು ಜನಾಂಗದಲ್ಲಿ ಅತಿ ದುರ್ಬಲವಾಗಿರ್ತಕ್ಕಂಥ ಜನಾಂಗವನ್ನು PVTG ಅಂತ ಕ್ಲಾಸಿಫೈ ಮಾಡಬೇಕು ಅಂತ ಹೇಳುತ್ತೆ. ಸೋ ಫಾರ್ ಇಂಡಿಯಾದಲ್ಲಿ ಎಷ್ಟು PVTG ಇದೆ ಅಂದರೆ 75 PVTG ಇದೆ. ಔಟ್ ಆಫ್ ದೀಸ್ 75 PVTs, highest number of PVTs are situated in Odisha. ಒಡಿಸ್ಸಾ ರಾಜ್ಯದಲ್ಲಿ ಹೈಯೆಸ್ಟ್ ನಂಬರ್ ಆಫ್ PVTs ಇದೆ. ಸೊ ಕರ್ನಾಟಕದಲ್ಲಿ ಎಷ್ಟು PVTs ಇದೆ ಅಂತಂದ್ರೆ 2 ಇದೆ. ಇನ್ ಕರ್ನಾಟಕ ವಿ ಹ್ಯಾವ್ 2 PVTs. ಅವು ಎರಡು ಯಾವುದಂದ್ರೆ ಫಸ್ಟ್ ಒನ್ ಇಸ್ ಕೊರಗ ಕಮ್ಯುನಿಟಿ, ಸೆಕೆಂಡ್ ಒನ್ ಇಸ್ ಜೇನುಕುರುಬ. These two tribal communities are PVTs in Karnataka. ಈ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ ಕ್ಯಾರೆಕ್ಟರಿಸ್ಟಿಕ್ಸ್ ಗುಣಲಕ್ಷಣಗಳನ್ನು ನೋಡೋದಾದ್ರೆ PVTV ಕ್ಯಾರೆಕ್ಟರಿಸ್ಟಿಕ್ಸ್ ಪಾಪ್ಯುಲೇಷನ್ ವೈಸ್ ಪಾಪ್ಯುಲೇಷನ್ ಈಸ್ ಐದರ್ ಸ್ಟ್ಯಾಗ್ನೆಂಟ್ ಆರ್ ಕಂಟಿನ್ಯೂಸ್ಲಿ ಡಿಕ್ಲೈನಿಂಗ್. ಸೊ ಈ ಬುಡಕಟ್ಟು ಜನಾಂಗದ ಜನಸಂಖ್ಯೆ ಸ್ಟ್ಯಾಗ್ನೆಂಟ್ ಆಗಿರುತ್ತೆ ಅಥವಾ ಕಂಟಿನ್ಯೂಸ್ಲಿ ಕಡಿಮೆ ಆಗ್ತಾ ಹೋಗ್ತಾರೆ. ಇನ್ನು ಅವರು ಬಳಕೆ ಮಾಡ್ತಕ್ಕಂಥ ಟೆಕ್ನಾಲಜಿ ನೋಡೋದಾದ್ರೆ ಪ್ರೀ ಅಗ್ರಿಕಲ್ಚರಲ್ ಟೆಕ್ನಾಲಜಿ. ಪ್ರೀ ಅಗ್ರಿಕಲ್ಚರ್ ಟೆಕ್ನಾಲಜಿ ಅಂದರೆ ಅವ್ರಿಗೆ ನೀಟಾಗಿ ಕೃಷಿನೂ ಮಾಡಕ್ಕೆ ಬರ್ತಿರಲ್ಲ. ಸೊ ಅವ್ರು ಏನು ಮಾಡ್ತಿರ್ತಾರೆ, ಮರದಿಂದ ಬಿದ್ದಿರ್ತಕ್ಕಂಥ ಹಣ್ಣುಗಳನ್ನು ಹಾಯ್ಕೊಂಡು ತಿನ್ಬೋದು ಅಥವಾ ಬೇಟೆ ಆಡಿ ತಿನ್ನೋದು, ಈ ರೀತಿಯಾದ ಒಂದು ಕಸುಬನ್ನು ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಅದಕ್ಕೆ ಏನಂತ ಕರಿತೀವಿ ಅಂತಂದರೆ ಪ್ರೀ ಅಗ್ರಿಕಲ್ಚರಲ್ ಟೆಕ್ನಾಲಜಿ ಅಂತ ಕರಿತೀವಿ. ಇನ್ನು ಲಿಟ್ರಸಿ ಲೆವೆಲ್ ನೋಡಿದ್ರೆ ಎಕ್ಸ್ಟ್ರೀಮ್ಲಿ ಲೋ ಇರುತ್ತೆ. ಎಷ್ಟಂದರೆ ಹಾರ್ಡ್ಲಿ ನಾಟ್ ಈವನ್ 1% ಕೂಡ ಲಿಟ್ರಸಿ ಲೆವೆಲ್ ಇರಲ್ಲ. ಯಾಕಂದರೆ ಅವರು ಮೋಸ್ಟ್ ಆಫ್ ದೀಸ್ PVTs ದೇ ಆರ್ ಸೆಟಲ್ಡ್ ಇನ್ ಫಾರೆಸ್ಟ್ ಏರಿಯಾಸ್. ದೇ ವಿಲ್ ಬಿ ಡೂಯಿಂಗ್ ಹ್ಯೂಮ್ ಕಲ್ಟಿವೇಶನ್, ಸ್ಲ್ಯಾಶ್ ಆ್ಯಂಡ್ ಬರ್ನ್ ಕಲ್ಟಿವೇಶನ್ ಅಂತ ಕರಿತೀವಿ. ಆ ರೀತಿಯಾದ ಕಲ್ಟಿವೇಶನ್ ಅವ್ರು ಮಾಡ್ತಿರ್ತಾರೆ. ಅಥವಾ ದೇ ಆರ್ ಡಿಪೆಂಡೆಂಟ್ ಆನ್ ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗ್. ಸೊ ಅವ್ರದ್ದು ಲಿಟ್ರಸಿ ಲೆವೆಲ್ ತುಂಬ ಕಡಿಮೆ ಇರುತ್ತೆ, ನಾಟ್ ಈವನ್ 1%. ಎಕನಾಮಿ ಅಂತ ನೋಡೋದಾದರೆ ಸಬ್ಸಿಸ್ಟೆನ್ಸ್ ಲೆವೆಲ್ ಆಫ್ ಎಕನಾಮಿ. ದೇ ಡೋಂಟ್ produce anything for the market. Whatever they collect, whatever they hunt, whatever they cultivate for their own purpose, not for selling purpose. So these are the features or characteristics of the PVTGs as identified by the Debar Commission. So ಕರ್ನಾಟಕದಲ್ಲಿ ಇರ್ತಕ್ಕಂಥ ನ್ಯೂಸಲ್ಲಿ ಇರ್ತಕ್ಕಂಥ ಟ್ರೈಬ್ಸ್ ಅನ್ನ ನೋಡೋದಾದ್ರೆ, ಸೊ ಕರ್ನಾಟಕದಿಂದ ಕೆಲವೊಂದು ಟ್ರೈಬ್ಸು ಇತ್ತೀಚೆಗೆ ನ್ಯೂಸಲ್ಲಿ ಇತ್ತು. ದ ಫಸ್ಟ್ ಒನ್ ಈಸ್ ಸೋಲಿಗ ಕಮ್ಯುನಿಟಿ, ಸೋಲಿಗ ಟ್ರೈಬ್. ಈ ಸೋಲಿಗ ಕಮ್ಯುನಿಟಿ ಯಾವ ರೀಜನಲ್ಲಿ ಇರುತ್ತೆ ಅಂತಂದರೆ ಇಳಿಗಿಳಿ ರಂಗನ ಹಿಲ್ಸ್ ಆ್ಯಂಡ್ ಮಲೆ ಮಹದೇಶ್ವರ ಹಿಲ್ಸ್ ಇನ್ ಚಾಮರಾಜನಗರ. ಸೊ ಕಮಿಂಗ್ ಟು ದಿ ಕೊರಗ ಕಮ್ಯುನಿಟಿ. ಸೊ ಕೊರಗ ಕಮ್ಯುನಿಟಿ ಈಸ್ ಡಿಸ್ಟ್ರಿಬ್ಯೂಟೆಡ್ ಇನ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ, ಉಡುಪಿ ಜಿಲ್ಲೆಯಲ್ಲಿದೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಸೊ ಇನ್ ಕರ್ನಾಟಕ ಕೊರಗ ಕಮ್ಯುನಿಟಿ is a PVTG community, particularly vulnerable tribal group. Then we have third Jenukuruba. Jenukuruba community ಇದು ಮೈಸೂರು, ಕೊಡಗು, ಚಾಮರಾಜ ಈ 3 ಜಿಲ್ಲೆಗಳಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ಜೇನುಕುರುಬ is also one of the PVTG ಕರ್ನಾಟಕ. ಕರ್ನಾಟಕದಲ್ಲಿ 2 ಕಮ್ಯುನಿಟಿ ಟ್ರೈಬ್ಸ್ PVTG ಇದೆ, ಒಂದು ಕೊರಗ ಕಮ್ಯುನಿಟಿ, ಒಂದು ಜೇನುಕುರುಬ ಕಮ್ಯುನಿಟಿ. So apart from those 3 tribes, next tribe which is in news is Hakki-Pikki tribe. Hakki-Pikki tribe ಕರ್ನಾಟಕದ ಯಾವುದೇ ಒಂದು ಜಿಲ್ಲೆಯಲ್ಲಿ ನಿರ್ದಿಷ್ಟವಾಗಿ ವಾಸವಾಗಿಲ್ಲ. They are scattered across ಕರ್ನಾಟಕ.
ಕರ್ನಾಟಕದ ಉದ್ದಗಲಕ್ಕೂ ಸ್ವಲ್ಪ ಸ್ವಲ್ಪ ಪಾಪ್ಯುಲೇಷನ್ ಏನಾಗಿದೆ ಸ್ಕ್ಯಾಟರ್ ಆಗಿದೆ. ದೆನ್ ದ ನೆಕ್ಸ್ಟ್ ಟ್ರೈಬ್ ಈಸ್ ಕಾಡು ಕುರುಬ ಕಮ್ಯುನಿಟಿ. ಸೊ ದಿಸ್ ಕಾಡು ಕುರುಬ ಕಮ್ಯುನಿಟಿ ಇಟ್ ಈಸ್ situated in Western Ghat and Nilgiri Biosphere Reserve. Then we have Yarava community. Yarava community Kodagu district alli situate agide, especially in Virajpet region. So these are the tribes from Karnataka which are in news frequently. So then we have Siddhi community. Siddhi community ಇವರು ಆಫ್ರಿಕಾದಿಂದ ವಲಸೆ ಬಂದಿದ್ದಾರೆ ಅಂತ ಹೇಳ್ತಾರೆ. So this community it is situated in ಉತ್ತರ ಕನ್ನಡ, ಬೆಳಗಾವಿ, ಧಾರವಾಡ ಆ್ಯಂಡ್ ಹಾವೇರಿ. ಸೊ ಈ 4 ಡಿಸ್ಟ್ರಿಕ್ಟಲ್ಲೂ ನಾವು ಸಿದ್ದಿ ಕಮ್ಯುನಿಟಿನ ನೋಡ್ಬೋದು. ದೆನ್ ದ ಲಾಸ್ಟ್ ಟ್ರೈಬ್ ಈಸ್ ಟೋಟೋ. ದೇ ಆರ್ ಮೈಗ್ರೆಂಟ್ಸ್ ಟು ಕರ್ನಾಟಕ. ದೇ ಹ್ಯಾವ್ ಸ್ಮಾಲ್ ಪಾಪ್ಯುಲೇಷನ್ ಇನ್ ಕರ್ನಾಟಕ. ಸ್ಪೆಸಿಫಿಕ್ ಆಗಿ ಇದೇ ಡಿಸ್ಟ್ರಿಕ್ಟಲ್ಲಿ ಸಿಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ದೀಸ್ ಆರ್ ದ ಟ್ರೈಬ್ಸ್ ವಿಚ್ ಆರ್ ಇನ್ ನ್ಯೂಸ್ ಫ್ರಮ್ ಕರ್ನಾಟಕ ರೀಸೆಂಟ್ಲಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆರ್ ಥೀಮ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ is roads, ports and airports. ಸೊ ಯಾವ ರೋಡ್ಸ್ ನ್ಯೂಸಲ್ಲಿತ್ತು, ಯಾವ ಪೋರ್ಟ್ ನ್ಯೂಸಲ್ಲಿತ್ತು, ಯಾವ ಟನೆಲ್ ನ್ಯೂಸಲ್ಲಿತ್ತು, ಯಾವ ಏರ್ಪೋರ್ಟ್ ನ್ಯೂಸಲ್ಲಿತ್ತು ಅಂತ ಸ್ಟಡಿ ಮಾಡೋಣ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಯಾವ ಥರ ಕೇಳ್ತಾರೆ ಅಂದರೆ, ಯಾವುದೇ ಒಂದು ಪ್ರಾಜೆಕ್ಟ್ ಇರ್ಬೋದು, ರೋಡ್ ಪ್ರಾಜೆಕ್ಟ್ ಇರ್ಬೋದು, ಪೋರ್ಟ್ಸ್ ಪ್ರಾಜೆಕ್ಟ್ ಇರ್ಬೋದು ಅಥವಾ ಏರ್ಪೋರ್ಟ್ಸ್ ಇರ್ಬೋದು, ಅದು ಪ್ರಧಾನಮಂತ್ರಿ ಅಥವಾ ಪ್ರೆಸಿಡೆಂಟ್ ಕಡೆಯಿಂದ ಇನಾಗ್ರೇಷನ್ ಆದರೆ ಅದು ಡೆಫಿನೆಟ್ ಆಗಿ ಮುಂದೆ ಯಾವುದೇ ಒಂದು ಎಕ್ಸಾಮ್ ಬಂದರೆ ಆ ಎಕ್ಸಾಮಲ್ಲಿ ಕೇಳೋ ಎಲ್ಲ ಸಾಧ್ಯತೆಗಳು. ಸೊ ಇವಾಗ ನಾವು ಈ ವರ್ಷದಲ್ಲಿ ಪ್ರೈಮ್ ಮಿನಿಸ್ಟರ್ ಯಾವ್ಯಾವ ಪೋರ್ಟ್ಸ್ನ, ಯಾವ್ಯಾವ ರೋಡ್ಸ್ನ, ಯಾವ್ಯಾವ ಏರ್ಪೋರ್ಟ್ಸ್ನ ಉದ್ಘಾಟನೆ ಮಾಡಿದ್ದಾರೆ ಅಂತ ನೋಡೋಣ. ಮತ್ತು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತ ನೋಡೋಣ. ಸೊ ದ ಫಸ್ಟ್ ಒನ್ ಈಸ್ ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಪ್ರೈಮ್ ಮಿನಿಸ್ಟರ್ ಉದ್ಘಾಟನೆ ಮಾಡಿರ್ತಾರೆ. ಸೊ ಎಕ್ಸಾಮಲ್ಲಿ ಏನು ಕೇಳ್ಬೋದು, ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿದೆ ಅಂತ ಕೇಳ್ತಾರೆ. ಸೊ ಆಬ್ವಿಯಸ್ಲಿ ಇಟ್ ಈಸ್ ಸಿಚುವೇಟೆಡ್ ಇನ್ ಅಯೋಧ್ಯ. ಸೊ ಇದು ನಮ್ಗೆ ಗೊತ್ತಿರಬೇಕು. ಇದನ್ನು ಬಿಟ್ಟರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಅದು ಎಲ್ಲಿದೆ ಅಂತ ಕೇಳ್ಬೋದು. ಸೊ ದ ಸೆಕೆಂಡ್ ಒನ್ ಈಸ್ ನಿಮ್ಮು ಪದಂ ದರ್ಚಾ ರೋಡ್. ಸೊ ಈ ರೋಡು ತುಂಬ ನ್ಯೂಸಲ್ಲಿತ್ತು ರೀಸೆಂಟಾಗಿ. ಈ ರೋಡ್ನ ಕನ್ಸ್ಟ್ರಕ್ಟ್ ಮಾಡಿರೋದು ಬಾರ್ಡರ್ ರೋಡ್ಸ್ ಆರ್ಗನೈಜೇಷನ್. ಸೊ ಇದು ಲಡಾಖ್ ಮತ್ತು ಕಾಶ್ಮೀರ, ಲಡಾಖ್ ಯೂನಿಯನ್ ಟೆರಿಟರಿ. ಸೊ ಈ ಲಡಾಖ್ ಯೂನಿಯನ್ ಟೆರಿಟರಿನ ಹಿಮಾಚಲ್ ಪ್ರದೇಶಕ್ಕೆ ಕನೆಕ್ಟ್ ಮಾಡುತ್ತೆ. ಸೊ ದಿಸ್ ರೋಡ್ ಇಟ್ ಪಾಸಸ್ ಓನ್ಲಿ ಥ್ರೂ ಒನ್ ಪಾಸ್. ದ್ಯಾಟ್ ಪಾಸ್ ಈಸ್ ಕಾಲ್ಡ್ ಆಸ್ ಸಿನ್ಕುಂಡ್ಲಾ ಪಾಸ್. ಸೊ ಕಣಿವೆ ಮಾರ್ಗ ಅಂತ ಕರೀತಾರೆ. ಸೊ ಈ ಕಣಿವೆ ಮಾರ್ಗದ ಮುಖಾಂತರ ಲಡಾಖ್ ಮತ್ತು ಹಿಮಾಚಲ್ ಪ್ರದೇಶನ ಈ ನಿಮ್ಮು ಪದಂ ದರ್ಚಾ ರೋಡು ಕನೆಕ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಅಟಲ್ ಸೇತು ನವ್ ಸೇವಾ ಸೀಲಿಂಗ್. ಇದನ್ನು ರೀಸೆಂಟಾಗಿ ಪ್ರೈಮ್ ಮಿನಿಸ್ಟರ್ ಇನಾಗ್ರೇಷನ್ ಮಾಡಿರ್ತಾರೆ. ದ ಲೆಂಗ್ತ್ ಆಫ್ ದಿಸ್ ಸೀಲಿಂಗ್, ದಿಸ್ ಬ್ರಿಡ್ಜ್ ಈಸ್ 22 kilometers. So it is entirely in ocean. So it connects two regions in Mumbai, Sevri and Chirle. ಮುಂಬೈಲಿ ಇರ್ತಕ್ಕಂಥ ಸೆವ್ರಿ ಮತ್ತು ಚಿರ್ಲೆ ಈ ಎರಡು ಪ್ಲೇಸನ್ನು ಅಟಲ್ ಸೇತು ನವಸೇವಾ ಲಿಂಕ್ ಕನೆಕ್ಟ್ ಮಾಡುತ್ತೆ. ಲೆಂಗ್ತ್ ಈಸ್ 22 kilometers ಆ್ಯಂಡ್ ಇಟ್ ಈಸ್ ಇಂಡಿಯಾಸ್ ಲಾಂಗೆಸ್ಟ್ ಬ್ರಿಡ್ಜ್. ಭಾರತದಲ್ಲಿ ಅತಿ ಉದ್ದವಾದ ಸೇತುವೆ ಇದಾಗಿದೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಲಾಂಗೆಸ್ಟ್ ಸೀ ಬ್ರಿಡ್ಜ್. ಸಮುದ್ರದ ಮೇಲೆ ಇರ್ತಕ್ಕಂಥ ಅತಿ ದೊಡ್ಡ ಬ್ರಿಡ್ಜ್ ಇಂಡಿಯಾದಲ್ಲಿ. ಸೊ ಈ ಬ್ರಿಡ್ಜನ್ನು ಕನೆಕ್ಟ್ ಮಾಡಲಿಕ್ಕೆ ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ಫೈನಾನ್ಷಿಯಲ್ ಏಡ್ನ ಪ್ರೊವೈಡ್ ಮಾಡಿರುತ್ತೆ. 80% ಆಫ್ ದಿ ಮಾನಿಟರಿ ಕಾಂಟ್ರಿಬ್ಯೂಷನ್ ಫೈನಾನ್ಷಿಯಲ್ ಏಡ್ ಈಸ್ ಪ್ರೊವೈಡೆಡ್ ಬೈ ಜಿಕಾ, ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ಏಡ್ ರೂಪದಲ್ಲಿ ಕೊಟ್ಟಿರುತ್ತೆ. ಸೊ ಇನ್ನು 20% ಮಹಾರಾಷ್ಟ್ರ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟು ಡಿವೈಡ್ ಮಾಡ್ಕೊಂಡಿದೆ. ಸೊ ದಿಸ್ ಈಸ್ ಅಬೌಟ್ ಅಟಲ್ ಸೇತು ನವಸೇವಾ ಸೀಲಿಂಗ್. ನೆಕ್ಸ್ಟ್ ಟಾಪಿಕ್ ಈಸ್ ಸುದರ್ಶನ್ ಸೇತು ಬ್ರಿಡ್ಜ್. ಸುದರ್ಶನ್ ಸೇತು ಬ್ರಿಡ್ಜ್ ಅನ್ನು ಕೂಡ ಪ್ರೈಮ್ ಮಿನಿಸ್ಟರ್ ರೀಸೆಂಟ್ ಆಗಿ ಇನಾಗ್ರೇಟ್ ಮಾಡಿರ್ತಾರೆ. ಸೊ ದಿಸ್ ಬ್ರಿಡ್ಜ್ ಇಟ್ ಕನೆಕ್ಟ್ಸ್ ದಿ ಬೇಟ್ ದ್ವಾರಕಾ ಐಲ್ಯಾಂಡ್. ಗುಜರಾತಲ್ಲಿ ಇರ್ತಕ್ಕಂತಹ ಬೇಟ್ ದ್ವಾರಕಾ ಐಲ್ಯಾಂಡ್ ಅನ್ನ ಗುಜರಾತಲ್ಲಿ ಇರ್ತಕ್ಕಂತಹ ಓಕಾಗೆ ಕನೆಕ್ಟ್ ಮಾಡುತ್ತೆ. ಸೊ ದ ಲೆಂಗ್ತ್ ಆಫ್ ದಿಸ್ ಬ್ರಿಡ್ಜ್ ಈಸ್ 2.32 kilometers
So it is the India's longest cable stayed bridge. Tanti cable stayed ಭಾರತದ ಅತಿ ದೊಡ್ಡ ಕೇಬಲ್ ಸ್ಟೇಜ್ ಬ್ರಿಡ್ಜ್ ಇದಾಗಿದೆ. So this bridge is on Arabian Sea. It is also important. Then the next topic is ಸೇಲಾ ಟನೆಲ್. ಸೇಲಾ ಟನೆಲ್ ನ್ಯೂಸ್ ಅಲ್ಲಿ ಇರುತ್ತೆ. ಸೇಲಾ ಟನೆಲ್ ಏನ್ ಮಾಡುತ್ತೆ ಅಂದ್ರೆ, ಇದು ಆಸಾಂನಲ್ಲಿ ಇರ್ತಕ್ಕಂತಹ ತೇಜ್ಪುರ್ ಅನ್ನ ತವಾಂಗ್, ಅರುಣಾಚಲ್ ಪ್ರದೇಶದಲ್ಲಿ ಇರ್ತಕ್ಕಂಥ ತವಾಂಗ್ ಎಂಬ ಡಿಸ್ಟಿಕ್ಗೆ ಇದು ಕನೆಕ್ಟ್ ಮಾಡುತ್ತೆ. ತವಾಂಗ್ ಎಂಬ ಪ್ರದೇಶಕ್ಕೆ ಇದು ಕನೆಕ್ಟ್ ಮಾಡುತ್ತೆ. ಈ ತವಾಂಗ್ ಬಂದು ವೆಸ್ಟ್ ಕಾಮೆಂಗ್ ಡಿಸ್ಟಿಕ್ ಇದೆ. ಸೊ ದ ಸೇಲಾ ಟನೆಲ್ ಇಟ್ ಈಸ್ ಆಲ್ಸೋ ಇನಾಗ್ರೇಟೆಡ್ ಬೈ ಪ್ರೈಮ್ ಮಿನಿಸ್ಟರ್ ರೀಸೆಂಟ್ಲಿ. So next topic is India's first underwater metro tunnel. So India's first underwater metro tunnel ಎಲ್ಲಿದೆ ಅಂತ, ಕೋಲ್ಕತ್ತಾ ಮೆಟ್ರೋ ಈಸ್ಟ್ ವೆಸ್ಟ್ ಕಾರಿಡಾರ್ ಅಲ್ಲಿ. ಸೊ ಕೋಲ್ಕತ್ತಾ ಮೆಟ್ರೋ ಈಸ್ಟ್ ವೆಸ್ಟ್ ಕಾರಿಡಾರ್ ಅಲ್ಲಿದೆ ಈ ಮೆಟ್ರೋ ಟನಲ್. ಇಟ್ ಈಸ್ ಇಂಡಿಯಾಸ್ ಫಸ್ಟ್ ಅಂಡರ್ ವಾಟರ್ ಮೆಟ್ರೋ ಟನಲ್. ಇದು ಯಾವ ನದಿಯ ಕೆಳಗಡೆ ಇದೆ ಅಂತಂದ್ರೆ ಹೂಗ್ಲಿ ನದಿ, ಹೂಗ್ಲಿ ನದಿಯ ಕೆಳಗಡೆ ಇದೆ. ಸೊ ಇಂಡಿಯಾದಲ್ಲಿ ಫಸ್ಟ್ water metro, India's first water metro. Where it is situated? India's first water metro, it is situated, it is there in Kochi, Kerala Kochiಯಲ್ಲಿ India's the first water metro ಇದೆ. So India's first underwater metro tunnel is in Kolkata below the Hooghly river. So you should not get confused with water metro project. So Kochi water metro project is India's first water metro project. Whereas India's first underwater metro tunnel is situated below the Hooghly river and it belongs to Kolkata metro east-west corridor. So Kolkata Hooghly river na ನಾವು ನೋಡಿದ್ವಿ while studying India's first underwater metro tunnel. We came to know that Hooghly river. Hooghly is a distributary of the Ganga river. ಸೊ ಗಂಗಾ ನದಿ ನಾವು ಸ್ಟಡಿ ಮಾಡಬೇಕಾದ್ರೆ ಗಂಗಾ ನದಿಯ ಉಪನದಿಗಳನ್ನು ನೋಡಿದ್ವಿ, ಗಂಗಾ ನದಿಯ ಟ್ರಿಬ್ಯೂಟರೀಸ್ ಬಗ್ಗೆ ನೋಡಿದ್ವಿ. ಸೊ ಹೂಗ್ಲಿ ಇಟ್ ಈಸ್ ನಾಟ್ ಟ್ರಿಬ್ಯೂಟರಿ ಆಫ್ ದಿ ಗಂಗಾ ರಿವರ್, ರಾದರ್ ಇಟ್ ಈಸ್ ಅ ಡಿಸ್ಟ್ರಿಬ್ಯೂಟರಿ, ಅಂದರೆ ವಿತರಣಾ ನದಿ ಅಂತ ಕರಿತೀವಿ. ಡಿಸ್ಟ್ರಿಬ್ಯೂಟರಿ ಅಂತಂದರೆ ಒಂದು ದೊಡ್ಡ ನದಿ ಎರಡು ಸಣ್ಣ ನದಿಗಳಾಗಿ ಅಥವಾ ಹಲವು ಸಣ್ಣ ನದಿಗಳಾಗಿ ಡಿವೈಡ್ ಆದರೆ ಅದನ್ನು ಡಿಸ್ಟ್ರಿಬ್ಯೂಟರೀಸ್ ಅಂತ ಕರಿತೀವಿ. ಒಂದು ಸಣ್ಣ ನದಿ ದೊಡ್ಡ ನದಿಯನ್ನು ಸೇರಿದರೆ ಆ ಸಣ್ಣ ನದಿಯನ್ನು ನಾವು ಟ್ರಿಬ್ಯೂಟರಿ ಅಂತ ಕರಿತೀವಿ. ಹಿಯರ್ ಹೂಗ್ಲಿ ರಿವರ್ ಇಟ್ ಈಸ್ ಅ ಡಿಸ್ಟ್ರಿಬ್ಯೂಟರಿ. ಸೊ ಈ ಗಂಗಾ ನದಿ ಏನಾಗುತ್ತೆ ಅಂತಂದರೆ ಎರಡು ಭಾಗಕ್ಕೆ ಸ್ಪ್ಲಿಟ್ ಆಗುತ್ತೆ. ಒನ್ ಈಸ್ ಹೂಗ್ಲಿ ರಿವರ್, ಇಟ್ ಫ್ಲೋಸ್ ಥ್ರೂ ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್ ಅಂತ ಕರಿಬಹುದು, ಕೋಲ್ಕತ್ತಾ ಅಂತ. ದೆನ್ ಪದ್ಮಾ, ದಿಸ್ ಪದ್ಮಾ ರಿವರ್ ಇಟ್ ಫ್ಲೋಸ್ ಥ್ರೂ ಬಾಂಗ್ಲಾದೇಶ್. ಸೊ ಇಲ್ಲಿ ಗಂಗಾ ನದಿ ಇದೆ, ಗಂಗಾ ನದಿ ಹರಿತಾ ಹರಿತಾ ಏನಾಗುತ್ತೆ, ಒಂದು ಪದ್ಮಾ ರಿವರ್ಗೆ ಡೈವರ್ಟ್ ಆಗುತ್ತೆ, ಇನ್ನೊಂದು ಭಾಗ ಸ್ಪ್ಲಿಟ್ ಆಗಿ ಹೂಗ್ಲಿ ರಿವರ್ ಆಗುತ್ತೆ. ಪದ್ಮಾ ರಿವರ್ ಬಾಂಗ್ಲಾದೇಶದಲ್ಲಿ ಹೋಗುತ್ತೆ. ಈ ಪದ್ಮಾ ರಿವರ್ಗೆ ಬ್ರಹ್ಮಪುತ್ರ ನದಿ ಜೋಡಣೆಯಾಗಿ ಮುಂದೆ ಇದು ಮೇಘ್ನಾ ರಿವರ್ ಅಂತ ಆಗುತ್ತೆ. ಸೊ ಬಾಂಗ್ಲಾದೇಶದಲ್ಲಿ ಪದ್ಮಾ ರಿವರ್ ಮತ್ತೆ ಬ್ರಹ್ಮಪುತ್ರ ನದಿ ಸೇರಿಕೊಂಡು ಮೇಘ್ನಾ ರಿವರ್ ಅಂತ ಆಗುತ್ತೆ. ಸೊ ಇಂಡಿಯಾದಲ್ಲಿ ಏನಾಗುತ್ತೆ, ಒನ್ ಪಾರ್ಟ್ ಇದು ವೆಸ್ಟ್ ಬೆಂಗಾಲಲ್ಲಿ ಮೂವ್ ಆಗುತ್ತೆ, ಇದನ್ನು ನಾವು ಹೂಗ್ಲಿ ರಿವರ್ ಅಂತ ಕರಿತೀವಿ. ಸೊ ಹೂಗ್ಲಿ ಇಸ್ ದ ಡಿಸ್ಟ್ರಿಬ್ಯೂಟರಿ ಆಫ್ ದಿ ಗಂಗಾ ರಿವರ್. ಸೊ ನೆಕ್ಸ್ಟ್ ಟಾಪಿಕ್ ಈಸ್ ಮೈತ್ರಿ ಸೇತು. ಸೊ ರೀಸೆಂಟಾಗಿ ಮೈತ್ರಿ ಸೇತು ನ್ಯೂಸಲ್ಲಿ ಇರುತ್ತೆ. ದ ಮೇನ್ ಆಬ್ಜೆಕ್ಟಿವ್ ಆಫ್ ಮೈತ್ರಿ ಸೇತು ಈಸ್ ಕನೆಕ್ಟಿಂಗ್ ದಿ ಇಂಡಿಯಾಸ್ ಲ್ಯಾಂಡ್ ಲಾಕ್ಡ್ ನಾರ್ತ್ ಈಸ್ಟ್ ಟು ದ ಬೇ ಆಫ್ ಬೆಂಗಾಲ್ ವಯ ಬಾಂಗ್ಲಾದೇಶ್. ಸೊ ಈ ಮೈತ್ರಿ ಸೇತು ಇದು ತ್ರಿಪುರಾದಲ್ಲಿರ್ತಕ್ಕಂಥ ಸಬ್ರೂಮ್ ಎಂಬ ರೀಜನ್ನ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ರಾಮ್ಗರ್ ಎಂಬ ರೀಜನ್ಗೆ ಕನೆಕ್ಟ್ ಮಾಡುತ್ತೆ. ಸೊ ದಿಸ್ ಸೇತು, ದಿಸ್ ಬ್ರಿಡ್ಜ್ ಇಟ್ ಈಸ್ ಕನ್ಸ್ಟ್ರಕ್ಟೆಡ್ ಓವರ್ ಫೇನಿ ರಿವರ್. ಫೇನಿ ರಿವರ್ ಮೇಲ್ಗಡೆ ಈ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡಲ್ಲ. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಪೋರ್ಟ್ ವಿಚ್ ವಾಸ್ ಇನ್ ನ್ಯೂಸ್, ಸಿಟ್ವೆ ಪೋರ್ಟ್. ಸೊ ಇತ್ತೀಚೆಗೆ ಏನು ಮಾಡುತ್ತೆ ಅಂದರೆ ಇಂಡಿಯಾ ಪೋರ್ಟ್ಸ್ ಗ್ಲೋಬಲ್ ಲಿಮಿಟೆಡ್. ಸೊ ಇಟ್ ಈಸ್ 100% ಓನ್ಡ್ ಬೈ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಆ್ಯಂಡ್ ವಾಟರ್ವೇಸ್. ಸೊ ಇಂಡಿಯಾ ಪೋರ್ಟ್ಸ್ ಗ್ಲೋಬಲ್ ಲಿಮಿಟೆಡ್ ಏನು ಮಾಡುತ್ತೆ ಅಂದರೆ
ಸಿಟ್ವೆ ಪೋರ್ಟ್ನ ಆಪರೇಷನ್ಸ್ನ ಕಂಪ್ಲೀಟ್ ಆಗಿ ಟೇಕ್ ಓವರ್ ಮಾಡುತ್ತೆ. ಸೊ ದಿಸ್ ಈಸ್ ದಿ ಸೆಕೆಂಡ್ ಪೋರ್ಟ್ this is the second port which operations are being controlled by India. The first port is Chabahar port. Chabahar port elide? Chabahar port, it is Iran. This port is situated at Gulf of Oman in Arabian Sea or Bay of Bengal. Arabian Sea. So ಈ port ಅನ್ನು ಕೂಡ ಇಂಡಿಯಾ ಏನು ಮಾಡುತ್ತೆ, ಆಪರೇಷನ್ಸ್ನ ಕಂಟ್ರೋಲ್ ಮಾಡುತ್ತೆ, ಒನ್ ಪಾರ್ಟ್. ಸೊ ದ ಸೆಕೆಂಡ್ ಪೋರ್ಟ್ that has been taken over by India is Sittwe port. This Sittwe port, it is located on Taladan river. Taladan river, it is in Myanmar. So the port, it is situated in Rakhine state of the Myanmar. So Rakhine state, apart from Sittwe port, ಬೇರೆ ಯಾವ ವಿಷಯಕ್ಕೆ ನ್ಯೂಸಲ್ಲಿ ಇರುತ್ತೆ ಅಂದರೆ ರೋಹಿಂಗ್ಯಾ ಎಂಬ ಕಮ್ಯುನಿಟಿ ಬಗ್ಗೆ. ಸೊ ರಾಂಕೈನ್ ಪೋಸ್ಟ್ ಆಲ್ಸೋ ಇನ್ ನ್ಯೂಸ್ ಬಿಕಾಸ್ ಆಫ್ ದಿ ರೋಹಿಂಗ್ಯಾ ಕ್ರೈಸಿಸ್. ರೋಹಿಂಗ್ಯಾ ಎಂಬ ಜನಾಂಗವನ್ನು, ಮುಸ್ಲಿಂ ಜನಾಂಗವನ್ನು ಅಲ್ಲಿ ಒಕ್ಕಲೆಬ್ಬಿಸಲಾಗ್ತಿದೆ. ಸೊ ಈ ರೋಹಿಂಗ್ಯಾ ಕಮ್ಯುನಿಟಿ ಇಂಡಿಯಾ ಮತ್ತು ಬಾಂಗ್ಲಾದೇಶದಲ್ಲಿ ರೆಫ್ಯೂಜಿಯಾಗಿ ಬರ್ತಾ ಇದ್ದಾರೆ, ನಿರಾಶ್ರಿತರಾಗಿ ಬರ್ತಾ ಇದ್ದಾರೆ. ಸೊ ದಿಸ್ ರಾಂಕೈನ್ ಸ್ಟೇಟ್, ಇಟ್ ಈಸ್ ಆಲ್ಸೋ ಅಸೋಸಿಯೇಟೆಡ್ ವಿತ್ ರೋಹಿಂಗ್ಯಾ ಕ್ರೈಸಿಸ್. And this Sittwe port, it is situated in Rakhine state of the Myanmar. So ಈ Sittwe port the importance ಏನಂತಂದ್ರೆ, so this is part of the Kaladan multimodal transit and transport project. ಸೊ ಈ ಪ್ರಾಜೆಕ್ಟ್ನ ಇಂಪಾರ್ಟೆನ್ಸ್ ಏನಂತಂದ್ರೆ, ಇದು ಈಸ್ಟರ್ನ್ ಇಂಡಿಯಾನ ನಾರ್ತ್ ಈಸ್ಟರ್ನ್ ಇಂಡಿಯಾಗೆ ಕನೆಕ್ಟ್ ಮಾಡಲು ಹೆಲ್ಪ್ ಮಾಡುತ್ತೆ. ಈಸ್ಟರ್ನ್ ಇಂಡಿಯಾ ಅಂತಂದ್ರೆ ಕೋಲ್ಕತ್ತಾ ಇರ್ಬೋದು ಅಥವಾ ವೈಜಾಗ್ ಪೋರ್ಟ್ ಇರ್ಬೋದು, ಅದನ್ನ ನಾರ್ತ್ ಈಸ್ಟರ್ನ್ ಇಂಡಿಯಾ, ದಿಸ್ ನಾರ್ತ್ ಈಸ್ಟರ್ನ್ ಇಂಡಿಯಾ, ಇಟ್ ಈಸ್ ಲ್ಯಾಂಡ್ ಲಾಕ್ಡ್ ರೀಜನ್. ಇಲ್ಲಿ ಯಾವುದೇ ರೀತಿಯಾದ ಸಮುದ್ರಕ್ಕೆ ಕನೆಕ್ಷನ್ಸ್ ಇರೋದಿಲ್ಲ. ಆಮೇಲೆ ವಾಟ್ ಎವರ್ ಕನೆಕ್ಷನ್ಸ್ ವಿ ಹ್ಯಾವ್ ಈಸ್ ಥ್ರೂ ಚಿಕನ್ ನೆಕ್ ಕಾರಿಡಾರ್ ಅಥವಾ ಸಿಲಿಗುರಿ ಕಾರಿಡಾರ್ ಅಂತ ಕರಿತೀವಿ. ಸೊ ಅದ್ರ ಮುಖಾಂತರ ನಾವು ನಾರ್ತ್ ಈಸ್ಟರ್ನ್ ರೀಜನ್ನ ರೀಚ್ ಆಗ್ಬೋದು. ಸೊ ಇನ್ ಆರ್ಡರ್ ಟು ಅವಾಯ್ಡ್ ಸಚ್ ವೆರಿ ನ್ಯಾರೋ ಚಿಕನ್ ನೆಕ್ ಕಾರಿಡಾರ್, ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಅಲಾಂಗ್ ವಿತ್ ಮ್ಯಾನ್ಮಾರ್ ಈಸ್ ಇಂಪ್ಲಿಮೆಂಟಿಂಗ್ ಕಾಲಾದನ್ ಮಲ್ಟಿಮೋಡಲ್ ಟ್ರಾನ್ಸಿಟ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್. ಸೊ ಇದು ಏನು ಮಾಡುತ್ತೆ, ಮಲ್ಟಿಮೋಡಲ್ ಅಂತಂದರೆ ವಿವಿಧ ಬಗೆಯ ಮಲ್ಟಿಮೋಡಲ್. ಸೊ ಏನೇನು ಕನೆಕ್ಷನ್ಸ್ ಇರುತ್ತೆ ಅಂದರೆ ರೋಡ್ ವೇಸ್ ಇರುತ್ತೆ, ವಾಟರ್ ವೇಸ್, ರಿವರ್ ವೇಸ್ ಇರುತ್ತೆ, ದೆನ್ ಓಷಿಯನ್ ವೇಸ್ ಇರುತ್ತೆ. ಸೊ ಐಜ್ವಾಲಿಂದ ಪಲೆಟ್ವಾವರೆಗೂ ಈಸ್ ರೋಡ್ ವೇಸ್, ಪಲೆಟ್ವಾಯಿಂದ ಸಿಟ್ವೆವರೆಗೂ ವಾಟರ್ ವೇ, ನದಿ ಮುಖಾಂತರ. ಸಿಟ್ವೆ ಪೋರ್ಟಿಂದ ಕೋಲ್ಕತ್ತಾಗೆ ಸಿ ರೂಟ್, ಸಮುದ್ರದ ಮುಖಾಂತರ. ಸೊ ದೇರ್ ಆರ್ ಮಲ್ಟಿಮೋಡಲ್, ದೇರ್ ಈಸ್ ರೋಡ್ ವೇ, ವಾಟರ್ ವೇ ಆ್ಯಂಡ್ ಸಿ ರೂಟ್. ಸೊ ದಿಸ್ ಈಸ್ ಮಲ್ಟಿಮೋಡಲ್ ಟ್ರಾನ್ಸಿಟ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್. ಸೊ ಇಟ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಪೀಪಲ್ ಆ್ಯಂಡ್ ಕಾರ್ಗೋ ಫ್ರಾಮ್ ಈಸ್ಟರ್ನ್ ಇಂಡಿಯಾ ಟು ನಾರ್ತ್ ಈಸ್ಟ್ ಇಂಡಿಯಾ. So the next port which was in news is Vadhavan port. Vadhavan port news ಅಲ್ಲಿ ಇರುತ್ತೆ. Vadhavan port ನ ಮಹಾರಾಷ್ಟ್ರದಲ್ಲಿ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡುತ್ತೆ, 76,220 crore ನ ಬಿಡುಗಡೆ ಮಾಡುತ್ತೆ. ಇಟ್ ಈಸ್ ಎಂಟೈರ್ಲಿ ನ್ಯೂ ಪೋರ್ಟ್, ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಅಂತ ಕರೀತೀವಿ. ಗ್ರೀನ್ ಫೀಲ್ಡ್ ಡೀಪ್ ಸಿ ಪ್ರಾಜೆಕ್ಟ್. ವಾಧ್ವಾನ್ ಪೋರ್ಟ್ ಅನ್ನು ನಾವು ಸ್ಕ್ರಾಚ್ ಇಂದ ಕನ್ಸ್ಟ್ರಕ್ಟ್ ಮಾಡ್ತಿದ್ವಿ. ಇದು ಎಲ್ಲಿ ಬರುತ್ತೆ ಅಂತಂದ್ರೆ ಪಾಲ್ಘರ್ ಡಿಸ್ಟ್ರಿಕ್ಟ್ ಆಫ್ ಮಹಾರಾಷ್ಟ್ರ, ವಾಧ್ವಾನ್ ಎಂಬ ಜಾಗದಲ್ಲಿ ಬರುತ್ತೆ. ಸೊ ಇಟ್ ಈಸ್ ಬೀಯಿಂಗ್ ಡೆವಲಪ್ಡ್ ಇನ್ PPP ಮೋಡ್. PPP ಮೋಡ್ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಸೊ ಈ ಮೋಡಲ್ಲಿ ಈ ಪೋರ್ಟನ್ನು ಕನ್ಸ್ಟ್ರಕ್ಟ್ ಮಾಡಲಾಗ್ತಿದೆ. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಪೋರ್ಟ್ ವಿಚ್ ವಾಸ್ ಇನ್ ನ್ಯೂಸ್ ರೀಸೆಂಟ್ಲಿ ಇಸ್ ಗಲಾಥಿಯಾ ಬೇ. ಸೊ ಇಟ್ ಈಸ್ ಸಿಚುವೇಟೆಡ್ ಇನ್ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್, ಗಲಾಥಿಯಾ ಬೇ. ಸೊ ಇಟ್ ಈಸ್ ಅ ಇಂಟರ್ನ್ಯಾಷನಲ್ ಕಂಟೈನರ್ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್. ಇದನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡುತ್ತೆ ಅಂದರೆ ಇಂಡಿಯಾದ 13th ಮೇಜರ್ ಪೋರ್ಟ್ ಅಂತ ಡಿಕ್ಲೇರ್ ಮಾಡುತ್ತೆ. ಭಾರತದ 13th ಮೇಜರ್ ಪೋರ್ಟ್ ಅಂತ ಡಿಕ್ಲೇರ್ ಮಾಡುತ್ತೆ. ಸೊ ಬಿಫೋರ್ ದ್ಯಾಟ್ ದ 12th ಮೇಜರ್ ಪೋರ್ಟ್ ಬೀಯಿಂಗ್ ಡಿಕ್ಲೇರ್ಡ್ ಬೈ ಇಂಡಿಯನ್ ಗೌರ್ಮೆಂಟ್ ಈಸ್ ರಾಮರಾಜರ್ ಪೋರ್ಟ್. ಸೊ ಇಟ್ ಈಸ್ ಸಿಚುವೇಟೆಡ್ ಇನ್ ಚೆನ್ನೈ. ಸೊ ದಿಸ್ ಈಸ್ ದಿ 12th ಮೇಜರ್ ಪೋರ್ಟ್. ಸೊ ಗಲಾಥಿಯಾ ಬೇ, it is the 13th major port of India. It is situated in
Andaman Nicobar Islands. Within Andaman Nicobar Islands, it is situated in Great Nicobar Island. ಸೊ ಭಾರತದಲ್ಲಿ ಇರ್ತಕ್ಕಂಥ ಇಂಡಿಯಾದಲ್ಲಿ ಇರ್ತಕ್ಕಂಥ ಮೇಜರ್ ಪೋರ್ಟ್ಸ್ನ ನೋಡೋದಾದರೆ ಭಾರತದಲ್ಲಿ ಅತಿ ಹೆಚ್ಚು ಮೇಜರ್ ಪೋರ್ಟ್ಸು ತಮಿಳುನಾಡಲ್ಲಿದೆ. 3 ಮೇಜರ್ ಪೋರ್ಟ್ಸ್ ಇದೆ. ಒಂದು ಕಾಮರಾಜರ್ ಪೋರ್ಟ್, ದೆನ್ ವಿ ಹ್ಯಾವ್ ಚೆನ್ನೈ ಪೋರ್ಟ್, ದೆನ್ ವಿ ಹ್ಯಾವ್ ಟುಟಿಕೋರಿನ್ ಪೋರ್ಟ್. ಸೊ ಇದನ್ನು ಹೊರತುಪಡಿಸಿ ನೆಕ್ಸ್ಟ್ ಹೈಯೆಸ್ಟ್ ಪೋರ್ಟ್ಸ್ ಆರ್ ಲೊಕೇಟೆಡ್ ಇನ್ ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ 2 ಪೋರ್ಟ್ಸ್ ಆಲ್ರೆಡಿ ಇದೆ. ವಾಧವಾನ್ ಪೋರ್ಟ್ ಬಿಟ್ಟು, ವಾಧವಾನ್ ಪೋರ್ಟ್ ವೆದರ್ ಇಟ್ ಈಸ್ ಮೇಜರ್ ಪೋರ್ಟ್ ಆರ್ ಮೈನರ್ ಪೋರ್ಟ್ ವಿ ಡೋಂಟ್ ನೋ. ಇಟ್ ಈಸ್ ನೌ ಬೀಯಿಂಗ್ ಕನ್ಸ್ಟ್ರಕ್ಟೆಡ್. ಸೊ as of now we have 2 major ports in Mumbai. One is Mumbai port, another one is Jawaharlal Nehru port. So ಇನ್ನು ಉಳಿದಂತೆ ಬೇರೆ ರಾಜ್ಯಗಳಲ್ಲಿ ಒಂದೊಂದು ಪೋರ್ಟ್ಸ್ ಇದೆ. ಕರ್ನಾಟಕದಲ್ಲಿ ನ್ಯೂ ಮಂಗಳೂರು ಪೋರ್ಟ್ ಇದೆ, ಗೋವಾದಲ್ಲಿ ಮರ್ಮಗೋವಾ ಪೋರ್ಟ್ ಇದೆ, ಗುಜರಾತಲ್ಲಿ ಕಾಂಡ್ಲಾ ಪೋರ್ಟ್ ಇದೆ. ಸೊ ದಿಸ್ ಈಸ್ ಪೋರ್ಟ್ ಬೇರ್, ಆಲ್ಸೋ ಕಾಲ್ಡ್ ಆಸ್ ಗಲಾತಿಯಾ ಬೇ. ದೆನ್ ವಿ ಹ್ಯಾವ್ ಕೋಲ್ಕತ್ತಾ ಪೋರ್ಟ್ ಇನ್ ವೆಸ್ಟ್ ಬೆಂಗಾಲ್ and Paradip port in Orissa. ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣಂ ಪೋರ್ಟ್ ಇದೆ. ಸೊ ಅತಿ ಹೈಯೆಸ್ಟ್ ಪೋರ್ಟ್ ಮೇಜರ್ ಪೋರ್ಟ್ಸ್ ಇರೋದು ತಮಿಳುನಾಡಲ್ಲಿ. ದೆನ್ ಸೆಕೆಂಡ್ ಹೈಯೆಸ್ಟ್ 2 ಮೇಜರ್ ಪೋರ್ಟ್ಸ್ ಇನ್ ಮಹಾರಾಷ್ಟ್ರ ಆ್ಯಂಡ್ ಉಳಿದ ಎಲ್ಲ ರಾಜ್ಯಗಳಲ್ಲಿ ಒಂದೊಂದು ಪೋರ್ಟ್ ಇದೆ. ಸೊ ಟೋಟಲ್ ಇಂಡಿಯಾ ಹ್ಯಾಸ್ 13 ಮೇಜರ್ ಪೋರ್ಟ್ಸ್. ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ದಿ ಇಂಪಾರ್ಟೆಂಟ್ ರೋಡ್ಸ್, ಟನೆಲ್ಸ್, ಬ್ರಿಡ್ಜಸ್, ports and airports which are in use and which are important from examination point of view. Next we are going to cover, the theme is islands. ಯಾವ ಐಲ್ಯಾಂಡ್ ನ್ಯೂಸಲ್ಲಿ ಇತ್ತು, ಸೊ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ ಬರ್ಬೋದು ಅಂತ ನಾವು ಸ್ಟಡಿ ಮಾಡಕ್ಕೆ ಹೋಗ್ತಿದ್ದೀವಿ. ಸೊ ಇತ್ತೀಚೆಗೆ ವಿಲ್ಲಿಂಗ್ಡನ್ ಐಲ್ಯಾಂಡ್ ನ್ಯೂಸಲ್ಲಿರುತ್ತೆ. ವಿಲ್ಲಿಂಗ್ಡನ್ ಐಲ್ಯಾಂಡ್ ಎಲ್ಲಿದೆ? ಇಂಡಿಯಾದ ಕೊಚ್ಚಿಯಲ್ಲಿದೆ. ಸೊ ಇದರದ ಇಂಪಾರ್ಟೆನ್ಸ್ ಏನು ಅಂದರೆ ಇಟ್ ಈಸ್ ಅ ಮ್ಯಾನ್ ಮೇಡ್ ಐಲ್ಯಾಂಡ್. ಇಟ್ ಈಸ್ ನಾಟ್ ನ್ಯಾಚುರಲ್ ಐಲ್ಯಾಂಡ್, ಇಟ್ ಈಸ್ being constructed by humans. So it is named after Lord Willingdon, who is one of the British viceroys of India. The second island which was in news is Netaji Subhash Chandra Bose Island. ಇದು ಏನಕ್ಕೆ ನ್ಯೂಸಲ್ಲಿ ಇರುತ್ತೆ ಅಂತಂದರೆ, ಇದನ್ನು 2018ರಲ್ಲಿ ರಾಸ್ ಐಲ್ಯಾಂಡ್ ಅಂತ ಇರೋದನ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್ ಅಂತ ನಾವು ಮರುನೇಮಕ ಮಾಡ್ತೀವಿ. ಸೊ ಇಟ್ ಈಸ್ ಸಿಚುವೇಟೆಡ್ ಇನ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್. ಸೊ ದ ನೆಕ್ಸ್ಟ್ ಐಲ್ಯಾಂಡ್ ವಿಚ್ ವಾಸ್ ಇನ್ ನ್ಯೂಸ್ ಇಸ್ ಟ್ರೀಟಾನ್ ಐಲ್ಯಾಂಡ್. ಟ್ರೀಟಾನ್ ಐಲ್ಯಾಂಡ್ ಯಾಕೆ ನ್ಯೂಸಲ್ಲಿ ಇರುತ್ತೆ ಅಂದರೆ, ಟ್ರೀಟಾನ್ ಐಲ್ಯಾಂಡ್ ಈಸ್ ಪಾರ್ಟ್ ಆಫ್ ದಿ ಪರಸೆಲ್ ಐಲ್ಯಾಂಡ್ಸ್. ಪರಸೆಲ್ ಐಲ್ಯಾಂಡ್ ಗ್ರೂಪ್ ಆಫ್ ಐಲ್ಯಾಂಡ್ನ ಒಂದು ಪಾರ್ಟ್ ಏನಂದರೆ, ಒಂದು ಐಲ್ಯಾಂಡ್ ಯಾವುದಂದರೆ ಟ್ರೀಟಾನ್ ಐಲ್ಯಾಂಡ್. ಸೊ ಇಟ್ ಈಸ್ ಸಿಚುವೇಟೆಡ್ ಇನ್ ಸೌತ್ ಚೀನಾ ಸಿ. ಸೌತ್ ಚೀನಾ ಸಿಯಲ್ಲಿ ಇದು ಸಿಚುವೇಟ್ ಆಗಿದೆ. ಸೊ ಇದು ಏನಕ್ಕೆ ನ್ಯೂಸಲ್ಲಿದೆ ಅಂತಂದರೆ, ದೇರ್ ಇಸ್ ಅ ಡಿಸ್ಪ್ಯೂಟ್ ಬಿಟ್ವೀನ್ ಚೀನಾ, ವಿಯೆಟ್ನಾಂ ಆ್ಯಂಡ್ ತೈವಾನ್. ಚೀನಾ, ವಿಯೆಟ್ನಾಂ ಮತ್ತು ತೈವಾನ್ ಮಧ್ಯೆ ಟ್ರೀಟಾನ್ ಐಲ್ಯಾಂಡ್ಗೋಸ್ಕರ ವಿವಾದ ಇರುತ್ತೆ. ಸೊ ಆ ವಿವಾದಕ್ಕೋಸ್ಕರ ಟ್ರೀಟಾನ್ ಐಲ್ಯಾಂಡ್ ನ್ಯೂಸಲ್ಲಿರುತ್ತೆ. ಇವನ್ ಪರಸೆಲ್ ಐಲ್ಯಾಂಡ್ಸ್ ಆಲ್ಸೋ ಇನ್ ನ್ಯೂಸ್ ಆ್ಯಂಡ್ ಸೌತ್ ಚೀನಾ ಇಸ್ ಆಲ್ಸೋ ಇನ್ ನ್ಯೂಸ್ ಬಿಕಾಸ್ ಆಫ್ ದಿ dispute between China, Vietnam, Taiwan, Malaysia and other countries. The next island which was in news is Saipan Island. Saipan Island, it is situated in Western Pacific Ocean. Paschima Pacific Ocean is situated agide. So it is an US territory. This Saipan Island is an US territory. Its important feature enantandre, it is only US territory where Chinese citizen can enter without a visa. So because of that, that island is in news. The next island which was in news is Guam Island. Guam Island ಯಾಕೆ ನ್ಯೂಸಲ್ಲಿ ಇರುತ್ತೆ ಅಂತಂದರೆ, INS ಶಿವಾಲಿಕ್, ಭಾರತದ INS ಶಿವಾಲಿಕ್ ಏನು ಮಾಡುತ್ತೆ, ರೀಸೆಂಟಾಗಿ ಗ್ವಾಮ್ ಐಲ್ಯಾಂಡ್ನ ವಿಸಿಟ್ ಮಾಡುತ್ತೆ. ಸೊ ಗ್ವಾಮ್ ಐಲ್ಯಾಂಡ್ ಈಸ್ US territory. It is also belongs to United States of America. This Guam Island, it is situated in Northern Pacific Ocean. ಉತ್ತರ ಪ್ಯಾಸಿಫಿಕ್ ಓಷನ್ ಅಲ್ಲಿ ಗ್ವಾಮ್ ಐಲ್ಯಾಂಡ್ ಸಿಚುವೇಟ್ ಆಗಿದೆ. ಯಾಕೆ ನ್ಯೂಸಲ್ಲಿ ಇರುತ್ತೆ ಅಂತಂದರೆ, ಭಾರತದ INS ಶಿವಾಲಿಕ್ ಎಂಬ ಫ್ರಿಗೇಟ್ ರೀಸೆಂಟ್ ಆಗಿ ಗ್ವಾಮ್ ಐಲ್ಯಾಂಡ್ನ ವಿಸಿಟ್ ಮಾಡಿರುತ್ತೆ. ಬಿಕಾಸ್ ಆಫ್ ದ್ಯಾಟ್ ಇಟ್ ಈಸ್ ಇನ್ ನ್ಯೂಸ್. ನೆಕ್ಸ್ಟ್ ವಿ ಹ್ಯಾವ್ ಚಾಗೋಸ್ ಆರ್ಕಿಪೆಲಾಗೋ. ಚಾಗೋಸ್ ಆರ್ಕಿಪೆಲಾಗೋ ಏನಕ್ಕೆ ಫ್ರೀಕ್ವೆಂಟ್ ಆಗಿ ನ್ಯೂಸಲ್ಲಿ ಇರುತ್ತೆ ಅಂದರೆ, ದೇರ್ ಈಸ್ ಅ ಡಿಸ್ಪ್ಯೂಟ್ ಬಿಟ್ವೀನ್ ಬ್ರಿಟಿಷ್ ಆ್ಯಂಡ್ ಮಾರಿಷಸ್ ಓವರ್ ಚಾಗೋಸ್ ಆರ್ಕಿಪೆಲಾಗೋ. ಚಾಗೋಸ್ ಆರ್ಕಿಪೆಲಾಗೋ ನಮಗೆ ಸೇರಬೇಕು ಅಂತ ಮಾರಿಷಸ್ಸು ಫ್ರೀಕ್ವೆಂಟ್ ಆಗಿ ಬ್ರಿಟಿಷರ್ ಜೊತೆ
ಮಾತುಕತೆ ನಡೆಸಿದೆ. ಆ್ಯಂಡ್ ಇಟ್ ಈಸ್ ಬ್ರಿಟಿಷರ್ಸ್ ಅದನ್ನು ಚಾಗೋಸ್ ಆರ್ಕಿಪೆಲಗೋನ ಮಾರಿಷಸ್ಗೆ ಬಿಟ್ಟು ಕೊಡಲು ರೆಡಿಯಾಗಿದ್ದಾರೆ. ಸೊ ಈ ಚಾಗೋಸ್ ಆರ್ಕಿಪೆಲಗೋ ಅಲ್ಲಿ ಡಿಯಾಗೋ ಗ್ರೇಷಿಯಾ ಅನ್ನೋದು USA ಮಿಲಿಟರಿ ಬೇಸ್ ಆಗಿದೆ. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಡಿಯಾಗೋ ಗ್ರೇಷಿಯಾ. ಸೊ ದಿಸ್ ಚಾಗೋಸ್ ಆರ್ಕಿಪೆಲಗೋ ಇಟ್ ಈಸ್ ಸಿಚುವೇಟೆಡ್ ಇನ್ ಸೆಂಟ್ರಲ್ ಇಂಡಿಯನ್ ಓಷನ್ ನಲ್ಲಿ ಚಾಗೋಸ್ ಆರ್ಕಿಪೆಲಗೋ ಇದೆ. ಏನಕ್ಕೆ ನ್ಯೂಸ್ ಅಲ್ಲಿ ಇದೆ? ಬಿಕಾಸ್ ಆಫ್ ದಿ ಡಿಸ್ಪ್ಯೂಟ್ ಬಿಟ್ವೀನ್ ಬ್ರಿಟಿಷ್ ಅಂಡ್ ಮಾರಿಷಸ್. ಸೊ ಈ ಚಾಗೋಸ್ ಆರ್ಕಿಪೆಲಗೋನ ಒಂದು ಐಲ್ಯಾಂಡ್ ಅಲ್ಲಿ ಡಿಯಾಗೋ ಗ್ರೇಷಿಯಾ ಎಂಬ ಐಲ್ಯಾಂಡ್ ಅಲ್ಲಿ USA ಮಿಲಿಟರಿ ಬೇಸ್ ಇದೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ facts related to Chagos archipelago from examination point of view. The next theme that we are going to study is lakes in news. ಯಾವ ಲೇಕ್ ನ್ಯೂಸ್ ಅಲ್ಲಿ ಇತ್ತು, ಅದರ ಫೀಚರ್ಸ್ ಏನು ಅನ್ನೋದನ್ನ ನಾವು ಇವಾಗ ಸ್ಟಡಿ. ಸೊ ಲೇಕ್ಸ್ ಇಂದ ಯಾವ ರೀತಿ ಎಕ್ಸಾಮ್ ಅಲ್ಲಿ ಕ್ವಶನ್, ಯಾವ ಲೇಕು ಯಾವ ಕಂಟ್ರಿಯಲ್ಲಿ ಸಿಚುವೇಟ್ ಆಗಿದೆ ಅಥವಾ ಅದ್ರದ್ದು ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ನ ಕೊಟ್ಟು ಅದನ್ನ ಮ್ಯಾಚ್ ದ ಫಾಲೋಯಿಂಗ್ ರೀತಿ ಕ್ವಶನ್ ಹೊಂದಿಸಿ ಬರೆಯಿರಿ ಕ್ವಶನ್ಸ್ ಕೇಳ್ಬೋದು. ಸೊ ಇವಾಗ ಫಸ್ಟ್ ಲೇಕ್ we are going to study is ಲೇಕ್ ರೆಡ್ಬಾ. ಲೇಕ್ ರೆಡ್ಬಾ ಎಲ್ಲಿದೆ? ಸೆನೆಗಲ್ ಎಂಬ ದೇಶದಲ್ಲಿದೆ. ಸೊ ಈ ಲೇಕ್ನ ಇಂಪಾರ್ಟೆಂಟ್ ಫೀಚರ್ ಏನಂತಂದ್ರೆ ಇಟ್ ಹ್ಯಾಸ್ ಅ ಪಿಂಕ್ ವಾಟರ್. ಲೇಕ್ ರೆಡ್ಬಾದ ವಾಟರ್ ಯಾವ ಥರ ಇದೆ? ಪಿಂಕ್ ಕಲರ್ ಇದೆ. ಸೊ ಬಿಕಾಸ್ ಆಫ್ ದಿ ಹ್ಯಾಲೋಫಿಲಿಕ್ ಆಲ್ಗೆ, ಹ್ಯಾಲೋಫಿಲಿಕ್ ಎಂಬ ಆಲ್ಗೆಯಿಂದ ಲೇಕ್ ರೆಡ್ಬಾದ ವಾಟರ್ ಯಾವ ಕಲರ್ ಇದೆ ಅಂತಂದ್ರೆ ಪಿಂಕ್ ಕಲರ್ ಇದೆ. ಸೊ ಇಟ್ ವಾಸ್ ಇನ್ ನ್ಯೂಸ್ ರೀಸೆಂಟ್ಲಿ. ದೆನ್ ವಿ ಹ್ಯಾವ್ ನೆಕ್ಸ್ಟ್ ಲೇಕ್ ಇಸ್ ಲೇಕ್ ಕರಿಬಾ. ಲೇಕ್ ಕರಿಬಾ ಎಲ್ಲಿ ಸಿಚುವೇಟ್ ಆಗಿದೆ? ಜಾಂಬಿಯಾ ಮತ್ತು ಜಿಂಬಾಬ್ವೆಯ ಬಾರ್ಡರ್ ಅಲ್ಲಿ ಸಿಚುವೇಟ್ ಆಗಿದೆ. ಸೊ ದಿಸ್ ಈಸ್ ದಿ ಲಾರ್ಜೆಸ್ಟ್ ಮ್ಯಾನ್ ಮೇಡ್ ಲೇಕ್ ಆ್ಯಂಡ್ ದಿಸ್ ಲೇಕ್ ಈಸ್ ಫಾರ್ಮ್ಡ್ ಬಿಕಾಸ್ ಆಫ್ ದಿ ಕನ್ಸ್ಟ್ರಕ್ಷನ್ ಆಫ್ ಕರಿಬಾ ಡ್ಯಾಮ್. ಕರಿಬಾ ಡ್ಯಾಮ್ನ ಕನ್ಸ್ಟ್ರಕ್ಷನ್ ಮಾಡಿರೋದ್ರಿಂದ ಲೇಕ್ ಕರಿಬಾ ಕ್ರಿಯೇಟ್ ಆಗಿದೆ. ಸೊ ದಿಸ್ ಲೇಕ್ ಕರಿಬಾ ಇಟ್ ಈಸ್ ಸಿಚುವೇಟೆಡ್ at the border of Zambia and Zimbabwe. So the next lake which was in news is Lake Natron. Lake Natron which is situated at Tanzania and Kenya border. Tanzania ಮತ್ತೆ ಕೀನ್ಯಾದ ಬಾರ್ಡರ್ ಅಲ್ಲಿ ಲೇಕ್ ನ್ಯಾಟ್ರಾನ್ ಇದೆ. ಈ ಲೇಕ್ನ ಇಂಪಾರ್ಟೆನ್ಸ್ ಅಥವಾ ಇಂಪಾರ್ಟೆಂಟ್ ಫೀಚರ್ ಏನಂದ್ರೆ ಇಟ್ ಈಸ್ ಅ ಸಾಲ್ಟ್ ಲೇಕ್ ಅಂಡ್ ದ ವಾಟರ್ ಕಲರ್ ಇಸ್ ರೆಡ್ ಕಲರ್ ಬಿಕಾಸ್ ಆಫ್ ದಿ ಅಲ್ಕಲಾನಿಟಿ. ಹೆವಿ ಸಾಲ್ಟ್ಸ್ ಇರೋದ್ರಿಂದ ಏನಾಗಿದೆ, ಅದರ ವಾಟರ್ ರೆಡ್ ಕಲರ್ ಅಲ್ಲಿ ಇದೆ. ಸೊ ಇಟ್ ಈಸ್ ಒನ್ ಆಫ್ ದಿ ರಾಮ್ಸರ್ ಸೈಟ್. Then the next lake which was in news from India is Pangong Lake. Pangong Lake ಇಂಡಿಯಾದಲ್ಲಿದೆ, ಇಂಡಿಯಾ ಚೀನಾ ಬಾರ್ಡರ್ ಅಲ್ಲಿ ಇದೆ, ಹಿಮಾಲಯನ್ ಮೌಂಟೇನ್ಸ್ ಅಲ್ಲಿ. ಸೊ ದಿಸ್ ಈಸ್ ದಿ ಹೈಯೆಸ್ಟ್ ಆಲ್ಟಿಟ್ಯೂಡ್ ಬ್ರಾಕಿಶ್ ವಾಟರ್ ಲೇಕ್. ಸೊ 60% ಆಫ್ ದ ಲೇಕ್ ಚೀನಾದಲ್ಲಿದೆ. ಸೊ ರಿಮೈನಿಂಗ್ 40% ಇಂಡಿಯಾದಲ್ಲಿದೆ. ಸೊ ಇದು ವಿಂಟರ್ ಸೀಸನಲ್ಲಿ ಏನಾಗುತ್ತೆ, ಫ್ರೀಸ್ ಆಗುತ್ತೆ. ಸೊ ಇಲ್ಲಿ ಈ ಪ್ಯಾಂಗಾಂಗ್ ಲೇಕ್ ಹತ್ರ LAC ಪಾಸ್ ಆಗುತ್ತೆ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಸೊ ದೇರ್ ಈಸ್ ಅ ಕಂಟಿನ್ಯೂಸ್ ಡಿಸ್ಪ್ಯೂಟ್ ಬಿಟ್ವೀನ್ ಚೀನಾ ಆ್ಯಂಡ್ ಇಂಡಿಯಾ ಇನ್ ಪ್ಯಾಂಗಾಂಗ್ ಲೇಕ್ ರೀಜನ್ ಆಲ್ಸೋ. ದೆನ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಲೇಕ್ ಈಸ್ ಸಿರ್ಪುರ್ ಲೇಕ್. ಸಿರ್ಪುರ್ ಲೇಕ್ ಎಲ್ಲಿದೆ? ಮಧ್ಯಪ್ರದೇಶದ ಇಂದೋರ್ನಲ್ಲಿದೆ. ಸೊ ಇದರ ಇಂಪಾರ್ಟೆನ್ಸ್ ಏನು? ದಿಸ್ ಇಸ್ ಅ ಹ್ಯೂಮನ್ ಮೇಡ್ ವೆಟ್ ಲ್ಯಾಂಡ್. So it is declared as a Ramsar site in the year 2022. 2020 ಇದನ್ನ ರಾಮ್ಸರ್ ಸೈಟ್ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡುತ್ತೆ, ಡಿಕ್ಲೇರ್ ಮಾಡುತ್ತೆ. ಸೊ ದಟ್ ಈಸ್ ಅಬೌಟ್ ಸಿರ್ಪುರ್ ಲೇಕ್. ದ ನೆಕ್ಸ್ಟ್ ಲೇಕ್ ಈಸ್ ಸುಕ್ನಾ ಲೇಕ್. ಸುಕ್ನಾ ಲೇಕ್ ಇಟ್ ಈಸ್ ಸಿಚುವೇಟೆಡ್ ಇನ್ ಚಂಡೀಗಢ, ಇಂಡಿಯಾ. ದಿಸ್ ಈಸ್ ಆಲ್ಸೋ ಆರ್ಟಿಫಿಷಿಯಲ್ ಲೇಕ್ ಆರ್ ಮ್ಯಾನ್ ಮೇಡ್ ಲೇಕ್. ದಿಸ್ ಈಸ್ ಆಲ್ಸೋ ಇನ್ ನ್ಯೂಸ್ ರೀಸೆಂಟ್ಲಿ. ದೆನ್ ದ ನೆಕ್ಸ್ಟ್ ಲೇಕ್ ಈಸ್ ಲೇಕ್ ಪ್ರೆಸ್ಪಾ. ಲೇಕ್ ಪ್ರೆಸ್ಪಾ ಎಲ್ಲಿದೆ? ಗ್ರೀಸಲ್ಲಿದೆ, ಗ್ರೀಸ್ನ ಅಲ್ಬೇನಿಯಾದಲ್ಲಿದೆ. ಸೊ ಇದು ಟೆಕ್ಟಾನಿಕ್ ಲೇಕ್ ಸಿಸ್ಟಮ್. ಟೆಕ್ಟಾನಿಕ್ ಲೇಕ್ ಸಿಸ್ಟಮ್ ಅಂತಂದ್ರೆ ದಿಸ್ ಲೇಕ್ ಈಸ್ ಕ್ರಿಯೇಟೆಡ್ ಆರ್ ಫಾರ್ಮ್ಡ್ ಬಿಕಾಸ್ ಆಫ್ ದಿ ಪ್ಲೇಟ್ ಮೂವ್ಮೆಂಟ್ಸ್. ಸೊ these are the lakes which are in news. Then we have Gobind Sagar Lake. Gobind Sagar Lake is situated in Himachal Pradesh, India. So this reservoir is created by construction of Bhakra Dam. Bhakra Dam na construct ಮಾಡೋದ್ರಿಂದ ಗೋಬಿಂದ್ ಸಾಗರ್ ಲೇಕ್ ಕ್ರಿಯೇಟ್ ಆಗಿದೆ. Then we have Sambar Lake. It is in Rajasthan, India. So this is the largest inland salt water lake in India. So ಇಂಡಿಯಾದಲ್ಲಿ ಇರ್ತಕ್ಕಂಥ ಇನ್ಲ್ಯಾಂಡ್ ಸಾಲ್ಟ್ ವಾಟರ್ ಲೇಕ್. ಸೊ that lake is ಗೋಬಿಂದ್ ಸಾಗರ್ ಲೇಕ್, ಸಾರಿ ಸಾಂಬಾರ್ ಲೇಕ್. ನೆಕ್ಸ್ಟ್ ವಿ ಹ್ಯಾವ್ ಅಷ್ಟಮುಡಿ ಲೇಕ್. ಅಷ್ಟಮುಡಿ ಲೇಕ್ ಎಲ್ಲಿದೆ? ಕೊಲ್ಲಂ, ಕೇರಳದಲ್ಲಿದೆ. ಸೊ ದಿಸ್ ಈಸ್ ದ ರಾಮ್ಸರ್ ಸೈಟ್. ಅಷ್ಟಮುಡಿ ಲೇಕ್ is also ರಾಮ್ಸರ್ ಸೈಟ್. Then we have Dal Lake. It is also in news. It is situated in Srinagar, Jammu and Kashmir. So it is also called as jewel in the crown of Kashmir.
ಸೊ ದಾಲ್ ಲೇಕು ಕೂಡ ರೀಸೆಂಟಾಗಿ ನ್ಯೂಸಲ್ಲಿರುತ್ತೆ. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಲೇಕ್ಸ್ both from India and world which are in news, which may be asked in the examination. ಕ್ವಶನ್ಸ್ ಯಾವ ರೀತಿ ಬರುತ್ತೆ, ಅದು ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಫೀಚರ್ ಮೇಲೆ ಬರ್ಬೋದು, ಅಥವಾ ಅದು ಯಾವ ಪ್ಲೇಸಲ್ಲಿ ಸಿಚುವೇಟ್ ಆಗಿದೆ, ಇಂಡಿಯಾದಲ್ಲಿ ಇದ್ದರೆ ಯಾವ ರಾಜ್ಯದಲ್ಲಿದೆ, ವರ್ಲ್ಡಲ್ಲಿ ಇದ್ದರೆ ಯಾವ ದೇಶದಲ್ಲಿದೆ ಅಂತ ಕ್ವಶನ್ಸ್ ಕೇಳ್ಬೋದು. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಕರ್ನಾಟಕ ವೆಟ್ಲ್ಯಾಂಡ್ಸ್ ಆರ್ ರಾಮ್ಸರ್ ಸೈಟ್. ಸೊ ಕರ್ನಾಟಕದಲ್ಲಿ ಎಷ್ಟು ರಾಮ್ಸರ್ ಸೈಟ್ಸ್ ಇದೆ ಅಂದರೆ ಇವಾಗ ಟೋಟಲ್ 4 ರಾಮ್ಸರ್ ಸೈಟ್ಸ್ ಇದೆ. ಸೊ ಅರ್ಲಿಯರ್ ಬಿಫೋರ್ 2023 2023ಕ್ಕಿಂತ ಮೊದಲು ಕರ್ನಾಟಕದಲ್ಲಿ ಒಂದೇ ಒಂದು ರಾಮ್ಸರ್ ಸೈಟ್ ಇತ್ತು. 2024ರಿಂದ ಗೌರ್ಮೆಂಟ್ ಆಫ್ ಇಂಡಿಯಾ ಕರ್ನಾಟಕದಿಂದ 3 ವೆಟ್ಲ್ಯಾಂಡ್ಸ್ ಅನ್ನ ರಾಮ್ಸರ್ ಸೈಟ್ ಆಗಿ ಡಿಕ್ಲೇರ್ ಮಾಡುತ್ತೆ. ಸೊ ಇವಾಗ ಕರ್ನಾಟಕದಲ್ಲಿ ಎಷ್ಟು ರಾಮ್ಸರ್ ಸೈಟ್ ಇದೆ ಅಂದರೆ 4 ರಾಮ್ಸರ್ ಸೈಟ್ ಇದೆ. ಸೊ ಈ ರಾಮ್ಸರ್ ಸೈಟ್ ಅಂದ್ರೇನು, ರಾಮ್ಸರ್ ಕನ್ವೆನ್ಷನ್ ಅಂದ್ರೇನು ಅಂತ ಮೊದಲು ನೋಡೋಣ. ರಾಮ್ಸರ್ ಕನ್ವೆನ್ಷನ್ is the convention on wetlands. So it is an convention on wetlands, it is an international treaty. So ಒಂದು ಅಂತಾರಾಷ್ಟ್ರೀಯ ಒಪ್ಪಂದ ಆಗಿರುತ್ತೆ. ಏನಕ್ಕೆ ಒಪ್ಪಂದ? ಫಾರ್ ದ ಕನ್ಸರ್ವೇಷನ್, ಸಂರಕ್ಷಣೆ ಆ್ಯಂಡ್ ಸಸ್ಟೈನಬಲ್ ಯೂಸ್ ಆಫ್ ವೆಟ್ಲ್ಯಾಂಡ್ಸ್. ವೆಟ್ಲ್ಯಾಂಡ್ಸ್ಗೆ ಕನ್ನಡದಲ್ಲಿ ಏನಂತ ಕರಿತೀವಿ? ಜೌಗು ಪ್ರದೇಶ ಅಂತ ಕರಿತೀವಿ. ಸೊ ಈ ಜೌಗು ಪ್ರದೇಶಗಳು ದೇ ಆರ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಎನ್ವಿರಾನ್ಮೆಂಟಲ್ ಆ್ಯಂಡ್ ಎಕಾಲಜಿಕಲ್ ಆ್ಯಂಗಲ್. ಪರಿಸರದ ದೃಷ್ಟಿಯಿಂದ ನೋಡೋದಾದರೆ ಈಸ್ ವೆಟ್ಲ್ಯಾಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಇನ್ ಆರ್ಡರ್ ಟು ಕಾನ್ಸರ್ವ್, ಸಂರಕ್ಷಣೆ ಮಾಡೋದು ಮತ್ತು ವೈಸ್ ಯೂಸ್, ಸಸ್ಟೈನೇಬಲ್ ಯೂಸ್. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ರಾಮ್ಸರ್ ಕನ್ವೆನ್ಷನ್ನ ಇನ್ ದ ಇಯರ್ 1971 2 ಫೆಬ್ರವರಿ ಇನ್ ದ ಇಯರ್ 1971 ಒಂದು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆಗುತ್ತೆ. ಎಲ್ಲಿ ಆಗುತ್ತೆ ಅಂದರೆ ರಾಮ್ಸರ್ ಸಿಟಿ, ಇರಾನ್ನ ರಾಮ್ಸರ್ ಸಿಟಿಯಲ್ಲಿ ಆಗುತ್ತೆ. ಅದಕ್ಕೋಸ್ಕರ ಈ ಕನ್ವೆನ್ಷನ್, ಈ ಟ್ರೀಟಿಯನ್ನು ಏನಂತ ಕರೀತಾರೆ ಅಂದರೆ ರಾಮ್ಸರ್ ಕನ್ವೆನ್ಷನ್ ಅಂತ ಕರೀತಾರೆ. ಪರ್ಪಸ್ ಏನು, ಆಬ್ಜೆಕ್ಟಿವ್ ಏನಂದರೆ ಸಂರಕ್ಷಣೆ ಆ್ಯಂಡ್ ವೈಸ್ ಯೂಸ್, ಸಸ್ಟೈನಬಲ್ ಯೂಸ್ಗೋಸ್ಕರ. ಸೊ ಅದಕ್ಕೋಸ್ಕರ ಎವ್ರಿ ಇಯರ್ 2 ಫೆಬ್ರವರಿನ ನಾವು ಏನಂತ ಸೆಲೆಬ್ರೇಟ್ ಮಾಡ್ತೀವಿ? ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ವಿಶ್ವ ಜೌಗು ಪ್ರದೇಶದ ದಿನ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ದಿಸ್ ಈಸ್ ಅಬೌಟ್ ರಾಮ್ಸರ್ ಕನ್ವೆನ್ಷನ್. ಸೊ ಇವಾಗ ಕರ್ನಾಟಕದಲ್ಲಿ ಇರ್ತಕ್ಕಂತಹ ರಾಮ್ಸರ್ ಸೈಟ್ಸ್ನ ನೋಡೋದಾದರೆ ಮೊದಲನೇದಾಗಿ ವಿ ಹ್ಯಾವ್ ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ. ಸೊ ದಿಸ್ ಈಸ್ ಸಿಚುವೇಟೆಡ್ ಇನ್ ಶ್ರೀರಂಗಪಟ್ಟಣ. ಸೊ ಲೊಕೇಶನ್ ಎಲ್ಲಿದೆ? ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ ಇದು ಶ್ರೀರಂಗಪಟ್ಟಣದಲ್ಲಿದೆ. ಸೊ ದಿಸ್ ಈಸ್ ಲೊಕೇಟೆಡ್ ಆನ್ ದ ಬ್ಯಾಂಕ್ಸ್ ಆಫ್ ದಿ ಕಾವೇರಿ ರಿವರ್. ಕಾವೇರಿ ನದಿಯ ದಡದ ಮೇಲೆ ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ ಇದೆ. ಇದನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ರಾಮ್ಸರ್ ಸೈಟ್ ಅಂತ ಡಿಕ್ಲೇರ್ ಮಾಡಿರುತ್ತೆ. ಸೊ 2014 ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತೆ 3 ಪ್ರದೇಶಗಳನ್ನು ರಾಮ್ಸರ್ ಸೈಟ್ ಅಂತ, 3 ವೆಟ್ಲ್ಯಾಂಡ್ಸನ್ನು ರಾಮ್ಸರ್ ಸೈಟ್ ಅಂತ ಡಿಕ್ಲೇರ್ ಮಾಡುತ್ತೆ. ಆ 3 ವೆಟ್ಲ್ಯಾಂಡ್ಸ್ ಯಾವುದು ಅಂದರೆ ಮೊದಲನೇದಾಗಿ ಮಾಗಡಿ ಕೆರೆ ಕನ್ಸರ್ವೇಷನ್ ರಿಸರ್ವ್. ಇದು ಗದಗ ಡಿಸ್ಟಿಕ್ಕಲ್ಲಿದೆ, ಕರ್ನಾಟಕದ ಗದಗ ಡಿಸ್ಟಿಕ್ಕಲ್ಲಿದೆ. ಇದರ ಇಂಪಾರ್ಟೆನ್ಸ್ ಏನಂತಂದರೆ ಇಟ್ ಈಸ್ ಅ ಹ್ಯೂಮನ್ ಮೇಡ್ ವೆಟ್ಲ್ಯಾಂಡ್. ಇಟ್ ಈಸ್ ನಾಟ್ ಅ ನ್ಯಾಚುರಲ್ ವೆಟ್ಲ್ಯಾಂಡ್, ಇಟ್ ಈಸ್ ಕನ್ಸ್ಟ್ರಕ್ಟೆಡ್ ಬೈ ಹ್ಯೂಮನ್ಸ್. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಫ್ಯಾಕ್ಟ್ ರಿಲೇಟೆಡ್ ಟು ಮಾಗಡಿ ಕೆರೆ ಈಸ್ 20% of the world's Mongolian bar-headed geese bird. The bird. So this bird, 20% of the world's Mongolian bar-headed geese is found in Magadi Kere. So because of that, it is very important. Then the second wetland is Aganashini Easturi. Aganashini Easturi alide, Aganashiri river alide, Kumta talukali, Karnataka. Then third we have Ankasamudra bird conservation river. Is situated in Hagari Bomanalli Taluk, Vijayanagara district. So Vijayanagara district ಮೊದಲು ಏನಿತ್ತು, ಹಂಪಿ ಬಳ್ಳಾರಿ ಡಿಸ್ಟಿಕ್ ಇತ್ತು. ಬಳ್ಳಾರಿ ಡಿಸ್ಟಿಕ್ನ ಇವಾಗ 2 ಡಿವೈಡ್ ಮಾಡಿ ವಿಜಯನಗರ ಡಿಸ್ಟಿಕ್ ಮತ್ತು ಬಳ್ಳಾರಿ ಡಿಸ್ಟಿಕ್ ಅಂತ ಮಾಡಿದ್ದಾರೆ. ಸೊ ದಿಸ್ ಈಸ್ ಆಲ್ಸೋ ಮ್ಯಾನ್ ಮೇಡ್ ವೆಟ್ಲ್ಯಾಂಡ್. ಸೊ ದೀಸ್ ಆರ್ ದಿ ತ್ರೀ ವೆಟ್ಲ್ಯಾಂಡ್ಸ್ ಡಿಕ್ಲೇರ್ಡ್ ಇನ್ ದ ಇಯರ್ 2024 ಇಂಟರ್ನ್ಯಾಷನಲ್ ರಾಮ್ಸರ್ ಸೈಟ್ಸ್ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಕ್ಲೇರ್ ಮಾಡುತ್ತೆ. Before that, we had only one Ramsar site, that is Ranganatittu Bird Sanctuary. So we have studied lakes and we have studied wetlands. Now we are going to study the last theme of this class, that is cyclones which are in news. ನಾವು ಬುಕ್ಕಲ್ಲಿ ಸ್ಟಡಿ ಮಾಡಬೇಕಾದ್ರೆ ಸೈಕ್ಲೋನ್ಸ್ ಅಂದರೆ ಏನೋ, ಹೆಂಗೆ ಫಾರ್ಮ್ ಆಗುತ್ತೆ, ಸೈಕ್ಲೋನ್ ಫಾರ್ಮ್ ಆಗಲಿಕ್ಕೆ ಏನೇನು ನೆಸೆಸರಿ ಕಂಡೀಷನ್ ಬೇಕು ಅಂತ ಸ್ಟಡಿ ಮಾಡಿರ್ತೀವಿ.
ಬಟ್ ಎಕ್ಸಾಮಿನೇಷನಲ್ಲಿ ಕರೆಂಟ್ ಅಫೇರ್ಸ್ ಪಾಯಿಂಟ್ ಆಫ್ ವ್ಯೂ ಬುಕ್ಕಲ್ಲಿ ಏನಿದೆ ಅದನ್ನು ಕೇಳಲ್ಲ. ಯಾವ ಸೈಕ್ಲೋನು ಯಾವ ರೀಜನಲ್ಲಿಗೆ ಯಾವ ಓಷನಲ್ಲಿ ಕ್ರಿಯೇಟ್ ಆಯಿತು ಅಥವಾ ಯಾವ ರೀಜನ್ ಯಾವ ದೇಶಕ್ಕೆ ಅಪ್ಪಳಿಸುವಂಥ ಎಕ್ಸಾಮಲ್ಲಿ ಕ್ವಶನ್ಸ್ ಬರುತ್ತೆ. ಸೊ ಕರೆಂಟ್ ಅಫೇರ್ಸ್ ಪಾಯಿಂಟ್ ಆಫ್ ವ್ಯೂ ಸೈಕ್ಲೋನಿಂದ ಕ್ವಶನ್ಸ್ ಬಂದರೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಬರ್ಬೋದು ಅಥವಾ ಸ್ಟೇಟ್ಮೆಂಟ್ ರೂಪದಲ್ಲೂ ಬರ್ಬೋದು. ಸೊ ಅದು ಯಾವ ರೀತಿ ಬರುತ್ತೆ ಅಂತ ನಾವು ನೋಡೋಣ. ಸೊ ಮೊದಲನೇದಾಗಿ ಬಿಫೋರ್ ದ್ಯಾಟ್ ವಿ ವಿಲ್ ರಿವೈಸ್ ಸ್ಟ್ಯಾಟಿಕ್ ಪೋರ್ಷನ್ ಬ್ರೀಫ್ಲಿ. ಸೊ ಸೈಕ್ಲೋನ್ ಫಾರ್ಮ್ ಆಗಬೇಕಂದ್ರೆ ಏನೇನು ನೆಸೆಸರಿ ಕಂಡೀಷನ್ಸ್ ಇರಬೇಕು ಅಂತ ನಾವು ಇವಾಗ ನೋಡೋಣ. ಸೊ ದ ಫಸ್ಟ್ ಕಂಡೀಷನ್ ಈಸ್ sea surface temperature should be higher than 27 degrees Celsius. ಟ್ರಾಪಿಕಲ್ ಸೈಕ್ಲೋನ್ಸ್ ಎಲ್ಲಿ ಒರಿಜಿನೇಟ್ ಆಗುತ್ತೆ? ದೀಸ್ ಆರ್ ಓಷನ್ಸ್, ಅಂದರೆ ವಾಟರ್ ಬಾಡಿ ಮೇಲೆ ಒರಿಜಿನೇಟ್ ಆಗುತ್ತೆ. ಇನ್ನೊಂದು ರೀತಿಯಾದ ಸೈಕ್ಲೋನ್ ಇದೆ ಟೆಂಪ್ರೇಟ್ ಸೈಕ್ಲೋನ್ ಅಂತ. ಟೆಂಪ್ರೇಟ್ ಸೈಕ್ಲೋನು ಲ್ಯಾಂಡ್ ಮೇಲೂ ಒರಿಜಿನೇಟ್ ಆಗುತ್ತೆ, ಭೂಪ್ರದೇಶದ ಮೇಲೂ ಒರಿಜಿನೇಟ್ ಆಗುತ್ತೆ, ಮತ್ತು ವಾಟರ್ ಬಾಡೀಸ್ ಮೇಲೂ ಒರಿಜಿನೇಟ್ ಆಗುತ್ತೆ. ವೆರಾಸ್ ಟ್ರಾಪಿಕಲ್ ಸೈಕ್ಲೋನ್ಸ್ ದೇ ಒರಿಜಿನೇಟ್ ಓನ್ಲಿ ಆನ್ ವಾಟರ್ ಬಾಡೀಸ್. ಅಲ್ಲಿ ಯಾವ ವಾಟರ್ ಬಾಡಿ ಸೀಸ್ ಮತ್ತು ಓಷನು ಅಲ್ಲಿ ಏನಿರಬೇಕು ಟೆಂಪ್ರೇಚರು should be greater than 27 degrees Celsius. Temperature less than 27 degrees Celsius idre tropical cyclones originate agala. The second condition is presence of Coriolis force. Coriolis force idre matra tropical cyclones agala. Coriolis force illa andre tropical cyclones create agala. Ade karanakke equator region alli enagutte we cannot find any cyclones at equator. ಯಾಕಂದರೆ ಇಕ್ವೇಟರಲ್ಲಿ ಏನಿರುತ್ತೆ ಕೋರ್ಲಿಸ್ ಫೋರ್ಸ್ ಇಸ್ 0 at equator. Then the third necessary condition is small variations in the vertical wind speed. So small variations in the vertical wind speed ಅಂದರೆ ಸಮುದ್ರ ಮಟ್ಟದಿಂದ ಯಾವ ರೀತಿ ಹೈಟ್ ಇನ್ಕ್ರೀಸ್ ಆಗುತ್ತೆ, ಆಲ್ಟಿಟ್ಯೂಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಆ ರೀತಿ ಗಾಳಿಯ ವೇಗ ವರ್ಟಿಕಲ್ ವಿಂಡ್ ಸ್ಪೀಡ್ ಏನಿದೆ ವೇರಿ ಆಗಬಾರ್ದು. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ವಿಂಡ್ ಸ್ಪೀಡು ತುಂಬ ವೇರಿ ಆಗಬಾರ್ದು. ಸೊ ದೇರ್ ಶುಡ್ ಬಿ ಎ ಸ್ಮಾಲ್ ವೇರಿಯೇಷನ್ ಇನ್ ವರ್ಟಿಕಲ್ ವಿಂಡ್ ಸ್ಪೀಡ್, ನಾಟ್ ಮೇಜರ್. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್. ದೆನ್ ದೇರ್ ಶುಡ್ ಬಿ ಎ ಪ್ರೀ ಎಕ್ಸಿಸ್ಟಿಂಗ್ weak low pressure area or low level cyclonic circulation. So this is the fourth condition necessary for the formation of tropical cyclone. Then there should be upper divergence above the sea level. Upper divergence ಅಂದ್ರೇನು? ಯಾವ ರೀತಿ ಈ ರೀತಿ ಕನ್ವೆಕ್ಷನ್ ಕರೆಂಟ್ ಕ್ರಿಯೇಟ್ ಆಗುತ್ತೆ ಅದು ಕನ್ವರ್ಜ್ ಆಗಬಾರ್ದು, ಅದರ್ ಇಟ್ ಶುಡ್ ಡೈವರ್ಜ್ ಅಟ್ ದಿ ಅಪ್ಪರ್ ಟ್ರೋಪೋಸ್ಫೋರಿಕ್ ಲೆವೆಲ್. ಸೊ ಅಪ್ಪರ್ ಟ್ರೋಪೋಸ್ಫೆರಿಕ್ ಲೆವೆಲಲ್ಲಿ ಏನಾಗುತ್ತೆ ದೇರ್ ಶುಡ್ ಬಿ ಅ ಡೈವರ್ಜೆನ್ಸ್ ಆಫ್ ವಿಂಡ್ ಸಿಸ್ಟಮ್ ಅಟ್ ದಿ ಅಪ್ಪರ್ ಟ್ರೋಪೋಸ್ಫೆರಿಕ್ ಲೆವೆಲ್. ಸೊ ದೀಸ್ ಆರ್ ದಿ ನೆಸೆಸರಿ ಕಂಡೀಷನ್ಸ್ ಫಾರ್ ದಿ ಫಾರ್ಮೇಷನ್ ಆಫ್ ಟ್ರಾಪಿಕಲ್ ಸೈಕ್ಲೋನ್. ಸೊ ಎಕ್ಸಾಮಲ್ಲಿ ಕನ್ಸೆಪ್ಚುಯಲ್ ಕ್ವಶನ್ಸ್ ಏನಾದರೂ ಕೇಳಿದರೆ ಟ್ರಾಪಿಕಲ್ ಸೈಕ್ಲೋನ್ಸ್ ಮೇಲೆ ಇಲ್ಲಿರೋ ಕಂಡೀಷನ್ಸ್ ಮೇಲೇ ಕೇಳ್ಬೋದು. ಅದನ್ನು ಬಿಟ್ಟರೆ ಬೇರೆ ಯಾವ ರೀತಿ ಕ್ವಶನ್ಸ್ ಕೇಳೋ ಚಾನ್ಸಸ್ ಇಲ್ಲ. ಸೊ ಕಮಿಂಗ್ ಟು ದಿ ಕರೆಂಟ್ ಅಫೇರ್ಸ್ ಪಾರ್ಟ್. ಸೊ ಒನ್ ಮೋರ್ ಸ್ಟ್ಯಾಟಿಕ್, ಈ ಟ್ರಾಪಿಕಲ್ ಸೈಕ್ಲೋನ್ಸ್ನ ಬೇರೆ ಬೇರೆ ರೀಜನಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಸೊ ಅಟ್ಲಾಂಟಿಕ್ ಓಷನಲ್ಲಿ ಹರಿಕೇನ್ ಅಂತ ಕರೀತಾರೆ, ಆ್ಯಂಡ್ ವೆಸ್ಟರ್ನ್ ಪೆಸಿಫಿಕ್ ಆ್ಯಂಡ್ ಸೌತ್ ಚೀನಾ ಸೀನಲ್ಲಿ ಟೈಫೂನ್ ಅಂತ ಕರೀತಾರೆ. ವೆಸ್ಟರ್ನ್ ಆಸ್ಟ್ರೇಲಿಯಾ ರೀಜನಲ್ಲಿ ವಿಲ್ಲೀಸ್ ಅಂತ ಕರೀತಾರೆ. ಇಂಡಿಯನ್ ಓಷನ್ನಲ್ಲಿ ಸೈಕ್ಲೋನ್ ಅಂತ ಕರೀತಾರೆ. ಸೊ ದೀಸ್ ಆರ್ ದಿ 4 different names of the tropical cyclone. Now we will go through the tropical cyclones which are in news this year and the region associated. So cyclone Alvaro was in news and it impacted the South Madagascar in Africa. Then we have typhoon Shanshan. So this affected the Japan's west coast. Japan's west coast ge typhoon Shanshan affect ಮಾಡಿರುತ್ತೆ. Then we have typhoon Mani. So this typhoon Mani it affected the northern Philippines. Now tropical cyclones na ಯಾವ region ಅಲ್ಲಿ typhoon ಅಂತ ಕರಿತೀವಿ? South China Sea ಮತ್ತೆ Pacific region ಅಲ್ಲಿ typhoon ಅಂತ ಕರಿತೀವಿ. So Indian Ocean ಅಲ್ಲಿ cyclone ಅಂತ ಕರಿತೀವಿ. Then cyclone Asna. So it hit the Kutch in India and Pakistan. Typhoon Yagi. So it hit the northern Vietnam. Cyclone Remal. It originated in Bay of Bengal and it hit India. Then cyclone Haidia. It originated in Indian Ocean and it hit the Tanzania in Africa. So these are the few
tropical cyclones which are in news and which are important from examination point of view. So ಯಾವ ಸೈಕ್ಲೋನ್ ಯಾವ ರೀಜನ್ ಅಫೆಕ್ಟ್ ಮಾಡಿದೆ ಅನ್ನೋದು ಹೇಳ್ತಾರೆ. ಸೊ ಕನ್ಸೆಪ್ಚುಯಲ್ ಕ್ವಶನ್ಸ್ ಬರೋದಿದ್ರೆ ನೆಸೆಸರಿ ಕಂಡೀಷನ್ಸ್ ಫಾರ್ ದ ಫಾರ್ಮೇಷನ್ ಆಫ್ ಟ್ರಾಪಿಕಲ್ ಸೈಕ್ಲೋನ್ ಅಂತ ಕ್ವಶನ್ಸ್ ಬರ್ಬೋದು. ಫ್ಯಾಕ್ಚುಯಲ್ ಕ್ವಶನ್ ಬರೋದಿದ್ರೆ ಕರೆಂಟ್ ಅಫೇರ್ಸ್ ಇಂದ ಯಾವ ಸೈಕ್ಲೋನು ಯಾವ ಓಷನ್ ಅಲ್ಲಿ ಕ್ರಿಯೇಟ್ ಆಗಿದೆ ಮತ್ತೆ ಯಾವ ಕಂಟ್ರಿನ ಅಥವಾ ಯಾವ ರೀಜನ್ ಅಫೆಕ್ಟ್ ಮಾಡಿದೆ ಅಂತ ಕ್ವಶನ್ಸ್ ಕೇಳ್ತಾರೆ. ಸೊ ರೀಸೆಂಟ್ ಆಗಿ ಎಲ್ ನೀನೋ ಮತ್ತೆ ಲಾ ನೀನಾ ನ್ಯೂಸ್ ಅಲ್ಲಿ ಇತ್ತು. ಸೊ ಎಲ್ ನೀನಾ ಲಾ ನೀನಾ ಅಂದ್ರೆ ಏನು ಅಂತ ನೋಡೋಣ. ಸೊ ದಿಸ್ ಇಸ್ ದಿ ಲಾಸ್ಟ್ ಟಾಪಿಕ್ ಆಫ್ ದಿಸ್ ಕರೆಂಟ್ ಅಫೇರ್ಸ್, ಜೋಗ್ರಫಿ ಕರೆಂಟ್ ಅಫೇರ್ಸ್ ಕ್ಲಾಸ್. ಎಲ್ ನೀನೋ ಅಂದ್ರೇನು, ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ ನೀನೋ ಲಾ ನೀನಾ ನಾರ್ಮಲ್ ಕಂಡೀಷನ್ ಏನಿರುತ್ತೆ ಅಂತ ನಾವು ಮೊದಲು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಸೊ ದಿಸ್ ಈಸ್ ದಿ ನಾರ್ಮಲ್ ಕಂಡೀಷನ್. ದಿಸ್ ಎಲ್ ನೀನೋ ಅಂಡ್ ಲಾ ನೀನಾ ಇಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಅಸೋಸಿಯೇಟೆಡ್ ವಿತ್ ಪೆಸಿಫಿಕ್ ಓಷಿಯನ್. ಸೊ ನಾರ್ಮಲ್ ಕಂಡೀಷನ್ ಅಲ್ಲಿ ಏನಿರುತ್ತೆ ಪೆಸಿಫಿಕ್ ಓಷಿಯನ್ ಅಲ್ಲಿ ಕೋಲ್ಡ್ ವಾಟರ್ ಅಪ್ ವೆಲ್ಲಿಂಗ್ ಆಗ್ತಿರುತ್ತೆ. ಪೆರುವಿಯನ್ ವೆಸ್ಟ್ ಕೋಸ್ಟ್ ಏನಿದೆ, ಸೌತ್ ಅಮೆರಿಕಾದ ವೆಸ್ಟ್ ಕೋಸ್ಟ್ ಏನಿದೆ, ಇಲ್ಲಿ ಕೋಲ್ಡ್ ಕರೆಂಟ್ಸ್ ಇರುತ್ತೆ. ಈ ವೆಸ್ಟರ್ನ್ ಪೆಸಿಫಿಕ್ ಓಷಿಯನ್ ಏನಿದೆ ಇಲ್ಲಿ ವಾರ್ಮ್ ಕರೆಂಟ್ ಇರುತ್ತೆ ಬಿಕಾಸ್ ಆಫ್ ದಿ ಮೂವ್ಮೆಂಟ್ ಆಫ್ ದಿ ಟ್ರೇಡ್ ವಿಂಡ್ಸ್. ಸೊ ಇಲ್ಲಿ ವಾರ್ಮ್ ಕರೆಂಟ್ ಇರೋದ್ರಿಂದ ಲೋ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ, ಇಲ್ಲಿ ಕೋಲ್ಡ್ ಕರೆಂಟ್ ಇರೋದ್ರಿಂದ ಹೈ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ಲೋ ಪ್ರೆಷರ್ ಇರೋದ್ರಿಂದ ಮಳೆ ಆಗ್ತಿರುತ್ತೆ ಸ್ವಾಭಾವಿಕವಾಗಿ. ಇಲ್ಲಿ ಹೈ ಪ್ರೆಷರ್ ಇರೋದ್ರಿಂದ ಯಾವುದೇ ರೀತಿ ಮಳೆ ಆಗ್ತಿರೋದ್ರಿಲ್ಲ. ಬಿಕಾಸ್ ಆಫ್ ದಟ್ ವಿ ಹ್ಯಾವ್ ಡೆಸರ್ಟ್ ಹಿಯರ್. ಸೊ ದಿಸ್ ಈಸ್ ದಿ ನಾರ್ಮಲ್ ಕಂಡೀಷನ್. ಸೊ ಇದೇ ಕಂಡೀಷನ್ ಎಲ್ ನೀನೋ ಆಗಬೇಕಾದ್ರೆ ಏನಾಗುತ್ತೆ ಅಂತಂದರೆ ಇಲ್ಲಿ ಇರ್ತಕ್ಕಂಥ ಕೋಲ್ಡ್ ಕರೆಂಟು ಇಟ್ ಈಸ್ ಬೀಯಿಂಗ್ ರೀಪ್ಲೇಸ್ಡ್ ಬೈ ವಾರ್ಮ್ ಕರೆಂಟ್. ಇಂದ ವಾರ್ಮ್ ಓಷನಿಕ್ ವಾಟರ್ ಇಂದ ರೀಪ್ಲೇಸ್ ಆಗುತ್ತೆ. ಅದರಿಂದ ಏನಾಗುತ್ತೆ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್. ಸೊ ಇಲ್ಲಿ ಏನಾಗುತ್ತೆ ಹೈ ಪ್ರೆಷರ್ ಕ್ರಿಯೇಟ್ ರಿಲೇಟಿವ್ಲಿ. ಸೊ ರಿಲೇಟಿವ್ಲಿ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅದರಿಂದ ಏನಾಗುತ್ತೆ ಇಲ್ಲಿ ಮಳೆ ಬರೋದು ಕಡಿಮೆ ಆಗುತ್ತೆ. ಬಿಕಾಸ್ ಆಫ್ ದ್ಯಾಟ್ ದಿಸ್ ವೆಸ್ಟರ್ನ್ ಆಸ್ಟ್ರೇಲಿಯಾ ಆ್ಯಂಡ್ ಇಂಡಿಯನ್ ರೀಜನ್ ವಿ ಎಕ್ಸ್ಪೀರಿಯನ್ಸ್ ಡ್ರಾಟ್ ಕಂಡೀಷನ್. ದ ರೀಸನ್ ಬೀಯಿಂಗ್ ಲೋ ಪ್ರೆಷರ್ ಇದ್ದರೆ ಕನ್ವೆಕ್ಷನ್ ಕರೆಂಟ್ ಆಗುತ್ತೆ, ಮೋಡ ಆಗುತ್ತೆ, ಮಳೆ ಆಗುತ್ತೆ. ಬಟ್ ಹೈ ಪ್ರೆಷರ್ ಇದ್ದರೆ ಏನಾಗುತ್ತೆ ಏರು ಸಬ್ಸೈಡ್ ಆಗ್ತಿರುತ್ತೆ. ಹೈ ಪ್ರೆಷರಿಂದ ಸಬ್ಸೈಡ್ ಆಗೋ ಏರಿಂದ ಯಾವುದೇ ರೀತಿಯಾದ ಕನ್ವೆಕ್ಷನ್ಸ್ ಕರೆಂಟ್ ಇರಲ್ಲ, ಕಂಡೆನ್ಸ್ ಮೋಡ ಆಗಲ್ಲ, ಮಳೆನೂ ಬರಲ್ಲ. ಸೊ ಇಲ್ಲಿ ಏನಾಗುತ್ತೆ ಬಿಕಾಸ್ ಆಫ್ ದ್ಯಾಟ್ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗೋದ್ರಿಂದ ಸೌತ್ ಅಮೇರಿಕಾದಲ್ಲಿ ಮಳೆ ಆಗುತ್ತೆ. ಸೊ ದಿಸ್ ಎಲ್ ನೀನೋ ಇಟ್ ಈಸ್ ನಾಟ್ ಗುಡ್ ಫಾರ್ ಇಂಡಿಯನ್ ಮಾನ್ಸೂನ್. ಇನ್ಸ್ಟೆಬಿಲಿಟಿ ಅಥವಾ ವೆದರ್ ಫಿನಾಮಿನನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಅದರಿಂದ ಮಳೆ ಏನಾಗುತ್ತೆ ಕಡಿಮೆ ಆಗುತ್ತೆ, ಇಂಡಿಯಾದಲ್ಲಿ ಏನಾಗುತ್ತೆ ಬರಗಾಲ ಆಗುತ್ತೆ. ಸೊ ದಿಸ್ ಈಸ್ ಎಲ್ ನೀನೋ. ಲಾ ನೀನಾನ ನೋಡೋದಾದ್ರೆ ಲಾ ನೀನಾ ಇಸ್ ದಿ ರಿವರ್ಸ್ ಆಫ್ ಎಲ್ ನೀನೋ. ಇನ್ಸ್ಟೆಡ್ ಆಫ್ ಕೋಲ್ಡ್ ವಾಟರ್ ಬೀಯಿಂಗ್ ರೀಪ್ಲೇಸ್ಡ್ ಬೈ ವಾರ್ಮ್ ವಾಟರ್, ಇಲ್ಲಿ ಇನ್ನೂ ಕೋಲ್ಡ್ ವಾಟರ್ ಅಂದರೆ ಓಷನ್ ಟೆಂಪರೇಚರ್ ಇನ್ನೂ ಫಾಲ್ ಆಗುತ್ತೆ, ಅಂದರೆ ಕೋಲ್ಡ್ ವಾಟರ್ ಜಾಸ್ತಿ ಅಪ್ವೆಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಹೈ ಪ್ರೆಷರ್ ಆಲ್ರೆಡಿ ಇರೋದು ಇನ್ನೂ ಜಾಸ್ತಿ ಆಗುತ್ತೆ. ಇಲ್ಲಿ ರಿಲೇಟಿವ್ಲಿ ಲೋ ಪ್ರೆಷರ್ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ ಇಂಡಿಯಾದಲ್ಲಿ ಮಳೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ವರ್ಷ ವರ್ಲ್ಡ್ ಮೆಟಿಯರಾಲಜಿಕಲ್ ಆರ್ಗನೈಸೇಷನ್ ಪ್ರೆಡಿಕ್ಟ್ ಮಾಡಿರೋ ಪ್ರಕಾರ ದೇರ್ ಈಸ್ ಮೋರ್ ದ್ಯಾನ್ 50% ಚಾನ್ಸಸ್ ಆಫ್ ಲಾ ನೀನಾ ದಿಸ್ ಇಯರ್. ಈ ವರ್ಷ ಏನಾಗುತ್ತೆ ಲಾ ನೀನಾ ಆಗೋ ಚಾನ್ಸಸ್ಸು ಮೋರ್ ದ್ಯಾನ್ 50% ಇದೆ ಅಂತ ವರ್ಲ್ಡ್ ಮೆಟಿಯರಾಲಜಿಕಲ್ ಆರ್ಗನೈಸೇಷನ್ ಈ ವರ್ಷ ಪ್ರೆಡಿಕ್ಟ್ ಮಾಡಿದೆ. ಸೊ ದಿಸ್ ಈಸ್ ಅಬೌಟ್ ಎಲ್ ನೀನೋ ಆ್ಯಂಡ್ ಲಾ ನೀನಾ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಇಂಡಿಯನ್ ಮಾನ್ಸೂನ್. ಸೊ ಲಾ ನೀನಾ ಕೇಸಲ್ಲಿ ಏನಾಗುತ್ತೆ ಈ ವರ್ಷ ಲಾ ನೀನಾ 50% ಮೋರ್ ದ್ಯಾನ್ 50% ಆಫ್ ಪ್ರೆಡಿಕ್ಷನ್ ಆಫ್ ಲಾ ನೀನಾ ಇದೆ ಅಂತಂದ್ರೆ ಏನಾಗುತ್ತೆ ಮಳೆ ಜಾಸ್ತಿ ಆಗುತ್ತೆ. ಇಂಡಿಯಾದಲ್ಲಿ ಏನು ನಾರ್ಮಲ್ ಆಗಿ ಮಳೆ ಆಗ್ತಿರುತ್ತೆ ಅದಕ್ಕಿಂತ ಜಾಸ್ತಿ ಮಳೆ ಆಗಿ ಫ್ಲಡ್ ಪ್ರವಾಹ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದ್ಯಾಟ್ ಈಸ್ ದಿ ಇಫೆಕ್ಟ್ ಆಫ್ ಲಾ ನೀನಾ ಆನ್ ಇಂಡಿಯನ್ ಮಾನ್ಸೂನ್. ಲಾ ನೀನಾ ಆದರೆ ಮಳೆ ಜಾಸ್ತಿ ಆಗುತ್ತೆ, ಎಲ್ ನೀನೋ ಆದರೆ ಮಳೆ ಕಡಿಮೆ ಆಗುತ್ತೆ. ಲಾ ನೀನಾ ಅಂದರೆ ಪ್ರವಾಹ, ಎಲ್ ನೀನೋ ಅಂದರೆ ಬರಗಾಲ. ಸೊ ಇದನ್ನು ನಾವು ನೆನ್ಪಿಟ್ಕೋಬೇಕು ಫ್ರಮ್ ಇಂಡಿಯನ್ ಮಾನ್ಸೂನ್ ಪರ್ಸ್ಪೆಕ್ಟಿವ್. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್. ಸೊ ಜೋಗ್ರಫಿಯಿಂದ, ಕರೆಂಟ್ ಅಫೇರ್ಸಿಂದ, ಫಿಸಿಕಲ್ ಜೋಗ್ರಫಿಯಿಂದ ಯಾವ ಟಾಪಿಕ್ ಇಂಪಾರ್ಟೆಂಟ್ ಇತ್ತು, ಇಂಡಿಯನ್ ಜೋಗ್ರಫಿಯಿಂದ ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಇತ್ತು, ಜೊತೆಗೆ ಹ್ಯೂಮನ್ ಜೋಗ್ರಫಿಯಿಂದ ಯಾವೆಲ್ಲ ಟಾಪಿಕ್ ಕರೆಂಟ್ ಅಫೇರ್ಸ್ ಆ್ಯಂಗಲಿಂದ ಇಂಪಾರ್ಟೆಂಟ್ ಇತ್ತು, ಪ್ರೊಬೆಬಲ್ ಟಾಪಿಕ್ಸ್ನ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀವಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್. All the best for your examination.